ಜನರು ಕೆಳಗುಳಿದಿರುವುದು ಹಾಗೂ ಹೊರಗುಳಿದಿರುವುದು ಮಾತ್ರವಲ್ಲ, ಅವರು ಅಜ್ಞಾನಿಗಳೂ ಆಗಿದ್ದಾರೆ. ಎರಡೂ ಕಡೆಯೂ ಇರುವ ಬಹಳ ಮುಂದುವರಿದ ಜನರು ಅವರನ್ನು ಕಿತ್ತು ತಿಂದಿದ್ದಾರೆ. ಅವರ ಉದ್ಯೋಗದ ಮಾರ್ಗಗಳನ್ನು ಮುಚ್ಚಿದಾಗ ಅವರ ಸ್ಥಾನಮಾನಗಳಲ್ಲಿ ಇನ್ನೂ ಹೆಚ್ಚು ಅವನತಿಯಾಗುತ್ತಿದೆ. ಪೂನಾ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಮರಾಠವಾಡ ಹೋದಾಗ ಏನಾಗಬಹುದೆಂದು ಯೋಚಿಸಲು ನಾನು ನಡುಗುತ್ತೇನೆ. ಪೂನಾ ವಿಶ್ವವಿದ್ಯಾಲಯದ ಅಧೀನದಲ್ಲಿರುವ ಶಾಲಾ ಕಾಲೇಜುಗಳ ಶಿಕ್ಷಣ ಮಟ್ಟವು ಹೆಚ್ಚಿದೆ ಎಂದರೆ ಮರಾಠವಾಡದಿಂದ ಹೋದ ಯಾವ ವಿದ್ಯಾರ್ಥಿಯೂ ಅಲ್ಲಿನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದುವ ಭರವಸೆಯಿಂದಿರಲಾರ. ಸಂಯುಕ್ತ ಮಹಾರಾಷ್ಟ್ರದ ಹುಚ್ಚಿನಿಂದ ಏಕೈಕ ಹಾಗೂ ಸಾಮಾನ್ಯ ವಿಶ್ವವಿದ್ಯಾಲಯದ ಹೆಚ್ಚು ಬೆಳೆಯುವ ಸಾಧ್ಯತೆ ಇದೆ. ಸಂಯುಕ್ತ ಮಹಾರಾಷ್ಟ್ರದ ಸ್ಥಾಪನೆಯನ್ನು ಹಿಂಬಾಲಿಸಿ ಉದ್ಯೋಗವನ್ನು ಪಡೆದುಕೊಳ್ಳಲು ಪೂನಾ ಮತ್ತು ನಾಗಪುರದ ಬ್ರಾಹ್ಮಣರು ಮರಾಠವಾಡಕ್ಕೆ ನುಗ್ಗುವುದು ಪ್ರಾರಂಭವಾಗುತ್ತದೆ. ಮಹಾರಾಷ್ಟ್ರವನ್ನು ಏಕೆ 3 ಭಾಗಗಳಾಗಿ ವಿಭಜಿಸಬೇಕೆಂಬುದಕ್ಕೆ ಇದು ಮತ್ತೊಂದು ಕಾರಣ. ಮುಂಬಯಿಯ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 315, ಅದರಲ್ಲಿ ಮರಾಠಿ ಮಾತನಾಡುವವರು 149 ಮಂದಿ. ಮುಂಬಯಿ ವಿಧಾನ ಪರಿಷತ್ತಿನ ಒಟ್ಟು ಸಂಖ್ಯೆ 72, ಅದರಲ್ಲಿ ಮರಾಠಿ ಮಾತನಾಡುವವರು 34 ಮಂದಿ. ಹೀಗಿದ್ದ ಮೇಲೆ ಯಾರಾದರೂ ಮರಾಠಿ ಮಾತನಾಡುವ ಒಬ್ಬ ವ್ಯಕ್ತಿ ಮುಂಬಯಿಯ ಮುಖ್ಯಮಂತ್ರಿಯಾಗಬೇಕಾದದ್ದು ಸ್ವತಃಸಿದ್ಧ ಸಂಗತಿ. ಮುಖ್ಯಮಂತ್ರಿ ಪದವಿಗೆ ಶ್ರೀ ಹಿರೇ ಒಬ್ಬ ಉಮೇದುವಾರರಾಗಿ ನಿಂತರು. ಆದರೆ ಕಾಂಗ್ರೆಸ್ ವರಿಷ್ಠ ಮಂಡಳಿಯು ಅವರನ್ನು ಬಲಾತ್ಕಾರವಾಗಿ ಕೂರಿಸಿತು. ಹಿರೇ ಅವರನ್ನು ಕೂರಿಸಿದ್ದು ಮಾತ್ರವಲ್ಲದೆ ಮುಖ್ಯಮಂತ್ರಿ ಪದವಿಗೆ ಮೊರಾರ್ಜಿ ದೇಸಾಯಿಯವರ ಹೆಸರನ್ನು ಸೂಚಿಸುವಂತೆ ಅವರನ್ನು ಒತ್ತಾಯಿಸಲಾಯಿತು. ಒಬ್ಬ ಮರಾಠಿ ನೇತಾರನಿಗೆ ಎಂತಹ ಅಪಮಾನ! ಅಲ್ಲದೆ ಮರಾಠಿಗರ ರಾಜಕೀಯ ಬುದ್ಧಿಮತ್ತೆಗೆ ಕಾಂಗ್ರೆಸ್ ವರಿಷ್ಠ ಮಂಡಳಿಯು ಯಾವ ಬೆಲೆಯನ್ನು ಕೊಡುತ್ತದೆ? ಈ ಹಿಂದೆ ಹೇಳಲಾದ ವಿಷಯಗಳ ವಿಂಗಡಣೆಯಿಂದ ಮಹಾರಾಷ್ಟ್ರೀಯ ಮಂತ್ರಿಗಳ ಅದೇ ರೀತಿ ಅಸಾಮರ್ಥ್ಯವೂ ಸ್ಪಷ್ಟವಾಗುತ್ತಿದೆ. ವಿಜಯ್ ಸರ್, ಇದ್ರ ಬಗ್ಗೆ ಮಾತಾಡ್ತೀರಾ? ಓದ್ಕೊಂಡು ಹೋಗ್ಲಾ? ಅದೇ ಅವರು ಅಂದ್ರೆ ಮಹಾರಾಷ್ಟ್ರದವರೇ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಹಂಗಾಗಿ ಫುಲ್ ವಿಶಾಲ ಮಹಾರಾಷ್ಟ್ರ ಆದ್ರೆ ಅಗೈನ್ ಆಕ್ಚುಲಿ ಅವ್ರ ಲೆಕ್ಕಾಚಾರದ ಪ್ರಕಾರನೂ ಇಷ್ಟು ಜನ ಒಂದು 60% ಮರಾಠಿಗರೇ MLA ಗಳಿದ್ದಾಗ್ಲೂ ಆ ಸಂದರ್ಭದಲ್ಲೂ ಅವರು ಮೊರಾರ್ಜಿ ದೇಸಾಯಿನ ಕೂರಿಸಿದ್ದಾರೆ ಕಾಂಗ್ರೆಸ್ ಅವರು. ಮರಾಠರಿಗೆ ಏನು ನ್ಯಾಯ ಕೊಟ್ಟಂಗಾಯ್ತು ಅಂತ. ಇದು ಕಂಟಿನ್ಯೂ ಆಗುತ್ತೆ ಅಂತ ಒಂದು. ಆಮೇಲೆ ಈ ಮಧ್ಯ ಮಹಾರಾಷ್ಟ್ರ ಆಯ್ತಲ್ಲ, ಇಲ್ಲಿಂದ ಅವರು ಪೂನಾ ವಿಶ್ವವಿದ್ಯಾನಿಲಯಕ್ಕೆ ಹೋಗ್ತಾರೆ. ಅಲ್ಲಿ ಅವರು ಆ ಕರಾವಳಿಯವರೆಲ್ಲ ತುಂಬಾ ಬುದ್ಧಿವಂತರು ಇರ್ತಾರೆ. ಅವ್ರ ಜೊತೆ ಕಾಂಪೀಟ್ ಮಾಡಕ್ ಆಗೋದಿಲ್ಲ. ಇವ್ರ ಇನ್ಫೀರಿಯಾರಿಟಿಯಿಂದ ತುಂಬಾ ಹಿಂದುಳಿದು ಬಿಡ್ತಾರೆ ಇವರು, ಆಯ್ತಾ. ಅದು ಅಲ್ಲದೆ ಇವರು ಈ ತರ ಹಿಂದುಳಿಯೋದ್ರಿಂದ ಅವರೆಲ್ಲ ಓದ್ಕೊಂಡ್ ಬಂದ್ಬಿಟ್ಟು ಇಲ್ಲಿಗೆ ಅಧಿಕಾರಿಗಳಾಗಿ ಬರ್ತಾರೆ. ಇದು ಅವ್ರಿಗೆ ಕಾಣ್ತಾ ಇರುವ ಸಮಸ್ಯೆಗಳು ಈ ಪ್ಯಾರಾಗ್ರಾಫ್ ಅಲ್ಲಿ. ಸೆಂಟ್ರಲ್ ಮಹಾರಾಷ್ಟ್ರಕ್ಕೆ ಅಲ್ಲಿ ಜಾಸ್ತಿ ಜನ ಪಾಸ್ ಆಗ್ತಾ ಇರಲ್ವಲ್ಲ. ಫಸ್ಟ್ ಆಫ್ ಆಲ್ ಅಷ್ಟು ದೂರ ಹೋಗಿ ಇದಾಗ್ಬೇಕು. ಅವರು ಈಗ ಸೆಂಟ್ರಲ್ ಮಹಾರಾಷ್ಟ್ರದಲ್ಲಿ ಎಜುಕೇಟೆಡ್ಸ್ ಕಡಿಮೆ ಇರ್ತಾರಲ್ಲ, ಸೆಂಟ್ರಲ್ ಮಹಾರಾಷ್ಟ್ರಕ್ಕೂ ಗೌರ್ಮೆಂಟ್ ಎಂಪ್ಲಾಯಿಗಳು ಈ ಕಡೆಯಿಂದಾನೆ ಬರ್ತಾರೆ. ಹಂಗಾಗುತ್ತೆ ಸಾಧಾರಣವಾಗಿ. ಈಗ ನಮಗೂ ಸ್ವತಂತ್ರ ಬಂದು ಕರ್ನಾಟಕ ರಾಜ್ಯ ಆದಾಗ ಎಲ್ಲೆಲ್ಲಿ ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳಿದ್ದೋ ಅಲ್ಲಿಂದನೇ ಜಾಸ್ತಿ ಆಫೀಸರ್ಗಳು ಬರ್ತಿದ್ರು. ಈಗಲೂ ನಾರ್ತ್ ಕರ್ನಾಟಕದವ್ರು ನಿಮ್ಗೆ ಬೆಂಗಳೂರಲ್ಲಿ ಸಿಗೋದ್ ಕಡಿಮೆನೆ. ಏನಕ್ಕೆ ಅಂದ್ರೆ ಅವ್ರಿಗೆ ಬೆಂಗಳೂರು ರೀಚ್ ಇರೋದಿಲ್ಲ, ಆ ಕ್ವಾಲಿಟಿ ಎಜುಕೇಶನ್ ಸಿಗೋದಿಲ್ಲ. ಯಾವಾಗ ಕಾಲ್ ಫಾರ್ ಮಾಡ್ತಾರೆ ಸಿಗೋದಿಲ್ಲ. ಈಗ ಒಂದ್ ರೇಂಜ್ಗೆ ಹೋಗಿ ಒಂದ್ 25 ವರ್ಷ ಹಿಂದೆ ಇಮ್ಯಾಜಿನ್ ಮಾಡ್ಕೊಂಡ್ರೆ ಅವ್ರಿಗೆ ಬೆಂಗಳೂರು ಅಂದ್ರೆ ಯಾವ್ದೋ ಹೊರದೇಶ ಇದ್ದಂಗಿತ್ತು. ಒಂದಿನ ಜರ್ನಿ, 2 ದಿನ ಇನ್ನೊಂದ್ ದಿನ ವಾಪಸ್ ಹೋಗೋದು, ಆ ರೇಂಜ್ಗಿತ್ತು. ಸೊ ಹಂಗಾಗಿ ಅದೇ ಸಮಸ್ಯೆ ಈಗ ಸೆಂಟ್ರಲ್ ಮಹಾರಾಷ್ಟ್ರದಿಂದ 1000 ಕಿಲೋಮೀಟರ್ ಆಯ್ತದೆ ಪೂನಾ. ಅಲ್ಲಿಗೆ ಹೋಗಿ ಓದಕ್ ಆಯ್ತದ ಹುಡುಗರು ಅಂತ ಅವರು ಯೋಚನೆ ಮಾಡ್ತಾ ಇರೋದು. ಮೊರಾರ್ಜಿ ದೇಸಾಯಿದು ಆ ಇನ್ಸಿಡೆಂಟ್ ಹೇಳಿರೋದು ಈಗ ಅವರು ಆಕ್ಚುಲಿ ಅಂದ್ರೆ ಪ್ರಾದೇಶಿಕತೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಈಗ ರಾಷ್ಟ್ರೀಯ ಪಕ್ಷಗಳಿದ್ರೆ ಏನ್ ಸಮಸ್ಯೆ ಆಯ್ತದೆ, ಅಲ್ಲಿ ಮರಾಠಿಗರೇ MLA ಜಾಸ್ತಿ ಇದ್ರು ದೇಸಾಯಿ ಕೊಟ್ಟೋದ್ರಿಂದ ಅವ್ರದ್ದೇನೋ ಕ್ಯಾಲ್ಕುಲೇಷನ್ ಇರ್ತದೆ, ಬಟ್ ಒಪ್ಕೋಬೇಕು.
ಕಾಂಗ್ರೆಸ್ ಅಲ್ಲೇ ಮರಾಠಿಗರು ಇದ್ರು, ಬಟ್ ಅವ್ರು ಕೊಟ್ಟಿಲ್ಲ. ಅಲ್ಲಿ ಏನೋ ಬೇರೆ ರಾಜಕೀಯ ನಡೆದೈತೆ, ಅಂದ್ರೆ ಬ್ರಾಹ್ಮಣರಿಗೆ ಕೊಡ್ಬೇಕಿತ್ತು. ಏನ್ಕೆ ಅಂದ್ರೆ ಅಲ್ಲೊಂದ್ ಕ್ಲಾಶ್ ನಡೀತಾ ಇತ್ತು, ಅದಕ್ಕೆ ಕೊಡ್ತಾರೆ. ರಾಷ್ಟ್ರೀಯ ಪಕ್ಷಗಳು ಪ್ರಾದೇಶಿಕ ಸಮಸ್ಯೆಗಳಿಗೆ ಅಷ್ಟು ಬೆಲೆ ಕೊಡೋದಿಲ್ಲ, ಹಂಗಾಗಿ ಚಿಕ್ಕ ಚಿಕ್ಕ ರಾಜ್ಯ ಆಗ್ಲಿ ಅಂತ ಇಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಮಹಾರಾಷ್ಟ್ರೀಯರಿಗೆ ರಾಜಕೀಯ ಪ್ರತಿಭೆಯ ಕೊರತೆ ಇದೆ ಎಂಬುದು ಮೇಲ್ಕಂಡ ವಾಸ್ತವಾಂಶಗಳಿಂದ ಸ್ಪಷ್ಟವಾಗುತ್ತಿದೆ. ತಿಲಕ್ ಅವರ ಗೋಖಲೆ ಅಥವಾ ನಾರಡೆಯವರಂತಹ ಉನ್ನತ ರಾನಡೆ ವ್ಯಕ್ತಿಯೊಬ್ಬನೂ ರಾನಡೆ ಇಲ್ಲ. ಸಾರಿ ರಾನಡೆ ಅಂತ. ಮಹಾರಾಷ್ಟ್ರೀಯರಿಗೆ ರಾಜಕೀಯ ಪ್ರತಿಭೆಯ ಕೊರತೆ ಇದೆ ಎಂಬುದು ಮೇಲ್ಕಂಡ ವಾಸ್ತವಾಂಶಗಳಿಂದ ಸ್ಪಷ್ಟವಾಗುತ್ತಿದೆ. ತಿಲಕ್ ಅಥವಾ ಗೋಖಲೆ ಅವರ ರಾನಡೆಯವರಂತಹ ಉನ್ನತ ವ್ಯಕ್ತಿಯೊಬ್ಬನೂ ಇಲ್ಲ. ಇಂದು ಮರಾಠಿಗನು ಯಾವುದಕ್ಕೂ ಲೆಕ್ಕವಿಲ್ಲ. ಕಾಂಗ್ರೆಸ್ಸಿನಲ್ಲದ ಮಹಾರಾಷ್ಟ್ರೀಯನೂ ಕೂಡ ಲೆಕ್ಕಕ್ಕಿಲ್ಲ. ಆದ್ದರಿಂದ ರಾಜಕೀಯ ಜೀವನಕ್ಕೆ ಮಹಾರಾಷ್ಟ್ರೀಯರನ್ನು ತರಬೇತಿಗೊಳಿಸುವುದು ಅತ್ಯಂತ ಅಗತ್ಯ. ಜನಸಮುದಾಯಕ್ಕೆ ಅಧಿಕಾರ ವರ್ಗಾವಣೆಯಿಂದ ರಾಜಕೀಯ ತರಬೇತಿ ಅತ್ಯವಶ್ಯಕವೆನಿಸಿದೆ. ಮರಾಠರು ಎಂಬ ಪದವನ್ನು ಎರಡು ಅರ್ಥದಲ್ಲಿ ಬಳಸಲಾಗಿದೆ. ಒಂದು ಅರ್ಥದಲ್ಲಿ ಯಾರ್ಯಾರು ಮರಾಠಿಯನ್ನು ಮಾತನಾಡುತ್ತಾರೋ ಅವರೆಲ್ಲ ಮರಾಠಿಗನೆನಿಸುತ್ತಾರೆ. ಮತ್ತೊಂದು ಅರ್ಥದಲ್ಲಿ ಜಾತಿಯಿಂದ ಮರಾಠರೆನಿಸುತ್ತಾರೆ. ಇವರೆಲ್ಲರನ್ನೂ ಮರಾಠರೆನ್ನುತ್ತಾರೆ. ಆದರೆ ಮರಾಠಿ ಮಾತನಾಡುವವರಿಂದ ಮರಾಠರೆನಿಸುವವರ ಹಾಗೂ ಜಾತಿಯಿಂದ ಮರಾಠರೆನಿಸುವವರ ನಡುವಣ ವ್ಯತ್ಯಾಸವನ್ನು ಗಮನಿಸುವಲ್ಲಿ ಅವರು ವಿಫಲರಾಗಿದ್ದಾರೆ. ಅಂದ್ರೆ ಅದೇ ಅವರು ಈ ಪ್ರಾದೇಶಿಕ ಯೋಚನೆಯನ್ನೇ ಮಾಡ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್, ಈಗ ಕೂರ್ಗೀಸ್ ಅಂತ ಯಾರನ್ನಂತೀರಾ ನೀವು? ಅಲ್ಲಿ ಕೂರ್ಗ್ ಹೋದ್ರೆ ಎರಡು ಜನಾಂಗ ಮೇಜರ್ ಆಗೈತೆ, ಗೌಡ್ರು ಮತ್ತೆ ಕೂರ್ಗೀಸ್ ಎರಡು ಜನಾಂಗ ಐತೆ. ಅದ್ ಬಿಟ್ಟು ಅಲ್ಲಿ ತೋಟಗಳಲ್ಲಿ ಕೆಲಸ ಮಾಡೋ ಆಳುಗಳು ಇದ್ದಾರೆ. ಈಗ ಕೂರ್ಗೀಸ್ ಅಂತಂದ್ರೆ ಅವ್ರೇನಾ ಕೂರ್ಗಿ ಭಾಷೆ ಮಾತಾಡೋರ ಅಥವಾ ಕೂರ್ಗಿ ಜಾತಿಯವರ? ಕೂರ್ಗಿ ಮಾತಾಡೋರಾದ್ರೆ ಆಳುಗಳು ಸೇರ್ಕೊಳ್ತಾರೆ, ಅಥವಾ ಕೂರ್ಗಿ ಜಾತಿಯವ್ರು ಮಾತ್ರ ಅಂದ್ರೆ ಜಾತಿಯವ್ರು ಮಾತ್ರ ಆಗ್ತಾರೆ. ಸೊ ಹಿಂಗೆ ಇಲ್ಲಿ ಮರಾಠರದು ಆತರ ಸಮಸ್ಯೆ ಇದೆ. ಮರಾಠಿ ಮಾತಾಡೋರ್ನ ಮಾತ್ರ ಮರಾಠರು ಅಂತ ಕನ್ಸಿಡರ್ ಮಾಡ್ಬೇಕಾ, ಅಥವಾ ಮರಾಠ ಜಾತಿಯವರು ಇದಾರಲ್ಲ, ಈಗ ಪೇಶ್ವೆಗಳು ಮರಾಠ ಜಾತಿಯವರಲ್ಲ, ಆದ್ರೆ ಅವರು ಮರಾಠಿ ಮಾತಾಡ್ತಿದ್ರು, ಮಹಾರಾಷ್ಟ್ರದವರಾಗಿದ್ರು. ಸೊ ಈ ಕಾಂಪ್ಲಿಕೇಶನ್ಸ್ ಅವರು ಹೇಳ್ತಾ ಇದ್ದಾರೆ. ಮುಂದೆ ಏನೋ ಕನ್ಕ್ಲೂಡ್ ಮಾಡ್ತಾರೆ, ಇದು ಏನಕ್ಕೆ ಈ ವಿಷಯ ತೆಗೆದವ್ರೆ ಅಲ್ಲ, ಅವರು ವಿಫಲರಾಗಿದ್ದಾರೆ ಅಂದ್ರೆ ಯಾರಿಗೆ ಹೇಳ್ತಿದಾರಂತ? ಅಂದ್ರೆ ಇದು ಸೆಂಟ್ರಲ್ ಸರ್ಕಾರ ಇವೆರಡನ್ನು ಡಿವೈಡ್ ಮಾಡಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸೆಂಟ್ರಲ್ ಸರ್ಕಾರನೇ ವಿಫಲವಾಗಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇದನ್ನ ಅಂದ್ರೆ ಈ ಯಾರು ಮುಖ್ಯಮಂತ್ರಿನ ಪ್ರಧಾನ ಮಂತ್ರಿನ ಎಲ್ಲ ನೇಮಿಸ್ತಾರೆ, ಈ ವ್ಯವಸ್ಥೆ ಒಟ್ನಲ್ಲಿ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ. ಇವರು ಸೋಷಿಯಲ್ ಇಂಜಿನಿಯರ್ ಆಗಿರುವುದರಿಂದ ಅಂಬೇಡ್ಕರ್ ಇದನ್ನೆಲ್ಲ ಅಕಾಡೆಮಿಕ್ ಆಗಿ ಸ್ಟಡಿ ಮಾಡ್ತಾ ಇದ್ದಾರೆ. ಅಂದ್ರೆ ಆಗ ಇನ್ನೂ ಶುರುವಾಗಿತ್ತಿದು, ಸ್ವತಂತ್ರ ಭಾರತ ಅಲ್ವಾ. ಈ ಅನಾಲಿಸಿಸ್ಗಳು ಈಗ ಅವರು ಅಂಬೇಡ್ಕರ್ ಅವರು ಎಷ್ಟೊಂದು ಟೇಬಲ್ಸ್ ಕೊಟ್ಟಿದಾರಲ್ಲ ಹಿಂದ್ಗಡೆ, ನನಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಅಂತಾನೆ ಹೇಳ್ತಾ ಇದ್ದಾರೆ ಎಷ್ಟೊಂದ್ ಕಡೆ. ಯಾವುದಕ್ಕೂ ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್ಗಳು ಇರ್ಲಿಲ್ಲ. ಒಂದು 10 ವರ್ಷ 20 ವರ್ಷ ಹಿಂದೆ ಏನೋ ನಡೆದಿರ್ತಿತ್ತು ಒಂದು ಗಣತಿ, ಆ ರೆಫರೆನ್ಸ್ ಮೇಲೆ ಅವರು ವಾದ ಮಂಡನೆ ಮಾಡ್ತಿದ್ರು. ಮಹಾರಾಷ್ಟ್ರವನ್ನು ಆಳದಿರುವವರು ಭಾಷೆಯಿಂದ ಮರಾಠಿಗರಾಗಿರುವವರಲ್ಲ, ಜಾತಿಯಿಂದ ಮರಾಠಿಗಳಾಗಿರುವವರು. ಬ್ರಾಹ್ಮಣರ ಅಭಿಲಾಷೆಗಳನ್ನು ಎದುರಿನ ರಾಜಕೀಯವಾಗಿ ಮರಾಠಿಗರು ಅತ್ಯಂತ ಹಿಂದುಳಿದ ಸಮಾಜವೆಂಬುದನ್ನು ಈಗ ಅಲ್ಲಗಳೆಯಲಾಗುವುದಿಲ್ಲ. ಅವರಿಗೆ ರಾಜಕೀಯ ತರಬೇತಿ ಸಿಗಬೇಕಾದದ್ದು ಅತ್ಯವಶ್ಯಕ. ಏಕೈಕ ಮಹಾರಾಷ್ಟ್ರವಿರುವುದಾದರೆ ಮುಖ್ಯಮಂತ್ರಿಯಾಗಲು ಒಬ್ಬ ಮರಾಠಿಗನಿಗೆ ಮತ್ತು ಮುಖ್ಯಮಂತ್ರಿಗಳಾಗಲು 5 ಅಥವಾ 6 ಮಂದಿಗೆ ತರಬೇತಿ ಕೊಡಬಹುದು. ಇದಕ್ಕೆ ಬದಲಾಗಿ 3 ಮಹಾರಾಷ್ಟ್ರ ರಾಜ್ಯಗಳಿದ್ದರೆ ಮುಖ್ಯಮಂತ್ರಿಗಳಾಗಲು 3 ಮರಾಠಿಗಳು, ಮುಖ್ಯಮಂತ್ರಿಗಳಾಗಲು 30 ಮರಾಠಿಗಳು ತರಬೇತಿ ಪಡೆಯಲು ಸಾಧ್ಯವಾಗುತ್ತದೆ. ನಮ್ಮ ಆಳರಸರಿಗೆ ಶಿಕ್ಷಣ ಕೊಡುವುದರಲ್ಲಿ ನೆರವಾಗುವುದರ ಮೂಲಕ ನಾವೇ ನಿಜವಾಗಿ ಸೇವೆ ಮಾಡಿಕೊಳ್ಳಬಹುದು. ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಬೆಳೆಸಿಕೊಳ್ಳಲು ಮತ್ತು ಅವುಗಳನ್ನು ಉಪಯೋಗಿಸಲು ಹೆಚ್ಚು ಕಾರ್ಯಕ್ಷೇತ್ರವನ್ನು ಒದಗಿಸುವುದೇ ಮರಾಠಿಗರಿಗೆ ಶಿಕ್ಷಣ ಕೊಡುವ ಏಕೈಕ ಮಾರ್ಗ. 3 ಮಹಾರಾಷ್ಟ್ರಗಳ ಸ್ಥಾಪನೆಯಿಂದ ಮಾತ್ರ ಇದು ಸಾಧ್ಯ.
ಈ ಸಂದರ್ಭಕ್ಕೆ ಉಚಿತವೆನಿಸುವ ಒಂದು ಕಥೆಯಿದೆ. ಒಬ್ಬ ಚಿಕ್ಕ ಬಾಲಕಿಯ ತಂದೆಯು ಆಕೆಯನ್ನು ವಿಹಾರಕ್ಕಾಗಿ ಅರಣ್ಯಕ್ಕೆ ಕರೆದೊಯ್ಯುತ್ತಾನೆ. ದೊಡ್ಡ ಮರಗಳ ನಡುವಣ ಕುರುಚಲು ಗಿಡಗಳನ್ನು ಇರುವುದನ್ನು ಆಕೆ ನೋಡುತ್ತಾಳೆ. ಅದೇ ಪರಿಸ್ಥಿತಿಯು ಎಲ್ಲಾ ಕಡೆಯೂ ಇರುವುದನ್ನು ಕಂಡು ದೊಡ್ಡ ಮರಗಳ ಕೆಳಗಿರುವ ಕುರುಚಲು ಗಿಡಗಳು ಏಕೆ ಬೆಳೆಯುವುದಿಲ್ಲವೆಂದು ಆಕೆಯು ತನ್ನ ತಂದೆಯನ್ನು ಕೇಳುತ್ತಾಳೆ. ಅಯ್ಯೋ, ನನಗೆ ಗೊತ್ತಿಲ್ಲವೆಂದು ಅವನು ಹೇಳುತ್ತಾನೆ. ಆದಾಗ್ಯೂ ಈ ಪ್ರಶ್ನೆಯು ಮಹತ್ವಪೂರ್ಣವೆಂಬುದನ್ನು ಅವನು ಮನಗಾಣುತ್ತಾನೆ. ಆತನು ಒಂದು ಕಾಲೇಜಿನಲ್ಲಿ ಪ್ರಾಧ್ಯಾಪಕ. 3ನೆಯ ದಿನ ಕಾಲೇಜಿನಲ್ಲಿ ತನ್ನ ಸಸ್ಯಶಾಸ್ತ್ರಜ್ಞ ಸಹೋದ್ಯೋಗಿಗೆ ಆ ಪ್ರಶ್ನೆಯನ್ನು ಕೇಳುತ್ತಾನೆ. ಏಕೆ? ಉತ್ತರ ಸರಳವಾದುದು. ದೊಡ್ಡ ಮರಗಳು ಸೂರ್ಯ ರಶ್ಮಿಯನ್ನೆಲ್ಲ ತಾವೇ ಬಳಸಿಕೊಳ್ಳುತ್ತವೆ. ಕುರುಚಲು ಗಿಡಗಳಿಗೆ ಏನೂ ಸಿಗುವುದಿಲ್ಲ, ಆದ್ದರಿಂದ ಅವು ಬೆಳೆಯುವುದಿಲ್ಲ ಎಂದು ಆ ಶಾಸ್ತ್ರಜ್ಞನು ಹೇಳುತ್ತಾನೆ. ಈ ಕಥೆಯ ನೀತಿಯನ್ನು ಮರಾಠವಾಡದ ಜನರು ಎಂದೆಂದೂ ಮರೆಯಕೂಡದು. ಸಂಯುಕ್ತ ಮಹಾರಾಷ್ಟ್ರದ ಪರವಾಗಿರುವ ಏಕೈಕ ವಾದವೆಂದರೆ ಅದು ರಾಮಾಯಣದಲ್ಲಿ ಬಹಳ ವರ್ಷಗಳ ನಂತರ ರಾಮ ಮತ್ತು ಭರತ ಈ ಇಬ್ಬರು ಸಹೋದರರ ಸಮಾಗಮನವಿದ್ದಂತೆ ಎಂಬುದು ಪರಿಸ್ಥಿತಿ. ಇದು ಪರಿಗಣಿಸಬಹುದಾದ ನಿಕೃಷ್ಟವಾದ. ದೊಡ್ಡ ಮರಗಳು ಸಣ್ಣ ಗಿಡಗಳನ್ನ ಯಾಕೆ ಬೆಳೆಸೋದಿಲ್ಲ ಅಂತಂದ್ರೆ, ಯಾಕೆ ಬೆಳೆಯಕ್ ಬಿಟ್ಟಿಲ್ಲ ಅಂತ ಅವ್ರ ಮಗಳು ಕೇಳಿದ್ದಕ್ಕೆ ಅವನಿಗೆ ತಂದೆಗೆ ಆನ್ಸರ್ ಕೂಡ ಗೊತ್ತಿರಲ್ಲ. ಅದಕ್ಕೆ ಅವರು ಸಸ್ಯಶಾಸ್ತ್ರಜ್ಞ ಸಹೋದ್ಯೋಗಿಯಲ್ಲಿ ಕೇಳಿದಾಗ ಅವರು ದೊಡ್ಡ ಮರಗಳ ಸೂರ್ಯ ರಶ್ಮಿಯನ್ನೆಲ್ಲ ತಾವೇ ಬಳಸಿಕೊಳ್ಳುತ್ತವೆ, ಕುರುಚಲು ಗಿಡಗಳಿಗೆ ಏನೂ ಸಿಗುವುದಿಲ್ಲ ಅಂತಿದೆ. ಅಂದ್ರೆ ಆ ತರ ಇಲ್ಲಿ ಮರಾಠವಾಡದ ಜನರು ಎಂದೆಂದೂ ಮರೆಯಕೂಡದು. ಅಂದ್ರೆ ಮಹಾರಾಷ್ಟ್ರದಲ್ಲಿ 3 ಮಹಾರಾಷ್ಟ್ರಗಳ ಸ್ಥಾಪನೆ ಆಗ್ಬೇಕು ಅಂತ ವಾದ ಮಾಡ್ತಿದಾರಲ್ಲ, ಹಾಗೆ ಇವರಿಗೆ ಶಿಕ್ಷಣಕ್ಕೆ ದೂರ ಆಗೋದ್ರಿಂದ ಏನು ಆವಾಗಲೇ ವಿಜಯ ಸರ್ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ, ಆ ತರ ಅಲ್ಲಿಂದ ಇಲ್ಲಿ 1000 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಶಿಕ್ಷಣ ಪಡೆಯೋದಕ್ಕಾಗಲ್ವಲ್ಲ, ಹಂಗೆ ಸೂರ್ಯ ಕಿರಣ ಹೆಂಗೆ ಮರದಿಂದ ಗಿಡಕ್ಕೆ ಬಿದ್ದು ಗಿಡಗಳು ಬೆಳೆಯಲ್ವೋ ಅದೇ ತರ ಶಿಕ್ಷಣ ಪಡೆಯೋದಿಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇದು ಅರ್ಥ ಕಥೆಯ. ರಾಮಾಯಣದಲ್ಲಿ ಬಹಳ ವರ್ಷಗಳ ನಂತರ ರಾಮ ಮತ್ತು ಭರತ ಇಬ್ಬರೂ ಸೋದರರ ಸಮಾಗಮನವಿದ್ದಂತೆ. ಸಂಯುಕ್ತ ಮಹಾರಾಷ್ಟ್ರದ ಪರವಾಗಿರುವ ಏಕೈಕ ವಾದವೆಂದರೆ ಅದು ರಾಮಾಯಣದಲ್ಲಿ ಬಹಳ ವರ್ಷಗಳ ನಂತರ ರಾಮ ಮತ್ತು ಭರತ ಈ ಇಬ್ಬರು ಸಹೋದರರ ಸಮಾಗಮನವಿದ್ದಂತೆ ಎಂಬುದು ಇದು ಪರಿಗಣಿಸಬಹುದಾದ ನಿಕೃಷ್ಟವಾದ. ಓಕೆ 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 ಅವ್ರ ಮೇಲೆ ಹೇಳಿದ ಇದಕ್ಕೆ ಕೌಂಟರ್ ಆಗಿ ಇರೋದು ಇದೊಂದೇ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಹೌದು. ಪಶ್ಚಿಮ ಮಹಾರಾಷ್ಟ್ರವು ಭರವಸೆ ಕೊಡಬಹುದಾದ ಕೆಲವು ರಿಯಾಯಿತಿಗಳಿರುವ ರಾಜಕೀಯ ಒಪ್ಪಂದದಿಂದ ಸಂತೃಪ್ತರಾದ ಕೆಲವು ಮರಾಠಿಗರಿದ್ದಾರೆ. ಒಪ್ಪಂದಗಳು ಕಾಗದ ಚೂರುಗಳಿದ್ದಂತೆ, ಅವುಗಳನ್ನು ಜಾರಿಗೆ ತರಲಾಗುವುದಿಲ್ಲ. ಯಾರೂ ಜಾರಿಗೆ ತರಲಾಗದ ರಾಜಕೀಯ ಒಪ್ಪಂದಗಳಿಗೆ ಬದಲಾಗಿ ನಿಮ್ಮ ಕೈಯಲ್ಲಿ ಅಧಿಕಾರವನ್ನು ಪಡೆದಿರುವುದು. ಮುಂಬಯಿ ಸರ್ಕಾರದಲ್ಲಿ ಮರಾಠಿಗರದು ಎಂತಹ ನಿಕೃಷ್ಟ ಹಾಗೂ ದುರ್ಬಲ ಕಾರ್ಯಪ್ರದರ್ಶನ. ಅತ್ಯಂತ ಹೆಚ್ಚು ಮುಂದುವರಿದ ಹಾಗೂ ವಿದ್ಯಾವಂತರಾದ ಮರಾಠಿಗರದೇ ಇಂತಹ ಪ್ರದರ್ಶನವಾದರೆ ಮರಾಠವಾಡದ ಜನರಿಂದ ಏನು ತಾನೇ ನಿರೀಕ್ಷಿಸಲು ಸಾಧ್ಯ? ತನ್ನ ಸ್ಥಿತಿಯನ್ನು ಉತ್ತಮಪಡಿಸಿಕೊಳ್ಳಲು ಮರಾಠವಾಡದ ಅಥವಾ ಮಧ್ಯ ಮಹಾರಾಷ್ಟ್ರದ ಜನರು ತಮ್ಮ ಕೈಯಲ್ಲೇ ಅಧಿಕಾರವನ್ನು ಹೊಂದಿರಬೇಕೆಂದು ಆ ಜನರಿಗೆ ನಾನು ಸಲಹೆ ನೀಡುತ್ತೇನೆ. ಇದು ಲಾಸ್ಟ್ ಆಗಿರೋದ್ರಿಂದ ಮರಾಠವಾಡ ಅಲ್ಲಿಗೆ ಅವರು ಇಲ್ಲಿ ವಾದ ಮಾಡ್ತಿರೋದೇನಂದ್ರೆ ಬಾಬಾ ಸಾಹೇಬ್ರು 3 ಮಹಾರಾಷ್ಟ್ರ ವಿಂಗಡಣೆ ಆಗ್ಬೇಕು, ಹಾಗಾಗಿ ಮರಾಠವಾಡದ ಜನಗಳು ಅಧಿಕಾರವನ್ನು ತಮ್ಮ ಕೈಯಲ್ಲಿ ಇಟ್ಕೊಳ್ಬೇಕು, ಹಾಗಾಗಿ ಈ ವಿಂಗಡಣೆ ಆಗ್ಬೇಕು ಅಂತೇಳಿ ಅವರು ಪ್ರತಿಪಾದನೆ ಮಾಡ್ತಿದ್ದಾರೆ. ಹೌದು ಹೌದು ಹೌದು. ಕತೆ ಹೇಳಿರೋದು ಆಲ್ರೆಡಿ ಎತ್ತರದವರು ಅಂದ್ರೆ ಈಗ ಮುಂಬೈ ಟೌನ್ ಕಡೆ ಇರ್ತಾರಲ್ಲ, ಇವರೆಲ್ಲ ಡಾಮಿನೆಂಟ್ ಆಗಿರ್ತಾರೆ, ಶ್ರೀಮಂತರು ಇರ್ತದೆ, ಹಣಬಲನೂ ಇರ್ತದೆ. ಈಗ ನೀವ್ ಯಾವ ಪ್ರಾಂತ್ಯದವರು ಅವಿನಾಶ್? ದಾವಣಗೆರೆ. ಈಗ ಅಧಿಕಾರದಲ್ಲಿರೋ ಪಕ್ಷದಲ್ಲಿ ಯಾರು ಇಬ್ರು ಲೀಡರ್ ಹೆಸರು ಹೇಳಿ ನೀವು. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರದಲ್ಲಿರುವ ಯಾರು ಇಬ್ರು ಮಂತ್ರಿಗಳ ಹೆಸರು? ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರು, ಪ್ರದೀಪ್ ಈಶ್ವರ್. ಓಕೆ. ಈಗ ನಿಮ್ಗೆ ಹಂಗಂದ ತಕ್ಷಣ ನಿಮ್ಗೆ ಬೀದರ್ ಅವರೋ ಗುಲ್ಬರ್ಗದವರೋ ನೆನಪಿಗೆ ಬರಲ್ಲ. ಹೌದು.
ಇವರೆಲ್ಲ ಬೆಂಗಳೂರು ಸಮೀಪದವರಾಗಿರೋದ್ರಿಂದ ಇವ್ರಿಗೆ ಅವಕಾಶಗಳು ಜಾಸ್ತಿ. ಹ್ಮ್ ಸೇಮ್ ಇದೇ ತರ ಮುಂಬೈ ಕತೆ ಆಯ್ತದೆ. ಮುಂಬೈ ಅವರು ಅವಕಾಶ ಗಿಟ್ಟಿಸ್ತಾ ಹೋಯ್ತಾರೆ. ಈಗ ನೋಡಿ, ಸೌತ್ ಕರ್ನಾಟಕದವರೇನೆ ಮುಖ್ಯಮಂತ್ರಿನೂ ಆಗಿದ್ದಾರೆ, ಉಪಮುಖ್ಯಮಂತ್ರಿನೂ ಆಗಿದ್ದಾರೆ. ಇನ್ ಪೂರ್ತಿ 25 ಜಿಲ್ಲೆಗಳು ಬೇರೆ ಪೋರ್ಟ್ಫೋಲಿಯೋ ಹಂಚ್ಕೊಬೇಕು. ಈ ತರ ತಾರತಮ್ಯ ಶುರುವಾಗುತ್ತೆ. ಈಗ ಬೀದರ್ ಅವನು ಬೆಂಗಳೂರಿಗೆ ಬಂದು ಅಷ್ಟು ಡಾಮಿನೇಟ್ ಮಾಡಕ್ ಆಗುತ್ತಾ? ಗುಲ್ಬರ್ಗಾದವನು ಅಷ್ಟು ಡಾಮಿನೇಟ್ ಮಾಡಕ್ ಆಗುತ್ತಾ? ಹೌದು. ಈ ಸಮಸ್ಯೆ ಆಯ್ತದೆ. ದೊಡ್ಡದಿದ್ರೆ ಈಗ ಸೆಂಟ್ರಲ್ ಮಹಾರಾಷ್ಟ್ರದವರು ಆಲ್ರೆಡಿ ಸ್ವಲ್ಪ ಹಿಂದುಳಿದಿರೋದ್ರಿಂದ ಅವ್ರು ಮುಂಬೈ ತನಕ ಬಂದು ಅಲ್ಲಿಯ ಬಿಸ್ನೆಸ್ ಮೆನ್ಗಳು ಇವ್ರಿಗೆ ಚಿಕ್ಕದ್ರಿಂದಾನೇ ಈ ಕಾಂಟ್ಯಾಕ್ಟ್ ಗಳು ಸಿಕ್ಬಿಡ್ತದೆ. ಬೆಂಗಳೂರು ಸುತ್ತಮುತ್ತ ಒಂದು 200-300 ಕಿಲೋಮೀಟರ್ ಯಾರಿದ್ದಾರೆ ಅವ್ರಿಗೆಲ್ಲ. ಈಗ ದಾವಣಗೆರೆ ಅಂದ್ರೆ ನೀವು ಶಾಮನೂರ್ ಶಿವಶಂಕರಪ್ಪಂಗೆ ಇರುವಷ್ಟು ಹೋಲ್ಡ್ ಮೇಲಕ್ಕೆ ಹೋಗ್ತಾ ಹೋಗ್ತಾ ಇರಲ್ಲ. ಹೌದು. ಇದನ್ನ ಇಲ್ಲಿ ಅಂಬೇಡ್ಕರ್ ರೆಕಗ್ನೈಸ್ ಮಾಡ್ತಾ ಇರೋದು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ 3 ಭಾಗ ಆದ್ರೆ 3 ಜನ ಮುಖ್ಯಮಂತ್ರಿಗಳಾಯ್ತಾರೆ ಮರಾಠಿಗರೆ. ಅದೊಂದು ಕ್ಯಾಲ್ಕುಲೇಷನ್ ಇದೆ ಅಂಬೇಡ್ಕರ್ಗೆ. ಹ್ಮ್ ಈ ಸೆಂಟ್ರಲ್ಲಿ ಭರತನ್ ಕತೆ ರಾಮನ್ ಕತೆ ಹೇಳಿದ್ರಲ್ಲ, ಅದು ಗೊತ್ತಾಗ್ಲಿಲ್ಲ ಅದಕ್ಕೆ ಅಲ್ಲ, ಅದೇ ಈಗ ಅವ್ರ ಎಕ್ಸಾಂಪಲ್ ಹೇಳ್ತಾ ಇರೋದು ಹಂಗೆ. ದೊಡ್ಡ ಮರ ಕೆಳಗಡೆ ಇರೋ ಗಿಡಗಳಿಗೆ ಬೆಳಕ್ ಇದು ಬಿಸಿಲು ಬೆಳಕ್ ಬಿಡೋದೇ ಇಲ್ಲ. ಹಿಂಗೆ ಅಂದ್ರೆ ಇದ್ರ ವಿರುದ್ಧ ವಾದ ಮಾಡೋರು ಇದಾರಲ್ಲ. ಈಗ ಇವ್ರು ಹಿಂಗೆ ಮರದ ಕೆಳಗಡೆ ಬೆಳೆಯಲ್ಲ ಅಂತಂದ್ರಲ್ಲ, ಆ ಕಡೆ ವಾದ ಏನು ಅಂದ್ರೆ ಅವ್ರು ಕೇವಲ ಒಂದು ನೋಡ್ರಿ, ರಾಮ ಕಾಡ್ಗೋದ ಹೋಗಿ ಎಲ್ಲ ಇದೆಲ್ಲ ಮಾಡ್ಕೊಂಡ್ ಬಂದಾಗ ಭರತ ಬಿಟ್ಕೊಡ್ಲಿಲ್ವಾ, ಈ ಒಂದೇ ವಾದನ ಹೇಳ್ಬಿಡ್ತಾರೆ ಅಂತ. ಉಳಿದಂತೆ ಅವ್ರ ಹತ್ರ ಸಮರ್ಥಿಸ್ಕೊಳಕ್ಕೆ ಬೇರೆ ಏನು ಇಲ್ಲ ಅಂತ. ಗೊತ್ತಾಯ್ತಾ? ಅದು ಕೆಳಗಡೆ ಇನ್ನೊಂದ್ ಕತೆ ಇದೆಯಾ? ಅದು ಕೇಳಿಸಿರ್ಲಿಲ್ಲ. ಅದು ಏನಕ್ಕೆ ಯೋಚನೆ ಹೇಳ್ತಾ ಇದ್ದಾರೆ ಅಂದ್ರೆ, ಹಂಗೇನ್ ಆಗಲ್ಲ ಅಂತ ಕೆಲವ್ರು ಇರ್ತಾರೆ. ಈಗ ಬರ್ತಾ ಬಿಟ್ಕೊಟ್ನಲ್ಲ, ನಾವು ಬಿಟ್ಕೊಡ್ತೀವಿ ಕೇಳಿದ್ರೆ ಅಂತಾರೆ. ಆತರ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಈಗ ನಮ್ಮ ದಕ್ಷಿಣ ಭಾರತದಿಂದ ಎಷ್ಟು ಜನ ಪ್ರಧಾನ ಮಂತ್ರಿಗಳಾಗಿದ್ದಾರೆ? ಹಂಗ್ ನೋಡಿದ್ರು ಒಬ್ರೆ, ದೇವೇಗೌಡರು ಒಬ್ರೆ. ಹೌದು. ಈಗ ನರಸಿಂಹರಾವ್ ಕೂಡ ಬೇರೆ ಅಲ್ಲಿ ನಾರ್ತ್ ಕಾನ್ಸ್ಟಿಟ್ಯೂನ್ಸಿನೇ ಅನ್ಸುತ್ತೆ. ಆಂಧ್ರನ ಏನು ನೋಡ್ಬೇಕು. ಹೌದು, ದೇವೇಗೌಡರು ಒಬ್ರೆ. ಅದು 1 ವರ್ಷನೂ ಕರೆಕ್ಟ್ ಆಗಿ ಒಂದೇ ವರ್ಷ, ಆಮೇಲೆ ಅವ್ರಿಗೆ ಉರಿ ಶುರುವಾಯ್ತು, ಇಳಿಸಿದ್ರು. ಕೈಬಿಟ್ಟ ಪ್ರದೇಶವನ್ನು ಮರಳಿ ಪಡೆಯುವುದು. ಮರಾಠಿ ಮಾತನಾಡುವ ಜನರನ್ನೆಲ್ಲ ಒಂದೇ ರಾಜ್ಯದಲ್ಲಿ ಕಟ್ಟಿ ಹಾಕಬೇಕು ಅಥವಾ ಅವರನ್ನು ಹೆಚ್ಚಿನ 2-3 ರಾಜ್ಯಗಳಲ್ಲಿ ವಿಂಗಡಿಸಬೇಕು. ಮುಂಬಯಿಯನ್ನು ಪ್ರತ್ಯೇಕ ಮಾಡಿದಾಗ ಉಳಿದ ಭಾಗವನ್ನು ಎಲ್ಲಿಗೆ ಸೇರಿಸಬೇಕೆಂಬುದೇ ನಮ್ಮ ಮುಂದಿನ ಪ್ರಶ್ನೆ. ಉಳಿದುದರಲ್ಲಿ 2 ಭಾಗಗಳಿವೆ. ಒಂದು ಗುಜರಾತ್, 2 ಮಹಾರಾಷ್ಟ್ರ. ಮಹಾರಾಷ್ಟ್ರದ ಬಗ್ಗೆ ನನ್ನ ಕಳಕಳಿ. ಭಾಷಾವಾರು ಪ್ರಾಂತ್ಯಗಳ ರಚನೆಯಲ್ಲಿ ಮರಾಠಿ ಮಾತನಾಡುವ ಪ್ರದೇಶಗಳಿಗೆ ಮರಾಠಿ ಮಾತನಾಡುವ ಪ್ರದೇಶಗಳನ್ನು ಆಯೋಗವು ಕೊಟ್ಟಿದೆ. ಆ ರೀತಿ ಕೈಬಿಡಲಾದ ಪ್ರದೇಶಗಳು ಈ ಕೆಳಗಿನಂತಿವೆ. 1. ಬೆಳಗಾವಿ ನಗರವೂ ಸೇರಿದಂತೆ ಬೆಳಗಾವಿ ತಾಲೂಕು. 2. ಖಾನಾಪುರ ತಾಲೂಕು. 3. ನಿಪ್ಪಾಣಿಯೂ ಸೇರಿದಂತೆ ಚಿಕ್ಕೋಡಿ ತಾಲೂಕು. 4. ಸೊಪ್ಪ ತಾಲೂಕು, ಸೂಪಾ ತಾಲೂಕು. 5. ಕಾರವಾರ ತಾಲೂಕು. 6. ಬೀದರಿನಲ್ಲಿರುವ ನಿಲಂಗ ತಾಲೂಕು. 7. ಬೀದರಿನಲ್ಲಿರುವ ಅಹಮದಾಪುರ ತಾಲೂಕು. 8. ಬೀದರಿನಲ್ಲಿರುವ ಉದ್ಗಿರ್ ತಾಲೂಕು. 9. ಆದಿಲಾಬಾದಿನಲ್ಲಿರುವ ರಾಜಗಿರಿ ತಾಲೂಕು. 10. ಪಕ್ಕದಲ್ಲಿರುವ ಹಿಂದಿ ಮಾತನಾಡುವ ಪ್ರದೇಶ ಕೊಡಲಾಗಿರುವ ವಿದರ್ಭದ ಕೆಲವು ಭಾಗಗಳು. ಮಹಾರಾಷ್ಟ್ರದಿಂದ ಪ್ರತ್ಯೇಕಿಸಲಾಗಿರುವ ಮರಾಠಿಗರ ಜನಸಂಖ್ಯೆ 13,89,648. ಸಮ್ಮಿಶ್ರ ಮುಂಬಯಿ ರಾಜ್ಯವನ್ನು ಉಳಿಸಿಕೊಳ್ಳುವಲ್ಲಿ ಆಯೋಗವು 2 ಬಹು ಮುಖ್ಯ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಬೇಕಾಯಿತು.
ಮುಂಬಯಿಯು ಮರಾಠಿಗರ ಕೈ ಸೇರದಂತೆ ನೋಡಿಕೊಳ್ಳುವುದು ಒಂದು ಉದ್ದೇಶ. ಸಮ್ಮಿಶ್ರ ರಾಜ್ಯವೊಂದನ್ನು ರಚಿಸುವ ಮೂಲಕ ಆಯೋಗವು ಈ ಉದ್ದೇಶವನ್ನು ಸಾಧಿಸಿತು. ಮರಾಠಿಗರು ಮತ್ತು ಗುಜರಾತಿಗಳ ನಡುವೆ ಸಮಾನತೆಯನ್ನು ಉಂಟುಮಾಡುವುದು ಅವರನ್ನು ಮಾಡಬೇಕಾಗಿದ್ದ ಎರಡನೇ ಕೆಲಸ. ಆಯೋಗವು ಯೋಚಿಸಿದಂತೆ ಮುಂಬಯಿ ರಾಜ್ಯದ ಮುಂದಿನ ವಿಧಾನಸಭೆಯಲ್ಲಿ ಇವರಿಬ್ಬರ ನಡುವಣ ಸಮಾನತೆಯ ಅತ್ಯಂತ ತುರ್ತು ವಿಷಯಗಳು ಯಾರನ್ನು ಅವಲಂಬಿಸಿದ್ದರೂ ಆ ಕರ್ನಾಟಕದ ಸದಸ್ಯರು. ನವಕರ್ನಾಟಕ ರಾಜ್ಯದಲ್ಲಿ ಕಾಣೆಯಾದರು. ಮಹಾರಾಷ್ಟ್ರದ ಎಕ್ಕರೆಗಳನ್ನು ಕತ್ತರಿಸಿ ಮರಾಠಿ ಮಾತನಾಡುವ ಪ್ರದೇಶಗಳಿಗೆ ಮರಾಠಿ ಮಾತನಾಡುವ ಪ್ರದೇಶಗಳನ್ನು ಕೊಡುವುದರ ಮೂಲಕ ಆಯೋಗವು ಇದನ್ನು ಸಾಧಿಸಿಕೊಂಡಿತು. ಈ ರೀತಿಯ ರಾಜಕೀಯ ವಿಧ್ವಂಸಕ ಕೃತ್ಯಕ್ಕೆ ಮತ್ತಾವ ಕಾರಣವೂ ಇದ್ದಂತಿಲ್ಲ. ಮಹಾರಾಷ್ಟ್ರಕ್ಕೆ ಆಯೋಗವು ಮಾಡಿದ ಈ ಅನ್ಯಾಯವನ್ನು ಈಗ ಸರಿಪಡಿಸಬೇಕು. ಅದೃಷ್ಟವಶಾತ್ ಅದನ್ನು ಸರಿಪಡಿಸಲು ಸಾಧ್ಯ. ಸಮ್ಮಿಶ್ರ ರಾಜ್ಯದ ಪ್ರಸ್ತಾಪ ಮುರಿದು ಬಿದ್ದಿದೆ. ಅಲ್ಲದೆ ಮರಾಠಿಗರು ಮತ್ತು ಗುಜರಾತಿಗಳ ನಡುವೆ ಸಮಾನತೆಯೂ ಅಗತ್ಯವಿಲ್ಲ. ಸ್ವಲ್ಪ ಇದ್ದೆ. ಈಗ ನೇಸರ್ ಅವ್ರು ಏನ್ ಕೇಳಿದ್ರಿ? ಅಂಬೇಡ್ಕರ್ ಭಾಷೆ ಅಲ್ಲ, ನಾನ್ ತಿಳ್ಕೊಂಡಿದ್ದ ಇಷ್ಟ ದಿನ ಅಂದ್ರೆ ಬೇರೆ ಕಡೆ ಎಲ್ಲ ಓದಿದ್ದಂದ್ರೆ ಲೇಖನಗಳಲ್ಲಿ ಅಂಬೇಡ್ಕರ್ ಅವರು ಭಾಷಾವಾರು ರಾಜ್ಯಗಳ ಇದಕ್ಕೆ ವಿರೋಧವಾಗಿದ್ರು ಅಂತ. ಹೌದೌದು. ಈಗ ಬಟ್ ಇಲ್ಲಿ ಇದು ಓದ್ತಾ ಇರೋದು ನೋಡಿದ್ರೆ ಭಾಷಾವಾರು ಹೇಳ್ತೀನಿ. ಪರವಾಗಿ ಹೇಳ್ತಿದಾರಲ್ಲ ಅಂತ. ಹೇಳ್ತೀನಿ 5 ದಿನ ಹಿಂದೆ ನಾವು ಓದಿದ್ವಲ್ಲ, ಆಗ ಇವರು ಪ್ರಪೋಸಲ್ ಆರಂಭದಲ್ಲಿ ಮಾಡಿರುವುದು ಭಾಷಾವಾರು ಪ್ರಾಂತ್ಯ ಆಗ್ಬಾರ್ದು, ಭಾಷಾವಾರು ಪ್ರಾಂತ್ಯದಿಂದ ತೊಡಕು ಏನೇನಿದೆ ಅಂತಾನೆ ಒಂದು 2-3 ದಿನ ಓದಿದ್ವಿ ಲಾಸ್ಟ್ ವೀಕ್. ಈಗ ಇದು ಮುಗ್ದೋಗಿದೆ. ಭಾಷಾವಾರು ಪ್ರಾಂತ್ಯ ಆಗ್ಬೇಕಾ ಬೇಡವಾ ಅನ್ನೋ ಚರ್ಚೆ ಮುಗ್ದೋಗಿದೆ. ಇದು 55ನೇ ಇಸ್ವಿಲ್ ಬರೀತಾ ಇರೋದು. ಈಗ ನೀವ್ ಹೇಳೋದು ಒಪಿನಿಯನ್ ಅವ್ರದ್ದು 40ರಿಂದ 50ಕ್ಕೆ ಇದ್ದ ಒಪಿನಿಯನ್. ಈ ಲೇಖನ ಬರೀತಾ ಇರುವುದು ಮುಗ್ದೋಗಿದೆ, ಈ ಡಿಸ್ಕಷನ್ಸ್ ಎಲ್ಲ. ಅದಕ್ಕೆ ಅವ್ರು ಹೇಳ್ತಾ ಇರುವುದು ಈಗ ಇವ್ರು ಬರೀತಾ ಇರೋ ಟೈಮಲ್ಲಿ ಏನಾಗಿದೆ, ಗುಜರಾತ್ ಮಹಾರಾಷ್ಟ್ರ ಎರಡೂ ಸೇರಿ ಒಂದು ಪ್ರಾಂತ್ಯ ಆಗಿದೆ, ಒಂದು ಮಹಾರಾಷ್ಟ್ರ ಆಗಿದೆ. ಆಯ್ತಾ? ಅದನ್ನ 3 ಭಾಗ ಮಾಡ್ಬೇಕು ಅಂತ ಇವ್ರು ಕೇಳ್ತಾ ಇರೋದು. ನೀವು ಹೇಳಿದ್ರಲ್ಲ, ಆ ಸ್ಟೇಜ್ ಬಿಟ್ಟು ಬಂದಿರೋದು ಇದು. ಅದು ಒಂದು 10 ವರ್ಷ ಹಿಂದಿನ ಡಿಸಿಷನ್ ಆಗಿತ್ತು. ಅದಕ್ಕೂ ವಾದ ಮಾಡಿದ್ರು. ಬಟ್ ಏನಂದ್ರೆ ಎಲ್ಲಾರು ಯಾರು ಭಾಷಾವಾರು ಪ್ರಾಂತ್ಯ ಆಗ್ಬೇಕು ಅಂತ ಅವರೆಲ್ಲ ಇದ್ರಲ್ಲಿ ಸಂಸತ್ತಲ್ಲಿ ಹೋರಾಟಗಳು ಮಾಡಿ ಭಾಷಾವಾರು ಪ್ರಾಂತ್ಯಗಳನ್ನೇ ಮಾಡ್ಕೊಂಡ್ರು. ಅಂದ್ರೆ ಭಾಷಾವಾರು ಪ್ರಾಂತ್ಯ ಆಗೋದು ಅನಿವಾರ್ಯ ಆದ್ಮೇಲೆ ಈ ತರ ಆಗ್ಲಿ ಅಂತ ಇವ್ರು ಹೇಳ್ತಿರೋದು. ಆಗು ಹೋಗಿದೆ. ಕೆಲವು ರಾಜ್ಯಗಳಿಗೆ ಆಲ್ರೆಡಿ ಕೊಟ್ಟೆ ಬಿಟ್ಟಿದ್ದಾರೆ. ಇದು 56ರಲ್ಲೋ 55ರಲ್ಲೋ ಬರೀತಾ ಇರೋದು ಇದು. ಅಲ್ಲಿ ನಡೀತಾ ಇರೋ ಡಿಸ್ಕಷನ್ ಇದು. ಸರಿ, ಓಕೆ. ಸೊ ಈಗ ಅವರು ಮಹಾರಾಷ್ಟ್ರನ 3 ಇದು ಮಾಡ್ಬೇಕು ಅಂತ ಹೇಳ್ತಾವ್ರೆ. 3 ರಾಜ್ಯ ಮಾಡಿದ್ರೆ ಜಾಸ್ತಿ ಮಹಾರಾಷ್ಟ್ರದ ಪೊಲಿಟಿಷಿಯನ್ಗಳಿಗೆ 3 ಮುಖ್ಯಮಂತ್ರಿ ಸಿಗ್ತಾರೆ, 3 ಉಪಮುಖ್ಯಮಂತ್ರಿ ಸಿಗ್ತಾರೆ, ಫೋಕಸ್ ಜಾಸ್ತಿ ಆಯ್ತದೆ ಅಂತ ಅವ್ರು ಹೇಳ್ತಾ ಇರೋದು. ಬಟ್ ಅವ್ರಿಗೆ ಇನ್ನೊಂದು ಯೋಚನೆ ಇದೆ. ಮುಂಬೈನಲ್ಲಿ ಮರಾಠಿಗಳಷ್ಟೇ ಗುಜರಾತಿಗಳು ಇದ್ರು, ಮತ್ತೆ ಕೊಂಕಣಿಸು ಅಥವಾ ಕನ್ನಡಿಗರು ಇದ್ರು. ಈ ಕೊಂಕಣಿಸ್ತು ಒಂದಷ್ಟು ವಾದ ಮಾಡ್ತಿದ್ರಲ್ಲ ಒಂದ್ 10 ವರ್ಷ ಹಿಂದೆ, ಇದೇನಾರು ಅಖಂಡ ಮಹಾರಾಷ್ಟ್ರ ಆಗ್ಬಿಟ್ರೆ ನಮ್ಗೆ ಎಷ್ಟು ಸೀಟ್ ಬೇಕು ಅಂತಿದ್ದವರೆಲ್ಲ ನವ ಕರ್ನಾಟಕದಲ್ಲಿ ಅಂದ್ರೆ ಇಲ್ಲಿ ಟ್ರಾನ್ಸ್ಲೇಷನ್ ಎಲ್ಲ ಸಮಸ್ಯೆ ಇದೆ. ಕಾಣಿಯಾಗಿ ಹೋಗಿದ್ದಾರೆ ಅಂದ್ರೆ ನವ ಕರ್ನಾಟಕ ಜನರೇಟ್ ಆಯ್ತಾರಂಗೆ ಇವರೆಲ್ಲ ಹೊರಟೋದ್ರು ಅಲ್ಲಿಗೆ. ಮಹಾರಾಷ್ಟ್ರ ಚಿಂತೆ ಬಿಟ್ಬಿಟ್ರು, ಯಾಕೆಂದ್ರೆ ಅವರೆಲ್ಲ ಕರ್ನಾಟಕ ರಾಜ್ಯದೊಳಗೆ ಸೇರ್ಬಿಟ್ರು ಅವರು ಅಂತ. ಆ ಸಾಲದು ಅದು ಅರ್ಥ. ಅದೊಂದು ಪರ್ಟಿಕ್ಯುಲರ್ ಕರ್ನಾಟಕನ ಏನಕ್ಕೆ ಹೇಳಿದ್ದಾರೆ ಅಂದ್ರೆ ಒಂದ್ ಸಮಾನತೆ ಬರ್ಬೇಕು, ನಾವು ಕನ್ನಡಿಗರು ಇದೀವಿ ಅಂತ ಯಾರ್ಯಾರು ವಾದ ಮಾಡ್ತಿದ್ರೋ ಅವರೆಲ್ಲ ಭಾಷಾವಾರು ಪ್ರಾಂತ್ಯ ಆದಾಗ್ಲೇ ಕಾಣೆಯಾಗ್ಬಿಟ್ರು, ನವ ಕರ್ನಾಟಕಕ್ಕೆ ಹೋಗ್ಬಿಟ್ರು ಅಂತ ಹೇಳ್ತಾ ಇದಾರೆ ಅವ್ರು. ಆದ್ರೆ ಇನ್ನೊಂದು ಸಮಸ್ಯೆ ಅವ್ರು ಹೇಳ್ತಾ ಇರೋದು ಮಹಾರಾಷ್ಟ್ರದ ರೆಕ್ಕೆಗಳನ್ನ ಕತ್ತರಿಸಿ. ಈ ಮಹಾರಾಷ್ಟ್ರದ ಬಾರ್ಡರ್ ಅಲ್ಲಿ ಇದ್ವಲ್ಲ, ಇವ್ರು ಮೆನ್ಷನ್ ಮಾಡಿದಾರ ಮೇಲ್ಗಡೆ ಬೆಳಗಾವಿದು ಇದ್ರದ್ದು, ಇವರೆಲ್ಲ ಮರಾಠಿ ಮಾತಾಡ್ತಾ ಇದ್ರು ಕನ್ನಡಿಗರಿಗೆ ಕೊಟ್ಬಿಟ್ರು ಅಂತ. ಬಟ್ ಕನ್ನಡಿಗರ ವಾದ ಏನಿತ್ತು ಅಂತ ಹೇಳಿದ್ರೆ ಅಲ್ಲಿ ಕನ್ನಡಿಗರೇ ಜಾಸ್ತಿ ಇದ್ದದ್ದು. ಇಲ್ಲಿ ನಂಬರ್ ಕೊಟ್ಟಿದಾರಲ್ಲ ಸರ್, 13,89,648 ಜನ ಮರಾಠಿಗರೇ ಇದ್ದಾರೆ ಅಂತ. ಅದೇ ಹೇಳ್ತಾರೆ. ಬಟ್ ಅವತ್ತಿನ ಸೆನ್ಸಸ್ ಗಳನ್ನ ನಾವು ಡಿಪೆಂಡ್ ಆಗಕ್ಕೆ ಆಗೋದಿಲ್ಲ.
ಅದಕ್ಕೆ ನಾನು ಹೇಳದ್ದು, ಇದಕ್ಕೆ ಕನ್ನಡಿಗರು ಇದ್ರ ಚರ್ಚೆ ಎಲ್ಲ ಸಂಸತ್ತಲ್ಲಿ ನಡೆದೇ ಆಗಿದೆ, ಹ್ಮ್ ಇದ್ರ ಅಂದ್ರೆ ಚರ್ಚೆಗಳೆಲ್ಲ. ಇದು ನೆಕ್ಸ್ಟ್ ವಿವರಿಸ್ತಾರೆ ಇದನ್ನ ಪ್ರಸ್ತುತ ಸಮಸ್ಯೆಗಳಿಗೆ ಸಂಬಂಧಿಸಿದ ಸಾರಾಂಶ ಅಂತ. ಇದ್ರಲ್ಲಿ ಇನ್ನು ಕ್ಲಾರಿಟಿ ಗೊತ್ತಾಗುತ್ತೆ. ಈಗ ಇಷ್ಟು ಇಲ್ಲಿ 10 ತಾಲೂಕು ಕೊಟ್ಬಿಟ್ಟಿದಾರಲ್ಲ, ಹ್ಮ್ ಇದ್ರ ಬಗ್ಗೆ ಅವ್ರಿಗೆ ಬೇಸರ ಇದೆ. ಈ 3 ಇದಾದಾಗ, 3 ಪಾರ್ಟ್ ಆದಾಗ ಮಹಾರಾಷ್ಟ್ರ ಈ ಜಿಲ್ಲೆಗಳನ್ನ ತಕೊಂಬಹುದು ಅನ್ನುವುದು ಇನ್ನೊಂದು ಪಾಯಿಂಟ್ ಅಷ್ಟೇ ಅವ್ರದ್ದು. ಸಮಸ್ಯೆಗಳಿಗೆ ಅದು ಸಂಬಂಧಿಸಿದ ಸಾರಾಂಶ. 55 ಹಂಗ ಅವ್ರು ಬರ್ದಿದ್ರೆ ಒಂದೇ ನಿಮಿಷ. ಆಮೇಲೆ ಇದು ಮಹಾಜನ್ ಇದಾಗತ್ತಲ್ಲ, ಅದು ಯಾವಾಗ 70 ಅಲ್ಲ 80 ಅಲ್ಲ ಮಹಾಜನ್ ಆಯೋಗ, ಅದ್ರಲ್ಲಿ ನಮಗೆ ಸ್ಪಷ್ಟತೆ ಸಿಕ್ಬಿಟ್ಟಿದೆಯಲ್ಲ. ಒಡ್ಗೆರೆ ಸರ್ ಬಂದಿದ್ರು, ಹೊಟ್ಟೋದ್ರ? ಇದು ಯಾವಾಗ ಮಹಾಜನ್ ವರದಿ ಇದಾದದ್ದು? 80 ಅಲ್ಲಿ ಅನ್ಸುತ್ತೆ. ಅಂದ್ರೆ ಅದು ಈಗ ಇವರು ಹಳೆ ಡೇಟಾಗಳ ಮೇಲೆ ಅಷ್ಟೇ ಮಾತಾಡ್ತಾ ಇದ್ದಾರೆ. ಅಲ್ಲ ಅದೇ ನಾನು ಹೇಳ್ತಿರೋದು, ಸೆನ್ಸಸ್ ಡೇಟಾ ಎಲ್ಲ ಒಂದು ಕರೆಕ್ಟ್ ಲೆವೆಲ್ ಸಿಕ್ಕಿರುತ್ತೆ ಈ ಮಹಾಜನ್ ಆಯೋಗದ ಹೊತ್ತಿಗೆ, ಅಂದ್ರೆ ಒಂದು ಸ್ಪಷ್ಟ ಚಿತ್ರಣ ಅವಾಗ ಸಿಕ್ಕಿದೆ ಅಂತ ಅನ್ಸುತ್ತೆ ಅನ್ಕೊಬಹುದು ನಾವು. ಅದ್ರ ಮೇಲೆ ಈ ತರ ಇದ್ದ ಎಲ್ಲಾ ಸಮಸ್ಯೆಗಳಲ್ಲೂ ಈ ತರ ಕಮಿಷನ್ ಗಳನ್ನ ಮಾಡಿ ಮಾಡಿ ಅವರು ಸೊಲ್ಯೂಷನ್ ಕಂಡ್ಕೊಂಡ್ರು. ಈಗ ಆಗ್ಲೂ ಕೆಲವು ಎಕ್ಸ್ಚೇಂಜ್ ಆಗಿದೆಯಲ್ಲ, ಈಗ ಚಿತ್ರದುರ್ಗನೋ ಪಾವಗಡನೋ ಒಂದನ್ ಕೊಟ್ಟು ಒಂದನ್ ತಕೊಳ್ಳೋದು ಆತರ ಎಲ್ಲ ಆಗಿದೆ ಅಲ್ವಾ, ಲೇಟರ್ ಸ್ಟೇಜ್ ಗಂಟ 60 ನಂತರನು ಒಂದ್ 5-6 ಜಿಲ್ಲೆ ಆತರ ಎಕ್ಸ್ಚೇಂಜ್ ಆಗಿದೆಯಲ್ಲ. ಮಂತ್ರಾಲಯ ಇದ್ದದ್ ಕಡೆ, ಇಲ್ಲಿ ತುಮಕೂರು ಡಿಸ್ಟಿಕ್ ಅಲ್ಲಿ ಎಲ್ಲ. ಮಹಾಜನ ಆಯೋಗ ಬಂದಿತ್ತು. ಪ್ರಸ್ತುತ ಸಮಸ್ಯೆಗಳಿಗೆ ಸಂಬಂಧಿಸಿದ ಸಾರಾಂಶ. ಭಾಷಾವಾರು ರಾಜ್ಯಗಳ ರಚನೆಯ ಹಿನ್ನೆಲೆಯಲ್ಲಿರಬೇಕಾದ ನಿಯಮಗಳ ಸಾರಾಂಶವನ್ನು ಓದುಗರ ಅನುಕೂಲಕ್ಕಾಗಿ ಇಲ್ಲಿ ಕೊಟ್ಟಿದ್ದೇನೆ. ಆ ನಿಯಮಗಳನ್ನು ಈಗಾಗಲೇ ಹಿಂದಿನ ಪುಟಗಳಲ್ಲಿ ವಿವರಿಸಿದ್ದೇನೆ, ಆದರೂ ಅವು ಚದುರಿದಂತಿವೆ. ಈ ನಿಯಮಗಳನ್ನು ಕೆಳಗಿನಂತೆ ನಿರೂಪಿಸಬಹುದು. ಸಂಕೀರ್ಣ ರಾಜ್ಯ ರಚನೆಯ ವಿಚಾರವನ್ನು ಸಂಪೂರ್ಣ ಕೈಬಿಡಬೇಕು. ಪ್ರತಿಯೊಂದು ರಾಜ್ಯವು ಏಕಭಾಷಾ ರಾಜ್ಯವಾಗಿರಬೇಕು. ಒಂದು ರಾಜ್ಯ ಒಂದು ಭಾಷೆ. ಒಂದು ರಾಜ್ಯ ಒಂದು ಭಾಷೆಯ ಸೂತ್ರವನ್ನು ಒಂದು ಭಾಷೆ ಒಂದು ರಾಜ್ಯ ಸೂತ್ರದ ತೊಡಕಿಗೆ ಸಿಕ್ಕಿಸಬಾರದು. ವಿಸ್ತೀರ್ಣ ಜನಸಂಖ್ಯೆ ಮತ್ತು ಒಂದೇ ಭಾಷೆ ಮಾತನಾಡುವ ಜನರ ನಡುವೆ ಇರುವ ಸ್ಥಿತಿಗಳ ವ್ಯತ್ಯಾಸಗಳು ಇವು ಯಾವುದನ್ನೂ ಲೆಕ್ಕಿಸದೆ ಒಂದೇ ಭಾಷೆಯನ್ನು ಮಾತನಾಡುವ ಜನರನ್ನು ಒಂದೇ ಸರ್ಕಾರದ ಆಡಳಿತಕ್ಕೊಳಪಡಿಸಬೇಕೆಂದು ಒಂದು ಭಾಷೆ ಒಂದು ರಾಜ್ಯ ಸೂತ್ರದ ಅರ್ಥ. ಮುಂಬಯಿಯೂ ಸೇರಿದಂತೆ ಸಂಯುಕ್ತ ಮಹಾರಾಷ್ಟ್ರ ರಚನೆಗಾಗಿ ನಡೆದಿರುವ ಚಳುವಳಿಯ ಹಿಂದಿರುವ ವಿಚಾರ ಇದೆ. ಇದು ಒಂದು ಅರ್ಥಹೀನ ಸೂತ್ರ. ಇದಕ್ಕೆ ಯಾವುದೇ ಹಿನ್ನೆಲೆ ಇಲ್ಲ. ಇದನ್ನು ಕೈಬಿಡಲೇಬೇಕು. ಪ್ರಪಂಚದ ಇತರ ಕಡೆಗಳಲ್ಲಿ ಮಾಡಿರುವಂತೆ ಒಂದು ಭಾಷೆಯನ್ನಾಡುವ ಜನತೆಯನ್ನು ಅನೇಕ ರಾಜ್ಯಗಳನ್ನಾಗಿ ಬೇರ್ಪಡಿಸಬಹುದು. ಒಂದು ಭಾಷೆಯನ್ನಾಡುವ ಜನತೆಯನ್ನು ಎಷ್ಟು ರಾಜ್ಯಗಳನ್ನಾಗಿ ವಿಂಗಡಿಸಬೇಕು ಎಂಬುದಕ್ಕೆ ಆಧಾರಾಂಶಗಳೆಂದರೆ: 1. ಸಮರ್ಥ ಆಡಳಿತದ ಅಗತ್ಯಗಳು. ವಿವಿಧ ಪ್ರದೇಶಗಳ ಅಗತ್ಯಗಳು. ವಿವಿಧ ಪ್ರದೇಶಗಳಲ್ಲಿರುವ ಭಾವನಾ ಸಮುಚ್ಚಯ ಮತ್ತು ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರ ನಡುವಣ ಪ್ರಮಾಣ. ರಾಜ್ಯದ ವಿಸ್ತೀರ್ಣ ಹೆಚ್ಚಾದಂತೆಲ್ಲ ಬಹುಸಂಖ್ಯಾತರೊಂದಿಗೆ ಅಲ್ಪಸಂಖ್ಯಾತರಿಗಿರುವ ಪ್ರಮಾಣವು ಕಡಿಮೆಯಾಗುತ್ತಾ ಬರುತ್ತದೆ. ಅಲ್ಪಸಂಖ್ಯಾತರ ಪರಿಸ್ಥಿತಿ ಶೋಚನೀಯವಾಗುತ್ತದೆಯಲ್ಲದೆ, ಅಲ್ಪಸಂಖ್ಯಾತರ ಮೇಲೆ ಬಹುಸಂಖ್ಯಾತರು ನಡೆಸಬಹುದಾದ ದೌರ್ಜನ್ಯ ಕೃತ್ಯವೂ ಹೆಚ್ಚಾಗುತ್ತದೆ. ಆದ್ದರಿಂದ ರಾಜ್ಯಗಳು ಚಿಕ್ಕದಾಗಿರಬೇಕು. ಬಹುಸಂಖ್ಯಾತರ ದೌರ್ಜನ್ಯ ಕೃತ್ಯಗಳನ್ನು ತಡೆಯಲು ಅಲ್ಪಸಂಖ್ಯಾತರಿಗೆ ರಕ್ಷಣೆ ಒದಗಿಸಬೇಕು. ಇದನ್ನು ಮಾಡಲು ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಬೇಕು. ಅಲ್ಲದೆ ಬಹುಸದಸ್ಯ ಮತಕ್ಷೇತ್ರಗಳಲ್ಲಿ ಸಂಚಿತ ಮತ ಚಲಾವಣೆಯ ಮೂಲಕ ಒಂದು ವ್ಯವಸ್ಥೆಯನ್ನು ಏರ್ಪಡಿಸಲು ಅವಕಾಶ ಮಾಡಿಕೊಡಬೇಕು. ಅಲ್ಲಿ ಒಂದು ಸೂಕ್ಷ್ಮವಾದ ಪಾಯಿಂಟ್ ಹೇಳಿದ್ದಾರೆ. ಏನಂದ್ರೆ, ಒಂದು ರಾಜ್ಯ ಒಂದು ಭಾಷೆ. ಈ ಸೂತ್ರನ ಒಂದು ಭಾಷೆ ಒಂದು ರಾಜ್ಯ
ಎರಡು ಸೌಂಡಿಂಗ್ ಒಂದೇ ತರ ಇದೆ, ಕನ್ಫ್ಯೂಸ್ ಹಾ, ಮಾಡ್ಕೊಂಬಾರದು ಹೌದು ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ಒಂದು ರಾಜ್ಯ ಮಾಡ್ಕೊಟ್ಟಿದೀವಿ. ಕರ್ನಾಟಕ ರಾಜ್ಯ ಎಲ್ಲಿ ಮಾಡ್ಕೊಟ್ಟಿದೀವಿ ಅಷ್ಟು ಜನ ಪೂರ್ತಿ ಕನ್ನಡ ಮಾತಾಡ್ಬೇಕು ಅಂತ ರೂಲ್ಸ್ ಹಾಕ್ಬೋದು ನೀವು. ಹೌದು. ಇದು ಒಂದು ರಾಜ್ಯ ಒಂದು ಭಾಷೆ ಕಾನ್ಸೆಪ್ಟ್. ಅದೇ ಒಂದು ಭಾಷೆ ಒಂದು ರಾಜ್ಯ ಅಂದ್ರೆ ಕನ್ನಡ ಮಾತಾಡೋರೆಲ್ಲ ಒಂದು ರಾಜ್ಯ ಆಗ್ಬೇಕು ಅಂದ್ರೆ, ಈಗ ಮಧ್ಯದಲ್ಲಿ ಈ ರೋಡಲ್ಲಿ ಒಂದು ಡಿಸ್ಟಿಕ್ ಅವರು ಕನ್ನಡ ಮಾತಾಡ್ತಾರೆ, ಅದೋಣಿಲಿ ಕನ್ನಡ ಮಾತಾಡ್ತಾರೆ, ಮಧ್ಯಪ್ರದೇಶದಲ್ಲಿ ಒಂದ್ ಜಿಲ್ಲೆಯಲ್ಲಿ ಕನ್ನಡ ಮಾತಾಡ್ತಾರೆ. ಅವ್ರನ್ನೆಲ್ಲ ಒಂದೇ ರಾಜ್ಯ ಮಾಡಕ್ ಆಯ್ತದ? ಹಂಗಾಗಿ ಇದ್ರ ಜೊತೆ ಕನ್ಫ್ಯೂಸ್ ಮಾಡ್ಕೊಂಬೇಡಿ ಅಂತ ಅಷ್ಟೇ ಅವರು ಹೇಳ್ತಾ ಇರ್ಬೋದು. ಒಂದು, ಮುಂಬೈ ಸೇರಿದಂತೆ ಸಂಯುಕ್ತ ಮಹಾರಾಷ್ಟ್ರ ರಚನೆಗಾಗಿ ನಡೆದಿರುವ ಚಳುವಳಿಯ ಹಿಂದಿರುವ ವಿಚಾರ ಇದೆ. ಇದೊಂದು ಅರ್ಥಹೀನ ಸೂತ್ರ, ಇದಕ್ಕೆ ಯಾವುದೇ ಹಿನ್ನೆಲೆ ಇಲ್ಲ, ಇದನ್ನು ಕೈಬಿಡಬೇಕು. ಪ್ರಪಂಚದ ಇತರ ಕಡೆಯಲ್ಲಿ ಮಾಡಿರುವಂತ ಒಂದು ಭಾಷೆಯನ್ನಾಡುವ ಜನತೆಯನ್ನು ಅನೇಕ ರಾಜ್ಯಗಳನ್ನಾಗಿ ಬೇರ್ಪಡಿಸಬೇಕು. ಹಂಗಾಗಿ ನೀವು ಇಡೀ ಮಹಾರಾಷ್ಟ್ರವನ್ನ 3 ಭಾಗ ಮಾಡಬಹುದು ಯಾವುದೇ ಸಮಸ್ಯೆ ಇಲ್ಲದೆ ಅಂತ. ಬೇರೆ ವಿದೇಶಗಳಲ್ಲೂ ಪ್ರಜಾತಂತ್ರ ಇದೆಯಲ್ಲ, ಅಲ್ಲೂ ಇಂಗ್ಲಿಷ್ ಮಾತನಾಡುವ 16 ರಾಜ್ಯಗಳಿರ್ತವೆ. ಅಮೆರಿಕಾದಲ್ಲಿ ಈಗ ಇಂಗ್ಲಿಷ್ ಮಾತನಾಡುವ 16 ರಾಜ್ಯಗಳಿರ್ತವೆ. ಜರ್ಮನಿಗೆ ಹೋದ್ರೆ ಜರ್ಮನ್ ಮಾತಾಡುವ ಬೇರೆ ಬೇರೆ ರಾಜ್ಯಗಳಿರ್ತವೆ. ಅಲ್ಲಿ ಸುತ್ತ ಡೈಲೆಕ್ಟ್ ಗಳಿದ್ರುನು. ಈ 5ನೇ ಪಾಯಿಂಟ್ ಏನು ಅಂತ ಗೊತ್ತಾಗ್ಲಿಲ್ಲ, ಅದು ಒಂದಷ್ಟು ಟೆಕ್ನಿಕಲ್ ವಿಷಯ ಹೇಳಿದ್ದಾರೆ. ಆದ್ರೆ ಇನ್ನೊಂದು ಸೂಕ್ಷ್ಮ ವಿಚಾರ ಅವ್ರು ಏನ್ ಹೇಳಿದ್ದಾರೆ, ರಾಜ್ಯ ದೊಡ್ಡದಾಗಿದ್ರೆ ಆಯ್ತಾ, ಈಗ ಕರ್ನಾಟಕ ಇಷ್ಟು ದೊಡ್ಡದಾಗಿದೆ ಅಂತ ಅನ್ಕೊಳ್ಳಿ, ನೀವು ಕರ್ನಾಟಕದಲ್ಲಿ ಯಾವ್ದಾದ್ರು ಒಂದು ಚಿಕ್ಕ ಜಾತಿ ಹೆಸರು ಹೇಳಿ. ಕುರುಬ ಚಿಕ್ಕದೇನಲ್ಲ, ಚಿಕ್ಕ ಕುರುಬ ಜಾತಿ. ಚಿಕ್ಕದೇನಲ್ಲ. ಜಾತಿ ಅಂದ್ರೆ ಬ್ರಾಹ್ಮಣರು, ಕೊರಗರು, ಕೊಡವರು. ಕೊರಗರು. ಯಾರು? ಕೊರಗರು ಕೊಡವರು ಅಂತ ಇದೆಯಲ್ಲ, ಯಾವ ಕಡೆ ಬರ್ತಾರ ಅವರು? ಕೊರಗ ಈ ಕುಂದಾಪುರ, ಉಡುಪಿ ಡಿಸ್ಟಿಕ್ ಅಲ್ಲಿ ಇದ್ದಾರೆ. ಈಗ ಕೊರಗರು ಒಂದು 1 ಲಕ್ಷ ಜನ ಇದ್ದಾರೆ ಅನ್ಕೊಳ್ಳಿ, ಆಯ್ತಾ? ಇಡೀ ಕರ್ನಾಟಕ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ಲಿಂಗಾಯತರು ನಿಮ್ಗೆ 1 ಕೋಟಿ ಸಿಗ್ಬೋದು, ಗೌಡ್ರು 1 ಕೋಟಿ ಸಿಕ್ಕಿದ್ರು. ಅವ್ರು ಕಂಪೇರ್ ಮಾಡಿದ್ರೆ ಕೊರಗರು ಎಷ್ಟಾದ್ರು? 1% ಆಗಿರ್ಬೇಕು, ತುಂಬಾ ಕಡಿಮೆ 1%. ಆಗೋದು. ಈಗ ಚಿಕ್ಕ ರಾಜ್ಯ ಮಾಡೋದು ಅನ್ಕೊಳ್ಳಿ, ಹೆಂಗೆ ಮೈಸೂರಲ್ಲಿ ಇರೋ 10 ಜಿಲ್ಲೆನೆ ಒಂದು ರಾಜ್ಯ ಮಾಡಿದ್ದು. ಆಗ ಏನಾಯ್ತಿತ್ತು, ಒಂದು 40 ಲಕ್ಷ ಗೌಡ್ರು ಇರ್ತಿದ್ರು, 40 ಲಕ್ಷ ಲಿಂಗಾಯತರಿದ್ದಾರೆ, ದಲಿತರು ಒಂದು 30 ಲಕ್ಷ ಇದ್ದಾರೆ. ಈ ತರ ಇದ್ದಾಗ ಇದು ಈ ಕೊರಗರು ಇದಾರಲ್ಲ, ಇವ್ರು ತುಂಬಾ ಕಡಿಮೆ ಅನ್ಸಲ್ಲ. ಅಟ್ಲೀಸ್ಟ್ ಒಂದು ವಾಯ್ಸ್ ಇರ್ತದೆ. ಒಂದಿಬ್ರು MLA ಇದ್ರು ಅಥವಾ ಒಬ್ಬ MLA ಇದ್ರು ಈ ಸುತ್ತ ಇರುವ ಕಡಿಮೆ ಜಿಲ್ಲೆಗಳಾದ್ರೆ, ಒಬ್ಬ MLA ಇದ್ದು ಅವನು ಇಡೀ 224 ಕಾನ್ಸ್ಟಿಟ್ಯೂನ್ಸಿ ಅವ್ರ ಜೊತೆ ಸಮವಾಗಿ ನಿಲ್ಲಕ್ ಆಯ್ತದ? ಸಪ್ರೆಸ್ ಮಾಡ್ಬಿಡ್ತಾರ ಅವನ ವಾಯ್ಸ್ನ. ಬಟ್ ಒಂದು 30-40 MLA ಇದ್ರೆ ಆಗ ಅವನು ಒಂಚೂರು ವಾಯ್ಸ್ ರೈಸ್ ಮಾಡ್ಬೋದು. ಹಂಗೆ ಅಲ್ಪಸಂಖ್ಯಾತರು ತುಂಬಾ ಆಸಕ್ತರಾಗ್ಬಿಡ್ತಾರೆ ದೊಡ್ಡ ರಾಜ್ಯ ಇದ್ರೆ ಅಂತ ಅವ್ರು ಹೇಳ್ತಾ ಇರೋದು. ತುಂಬಾ ಚಿಕ್ಕ ಚಿಕ್ಕದು, ಈಗ ಲಂಬಾಣಿನೇ ಆಗ್ಬೋದು, ಕೂರ್ಗಿಗಳಾಗ್ಬೋದು, ಈಗ ಸುಡ್ಗಾಡ್ಸಿದ್ರು ಅಂತ ಇದಾರೆ, ಇವ್ರು ಇಲ್ಲಿ ಬೋವಿ ಅಂತ ಹೇಳಿದ್ರಲ್ಲ ಆ ತರನೇ ತುಂಬಾ ಇವೆ. ಅವ್ರಿಗೆ ವಾಯ್ಸೇ ಇಲ್ದಂಗ ಹೋಗುತ್ತೆ. ಲಿಂಗಾಯತರು ಗೌಡ್ರದೇ ಡಾಮಿನೇಷನ್ ಆಗೋಗುತ್ತೆ. ಅದು ಸಮಸ್ಯೆ. ಈಗ ಸೆಂಟ್ರಲ್ ಕರ್ನಾಟಕ ಒಂದ್ ಸೆಪರೇಟ್ ರಾಜ್ಯ ಇದ್ದಿದ್ರೆ ವಾಲ್ಮೀಕಿ ಜನಾಂಗನೇ ಡಾಮಿನೆಂಟ್ ಆಗಿರ್ತಿತ್ತು. ವಾಲ್ಮೀಕಿ ಜನಾಂಗಕ್ಕೆ ಒಬ್ಬ ಮುಖ್ಯಮಂತ್ರಿ ಇರ್ತಿದ್ದ, ವಾಲ್ಮೀಕಿ ಜನಾಂಗದಿಂದ ಒಂದು 10 ಜನನಾರು MLA ಇರ್ತಿದ್ರು. ಈಗ ವಾಲ್ಮೀಕಿ ಅಂದ್ರೆ ಜಾರಕಿಹೊಳಿ ಎಲ್ಲ ವಾಲ್ಮೀಕಿ ಜನಾಂಗನ? ಅಲ್ಲ, ಅವರು ವಾಲ್ಮೀಕಿ ಬರಲ್ಲ ಅನ್ಸತ್ತೆ, SC ಇರ್ಬೇಕು. ಅಲ್ಲ ಅನ್ಸುತ್ತೆ, ಅವ್ರು ಎಷ್ಟಿಗೆ ಬರೋದು? ಬರತ್ ಗೊತ್ತಾ? ಹೌದು, ಶ್ರೀರಾಮುಲು ಅವರು ವಾಲ್ಮೀಕಿ. ಹೌದು, ಎಷ್ಟಿ ಬರೋದು, ಎಷ್ಟಿ.
ಈಗ ನಿಮ್ಗೆ ಸೆಂಟ್ರಲ್ ಕರ್ನಾಟಕ ಒಂದ್ ಸೆಪರೇಟ್ ರಾಜ್ಯ ಆಗಿದ್ದಿದ್ರೆ ವಾಲ್ಮೀಕಿ ಜನ ಅಂದವ್ರಿಗೆ ಇನ್ನೂ ವಾಯ್ಸ್ ಜಾಸ್ತಿ ಇರ್ತಿತ್ತು. ಇದನ್ನ ಇಲ್ಲಿ ಕ್ಯಾಲ್ಕುಲೇಷನ್ ಇಲ್ಲಿ ಹೇಳ್ತಾ ಇರೋದು ಅವರು. ಅಲ್ಪಸಂಖ್ಯಾತರಿಗೆ ಇದೇ ಇಲ್ದಂಗ ಆಗೋಗ್ತದೆ, ವಾಯ್ಸೇ ಇಲ್ದಂಗ ಆಗೋಗ್ತದೆ ದೊಡ್ಡ ರಾಜ್ಯ ಇದ್ದಷ್ಟು. ಈಗ ಉತ್ತರ ಪ್ರದೇಶದಲ್ಲಿ ನಿಮ್ಗೆ ಠಾಕೂರ್ಗಳಿಗೆ ಅಧಿಕಾರ ಸಿಗ್ಬೇಕು, ಇಲ್ಲ ದಲಿತರಿಗೆ ಸಿಗ್ಬೇಕು, ಇಲ್ಲ ಬ್ರಾಹ್ಮಣರಿಗೆ ಸಿಗ್ಬೇಕು ಅಧಿಕಾರ. ಇವ್ರು ಮೂರ್ ಬಿಟ್ಟು ಇನ್ನೊಂದ್ 5-6 ಜಾತಿ ಇವೆ. ಅದರಲ್ಲಿ 400 ಕಾನ್ಸ್ಟೆನ್ಸಿ ಇರೋದ್ರಿಂದ ಒಂದ್ 25 ಜನ ಗೆದ್ದು ಬಂದ್ರು ಚಿಕ್ಕ ಜಾತಿಯವರು, ಅವ್ರಿಗೇನು ವಾಯ್ಸ್ ಇರೋದಿಲ್ಲ. 400 ಕಾನ್ಸ್ಟೆನ್ಸಿಲಿ 25 ಜನ ಏನ್ ಪ್ರಯೋಜನ? ಅದೇ 100 ಕಾನ್ಸ್ಟೆನ್ಸ್ ಇದೆ ಒಂದ್ ರಾಜ್ಯ ಇದ್ದಿದ್ರೆ 25 ಒಂಚೂರು ವಾಯ್ಸ್ ಕೊಡುವಂತಹ ಒಂದು ಇದಾಗಿರ್ತಿತ್ತು, ನಂಬರ್ ಆಗಿರ್ತಿತ್ತು. ನಿಮ್ಗೆ ಅರ್ಥ ಆಯ್ತಾ ಅಥವಾ ನಾನು ತುಂಬಾ ಕಾಂಪ್ಲಿಕೇಟೆಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ? ಇಲ್ಲ 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 ಸರ್, ಅರ್ಥ ಆಯ್ತು. ಇಲ್ಲಿ ಓದಿದಾಗ ಅರ್ಥ ಆಗಿರ್ಲಿಲ್ಲ, ನೀವ್ ಹೇಳಿದ್ಮ್ಯಾಗ ಅರ್ಥ ಆಯ್ತು. ಒಂದು ರಾಜ್ಯ ಒಂದು ಭಾಷೆ ಸೂತ್ರ ಹೇಳಿದ್ರು, ಅದು ಇವೆಲ್ಲ ಪಾಯಿಂಟ್ಸ್ ಬಹಳ ಆಳವಾಗಿ ಯೋಚನೆ ಮಾಡಿದ್ರೆ ಕರೆಕ್ಟ್ ಅನ್ಸುತ್ತಲ್ಲ ಸರ್. ಅಂದ್ರೆ ಅದೇ ಈಗ ಒಬ್ಬ ಸ್ಕಾಲರ್ ಒಂದು ಇದು ಬರೆಯೋದಕ್ಕೂ ಸಾಹಿತ್ಯ ಬರೆಯೋದಕ್ಕೂ ನೀವು ಭಾವನೆಗಳನ್ನ ತೇಲ್ಸ್ಕೊಂಡು ಹೋಗ್ಬಹುದು. ಅಂಬೇಡ್ಕರ್ ಏನಕ್ಕೆ ಅವ್ರ ಬರಹಗಳಲ್ಲಿ ವಿಭಿನ್ನವಾಗಿ ನಿಲ್ತಾರೆ ಅಂತ ಈಗ ನಮ್ಮ ಇವರು ಇನ್ನೊಂದು ರೂಮಲ್ಲಿ ಮತ್ತೆ ಇವರೆಲ್ಲ ಮಾತಾಡ್ತಾ ಇದ್ರು. ನಾವು ಹಾನೆಸ್ಟ್ ಆಗಿ ಅಂಬೇಡ್ಕರ್ನ ಏನ್ ನೋಡ್ಬೇಕಾಗುತ್ತೆ ಅಂದ್ರೆ ಅವ್ರ ಜನಾಂಗಕ್ಕೆ ಒಬ್ಬ ನಾಯಕ ಅಂತ ಇರ್ಲಿಲ್ಲ, ಆಯ್ತಾ? ಇಂಥ ಒಬ್ಬ ನಾಯಕ ಬಂದ್ಮೇಲೆ ಅವರು ಅಪಾರವಾಗಿ ಪ್ರೀತಿಸ್ಲೇಬೇಕು, ಕಾಪಾಡ್ಕೊಬೇಕಾಗಿದೆ ಅಂಬೇಡ್ಕರ್ನ. ಏನಕ್ಕೆ ಅಂತ ಹೇಳಿದ್ರೆ ಈ ಅಪ್ಪನಲ್ಲಿದ್ದ ಸ್ಕಾಲರ್ ಶಿಪ್ ಇದೆಯಲ್ಲ, ದಟ್ ವಾಸ್ ಅಮೇಝಿಂಗ್. ನಾವು ಎಲಿಮಿನೇಷನ್ ಆಫ್ ಕ್ಯಾಸ್ಟ್ ನಾವು ಎಷ್ಟು ಸೂಕ್ಷ್ಮವಾಗಿ ಎಳೆ ಎಳೆಯಾಗಿ ಅವರು ಬಿಚ್ಚಿಟ್ಟಿದ್ದಾರೆ ನೋಡಿ, ಪಾಯಿಂಟ್ಸ್ ವೈಸ್ ಅವ್ರು ಅದನ್ನ ಬರ್ದಿರೋದು. ಈಗ ಕ್ಯಾಸ್ಟ್ಸ್ ಇನ್ ಇಂಡಿಯಾ ಬರ್ದಿರೋದು 1916 ಅವರು ಮಾಸ್ಟರ್ ಡಿಗ್ರಿ ಮಾಡ್ತಿದ್ದಾಗ. ಆಗ್ಲೇ ಅಷ್ಟು ಸೂಕ್ಷ್ಮವಾಗಿ ಬರ್ದಿದ್ದಾರೆ ಅಂತ ಹೇಳಿದ್ರೆ, ಹೋರಾಟಗಾರರಿದ್ರು ದಲಿತರಲ್ಲಿ, ಆದ್ರೆ ಸ್ಕಾಲರ್ಗಳಿರ್ಲಿಲ್ಲ. ಆ ಎಲ್ಲಾ ಜವಾಬ್ದಾರಿನೂ ಅಂಬೇಡ್ಕರ್ ಮೇಲಿತ್ತು. ನಿಮ್ಗೆ ಸ್ವತಂತ್ರ ಹೋರಾಟಕ್ಕೆ 100 ಜನ ಸಿಕ್ತಿದ್ರು, ನಿಮ್ಗೆ ಕಮ್ಯುನಿಸಂಗೆ ಒಂದ್ 25 ಜನ ನಾಯಕರು ಸಿಗರು, ಮುಂದೆ ಮುಸ್ಲಿಂ ಲೀಗ್ ಅಂದ್ರೆ 25 ಜನ ನಾಯಕರು ಸಿಗರು. ಆದ್ರೆ ದಲಿತರಿಗೆ ಅಂಬೇಡ್ಕರ್ ಮಾತ್ರ ಇದ್ದದ್ದು. ಹಂಗಾಗಿ ಆ ಜವಾಬ್ದಾರಿನ ಅಂಬೇಡ್ಕರ್ ಒಬ್ರೇ ನಿಭಾಯಿಸ್ಬೇಕಾಯ್ತು ಅಂತ. ಅಂದ್ರೆ ಆ ಕಮ್ಯುನಿಟಿ ಬಂದೂನು ಆ ಸ್ಕಾಲರ್ಗೆ ತಲುಪುದ್ರಲ್ಲ ಅವರು, ಸತತವಾಗಿ ಅಧ್ಯಯನ ಮಾಡಿ ಎಷ್ಟು ಬಿಡಿಯಾಗಿ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ನಾನು ಮೊದ್ಲೇ ಹೇಳಿದ್ದೆ ಒಂದಿನ ನಿಮ್ಗೆ, ಅವ್ರು ಭಾಷಾವಾರು ಪ್ರಾಂತ್ಯದ ಬಗ್ಗೆ ಮಾತಾಡುವಾಗ ಭಾಷಾವಾರು ಪ್ರಾಂತ್ಯನೇ ಇವ್ರು ಹೇಳ್ತಾ ಇರೋದು ಸರಿ ಅನ್ನಿಸ್ತದೆ. ಅಖಂಡ ಮಹಾರಾಷ್ಟ್ರ ಮಾಡಿ ಅನ್ನುವಾಗ ಆಗ ಅದನ್ನೇ ಒಪ್ಕೊಬೇಕು ಅನ್ನಿಸ್ತು. ಅಷ್ಟು ಕನ್ವಿನ್ಸಿಂಗ್ ಇರ್ತಿತ್ತು ಅವರ ಕಮ್ಯುನಿಕೇಶನ್. ಹೌದೌದು. ಈಗ ಇಲ್ಲಿ ಜನಸಂಖ್ಯೆ ಹೆಚ್ಚಾದಂತೆಲ್ಲ ಅಂತ ವಿಸ್ತೀರ್ಣ ಹೆಚ್ಚಾದಂತೆ ಜನಸಂಖ್ಯೆ ಜಾತಿ ಮೇಲೆ ವಿಂಗಡಣೆ ಆಗಿ ಭಾಷೆ ಅಂದ್ರೆ ಇದು ವಿಂಗಡಣೆ ಆಗಿ ಅವ್ರ ಮೇಲೆ ದೌರ್ಜನ್ಯ ನಡೆಯೋದ್ರ ಬಗ್ಗೆ ಬಹಳ ನೀಟಾಗಿ ಹೇಳಿದ್ರು. ಸಂಖ್ಯಾತರು ಶೋಚನೀಯವಾಗುತ್ತದೆ ಅಲ್ಲದೆ ಅಲ್ಪಸಂಖ್ಯಾತರ ಮೇಲೆ ಬಹುಸಂಖ್ಯಾತರ ನಡೆಸಬಹುದಾದ ದೌರ್ಜನ್ಯ ಕೃತ್ಯವೂ ಹೆಚ್ಚಾಗುತ್ತದೆ. ಹೌದು. ಈಗ ನಮ್ಮ ಕರ್ನಾಟಕದಲ್ಲಿ 224 ಕಾನ್ಸ್ಟನ್ಸಿ ಇದೆಯಲ್ಲ, ಇವುದ್ರಲ್ಲಿ 1-2 ಇರ್ತವೆ ಯಾವ್ದೋ ಪರ್ಟಿಕ್ಯುಲರ್ ಜಾತಿಯವರು. ಅವ್ರು ಯಾರು ಅಂದ್ರೆ ನಾವು ದುರ್ಬಿನಾಕ ಹುಡುಕ್ಬೇಕು. ನಿಮ್ಗೆ ಗೌಡ್ರು ಒಂದ್ 10 ಜನ MLA ಗಳ ಹೆಸರು ಹೇಳಿ ಅಂದ್ರೆ ಪಟ್ ಅಂತ ಹೇಳ್ಬೋದು, ಲಿಂಗಾಯತರದ್ದು ಹೇಳಿ ಅಂದ್ರೆ ಪಟ್ ಅಂತ ಹೇಳ್ಬೋದು. ನಿಮ್ಗೆ ಐಡಿಯಾ ಇದೆಯಾ? ಇಲ್ಲ ಇಲ್ಲ. ಏನಕ್ಕೆ ಅಂದ್ರೆ ನಮ್ಗೆ ಅವ್ರ ಫೋಕಸ್ಗಳೇ ಗೊತ್ತಿರೋದಿಲ್ಲ. ಈಗ DK ಶಿವಕುಮಾರ್ ಒಬ್ಬ ಗೌಡ ಅಂತ ಗೊತ್ತಾಯ್ತದೆ, ಸಿದ್ದರಾಮಯ್ಯ ಕುರುಬ ಅಂತ ಗೊತ್ತಾಯ್ತದೆ. ಆದ್ರೆ ಈಗ ಚಿತ್ರದುರ್ಗದ ಯಾವ್ದೋ ತಾಲೂಕವರು ಯಾವ ಪರ್ಟಿಕ್ಯುಲರ್ ಕಮ್ಯುನಿಟಿ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ವಿಜಯ್ ಸರ್, ಇಲ್ಲಿ 5th ಪಾಯಿಂಟ್ ಅಷ್ಟು ಕ್ಲಿಯರ್ ಇರ್ಲಿಲ್ಲ ಅಂತ ಹೇಳಿದ್ರಿ ಅಲ್ವಾ? ಒಂದ್ ನಿಮಿಷ ಅದು ಒಮ್ಮೆ ಅದು ಇಂಗ್ಲಿಷ್ ಅಲ್ಲಿ ಓದ್ತೀನಿ, ಬೇಕಾದ್ರೆ ನೋಡಿ ಹೆಲ್ಪ್ ಆಗ್ಬೋದಾ ಅಂತ. Into how many states of people speaking one language
should be cut up, should depend upon one bracket ಅಲ್ಲಿದೆ, the requirements of efficient administration, two, the needs of the different areas, three, the sentiments of the different areas, and four, the proportion between the majority and minority ಅಂತ ಇದೆ. ಒಂದು ಭಾಷೆಯನ್ನಾಡುವ ಜನತೆಯನ್ನು ಎಷ್ಟು ರಾಜ್ಯಗಳನ್ನಾಗಿ ವಿಂಗಡಿಸಬೇಕು ಎಂಬುದಕ್ಕೆ ಆಧಾರಾಂಶಗಳೆಂದರೆ ಸಮರ್ಥ ಆಡಳಿತದ ಅಗತ್ಯಗಳು, ವಿವಿಧ ಪ್ರದೇಶಗಳ ಅಗತ್ಯಗಳು, ವಿವಿಧ ಪ್ರದೇಶಗಳಲ್ಲಿರುವ ಭಾವನಾ ಸಮುಚ್ಚಯ, ಮತ್ತು ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರ ನಡುವಿನ ಪ್ರಮಾಣ. ಈಗ ಅವರು ಸರಿ, ಈಗ ಡಿಸೈಡ್ ಮಾಡಿದ್ರಿ ಕನ್ನಡ ಮಾತನಾಡುವ ಒಂದು ಕರ್ನಾಟಕ ರಾಜ್ಯ ಆಯ್ತು ಆಯ್ತಾ. ಈಗ ಅಖಂಡ ಕರ್ನಾಟಕ ತರ ಇದೆ. ಈ ಕರ್ನಾಟಕನ ಮೂರು ಭಾಗ ಮಾಡುವ ಅಂತ ಅನ್ಕೊಂಡ್ರು. ಇದು ನಮ್ಗೆ ಅರ್ಥ ಮಾಡ್ಕೊಳಕ್ ಏನ್ ಕಷ್ಟ ಆಯ್ತೈತೆ ಅಂದ್ರೆ, ಇದು ಅವತ್ತಿನ ಕಾಂಟೆಕ್ಸ್ಟ್ ಆಗಿರೋದ್ರಿಂದ ಇವತ್ತು ಈ ಸಮಸ್ಯೆಗಳೆಲ್ಲ ಸುಮಾರು ಔಟ್ ಆಫ್ ಕಾಂಟೆಕ್ಸ್ಟ್ ಆಗೋಗಿದೆ. ಇದೇ ಜೀವಂತವಾಗಿದೆ, ತುಂಬಾ ಸೂಕ್ಷ್ಮವಾಗಿ ಹುಡುಕ್ಬೇಕು. ಹೆಂಗೆ ಮೂರ್ ಭಾಗ ಮಾಡ್ಬೇಕು ಅಂದ್ರೆ ಕರ್ನಾಟಕವನ್ನ ಹೆಂಗ್ ಮಾಡ್ತೀರಾ ಅಂತ. ಹೆಂಗೆ ಅಂದ್ರೆ ಆ ಮೂರ್ ಭಾಗ ಮಾಡ್ದಾಗ್ಲೂನು ಯಾವ್ದೋ ಒಂದೇ ಜಾತಿಯವ್ರು ಸೇರ್ಕೊಂಡ್ರೆ ಅದು ತಪ್ಪಾಗ್ಬಿಡುತ್ತೆ. ಆಮೇಲೆ ಆ ಪ್ರಾಂತ್ಯದಲ್ಲಿ ನಿಮ್ಗೆ ಯಾವ್ದು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಇಲ್ದೇನೋ ಹೋದ್ರೆ ವಿಧಾನಸೌಧದಲ್ಲಿ ಕೆಲಸ ಯಾರು ಮಾಡ್ತಾರೆ? ಅದಕ್ಕೆ ಸಮರ್ಥ ಆಡಳಿತಕ್ಕೆ ಏನೇನ್ ಅಗತ್ಯ ಇದೆ ಅದನ್ನೆಲ್ಲ ಒಂದು 10 ಜಿಲ್ಲೆ ಸೇರಿಸಿ ಒಂದು ರಾಜ್ಯ ಮಾಡಿದ್ರು ಅನ್ಕೊಳ್ಳಿ. ಈ ಆಡಳಿತಗಾರರು ಸಿಗ್ತಾರ ಅನ್ನೋದನ್ನ ನೋಡ್ಬೇಕು. ಓಕೆ, ಅವ್ರ ಸೆಂಟಿಮೆಂಟ್ ಒಂದೇ ತರ ಇದೆಯಾ ಅಂತ ನೋಡ್ಬೇಕು. ಅದರಲ್ಲಿ ಯಾರೋ ಒಬ್ರೇ ಡಾಮಿನೇಟ್ ಆಗಿ ಹೋಗ್ತಾ ಇದಾರಾ ಅನ್ನೋದ್ ನೋಡಿ ಎಲ್ಲ ಮಿಕ್ಸ್ ಆಗ್ಬೇಕು. ತಿರ್ಗಾ ನಾವು ಸರಿ 10 ಜಿಲ್ಲೆ ಮಾಡ್ದೋ ಅನ್ಬಿಟ್ಟು ಪೂರ್ತಿ ಎಲ್ಲ 10 ಜಿಲ್ಲೆಲ್ಲೂ ಲಿಂಗಾಯತರೆ ಜಾಸ್ತಿ ತುಂಬಿದ್ರೆ ಆಗ ಇವ್ರದ್ದು ಪರ್ಪಸ್ ಸರ್ವ್ ಆಗೋದಿಲ್ಲ. ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರ ನಡುವಿನ ಪ್ರಮಾಣ ಆದಷ್ಟು ಸ್ಕ್ಯಾಟರ್ ಆಗಿರ್ಬೇಕು. ಇದು ಎಲ್ಲ ಒಂದು ಎಕ್ಸಸೈಸ್ ಅನ್ನ ಅವರು ಪ್ರಪೋಸ್ ಮಾಡ್ತಾ ಇರೋದಷ್ಟೇ ಇದು. ಬಟ್ ಅವರು ಹೇಳ್ದಂಗೆ 3 ಆಗ್ಲಿಲ್ಲ, 2 ಆಯ್ತು ಅಷ್ಟೇ. ಇದು ಬರೀತಾ ಇರೋ ಸಂದರ್ಭದಲ್ಲಿ ಗುಜರಾತ್ ಮತ್ತೆ ಮಹಾರಾಷ್ಟ್ರ 2 ಸೇರಿ ಮಹಾರಾಷ್ಟ್ರ ಇದೆ. ಸೊ ಗುಜರಾತ್ ಮಹಾರಾಷ್ಟ್ರ 2 ಆಯ್ತು. ಸೆಂಟ್ರಲ್ ಮಹಾರಾಷ್ಟ್ರ ಏನು ಇನ್ನೊಂದು ರಾಜ್ಯ ಆಗ್ಲಿಲ್ಲ. ಭಾಗ 4 ಭಾಷಾವಾರು ರಾಜ್ಯಗಳ ಸಮಸ್ಯೆ, ಅಧ್ಯಾಯ 9ರಲ್ಲಿ ಅಸ್ತಿತ್ವ ಸಾಮರ್ಥ್ಯ. 3 ಮಹಾರಾಷ್ಟ್ರ ರಾಜ್ಯಗಳು ಉಳಿಯುವ ಸಾಮರ್ಥ್ಯ ಹೊಂದಿವೆಯೇ? ಅವುಗಳ ಖರ್ಚನ್ನು ನಿಭಾಯಿಸಲು ಅವಕ್ಕೆ ಬರುವ ಆದಾಯ ಸಾಕಾಗುತ್ತದೆಯೇ? ಅಂತಹ ಪ್ರಶ್ನೆ ಎದ್ದೇ ಏಳುತ್ತದೆ. ಕೇವಲ ಮಹಾರಾಷ್ಟ್ರಕ್ಕೆ ಸಂಬಂಧಿಸಿದಂತೆ ಅಂತಹ ಪ್ರಶ್ನೆ ಕೇಳಬಹುದು ಎಂಬುದಲ್ಲ. ಭಾರತದಲ್ಲಿರುವ ಇನ್ನೂ ಅನೇಕ ರಾಜ್ಯಗಳಿಗೆ ಸಂಬಂಧಿಸಿದಂತೆಯೂ ಅಂತಹ ಪ್ರಶ್ನೆ ಕೇಳಬಹುದು. ಡಾಕ್ಟರ್ ಜಾನ್ ಮಥಾಯ್ ಕರ ಪರಿಶೀಲನಾ ಸಮಿತಿ ಅಂದ್ರೆ ಟ್ಯಾಕ್ಸೇಷನ್ ಇನ್ಕ್ವೈರಿ ಕಮಿಟಿಯ ಅಧ್ಯಕ್ಷರಾಗಿದ್ದರು. ಆ ಸಮಿತಿಯು ಸಲ್ಲಿಸಿದ್ದ ವರದಿಯ ಭಾಗ 3ರಿಂದ ಭಾಗ ಎ ರಾಜ್ಯಗಳು, ಭಾಗ ಬಿ ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದ 4 ಹೇಳಿಕೆಗಳನ್ನು ಆಯ್ದು ನಾನಿಲ್ಲಿ ಕೊಡುತ್ತೇನೆ. ಇಲ್ಲಿ ಟೇಬಲ್ ಏನೋ ಮೆನ್ಷನ್ ಕೊಟ್ಟಿರ್ತಾರೆ ನೆಕ್ಸ್ಟ್. ಅಲ್ಲಿ ಈ ಹೇಳಿಕೆಗಳಿಂದ ಈ ಕೆಳಗಿನ ವಿಷಯ ಎದ್ದು ಕಾಣುತ್ತವೆ. ಮೊದಲನೇದು, ರಾಜ್ಯಗಳ ಜೀವಿತಾವಧಿಯಲ್ಲಿ ಕೆಲವು ವರ್ಷದವರೆಗೆ ಕೊರತೆ ಇರಲಿಲ್ಲ. ಅವುಗಳೆಲ್ಲ ಸಮರ್ಥವಾಗಿದ್ದವು. ಕಾಂಗ್ರೆಸ್ ಆಡಳಿತಕ್ಕೆ ಬಂದ ಮೇಲೆ ಮಾತ್ರ ರಾಜ್ಯಗಳು ತಮ್ಮ ಆರ್ಥಿಕ ಸಾಮರ್ಥ್ಯ ಕಳೆದುಕೊಂಡವು.
ಎರಡನೇ ಪಾಯಿಂಟು, ಕಾಂಗ್ರೆಸ್ ಆಡಳಿತಕ್ಕೆ ಬಂದಾಗಿನಿಂದ ಅಬಕಾರಿ ತೆರಿಗೆಯು ಕಡಿಮೆಯಾಗತೊಡಗಿತು, ಅದು ಇಲ್ಲವಾಗುವ ಸ್ಥಿತಿಯವರೆಗೂ ಇಳಿಯಿತು. ಮೂರನೇದು, ಆದಾಯ ಕರ ಮತ್ತು ಮಾರಾಟ ಕರಗಳು ಬೃಹತ್ ಪ್ರಮಾಣದಲ್ಲಿ ಹೆಚ್ಚಾದವು. ರಾಜ್ಯಗಳು ಮತ್ತು ಆರ್ಥಿಕ ಸಾಮರ್ಥ್ಯವನ್ನು ಹೇಗೆ ಕಳೆದುಕೊಂಡವು ಎಂಬುದನ್ನು ಈ ಕಾರಣಗಳು ವಿವರಿಸುತ್ತವೆ. ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇಂಗ್ಲಿಷಲ್ಲಿ ಓದು ಅಂದ್ರೆ ಬೇಕಾದ್ರೆ ಒಮ್ಮೆ ಓದ್ತೀನಿ. ದ ಪ್ರಾಬ್ಲಮ್ಸ್ ಆಫ್ ಲಿಂಗ್ವಿಸ್ಟಿಕ್ ಸ್ಟೇಟ್ಸ್, ಚಾಪ್ಟರ್ 9. ಕಂಟಿನ್ಯೂನೇ ಮಾಡಿ, ಬಟ್ ಇವೆಲ್ಲ ಕಾಂಪ್ಲಿಕೇಟ್ ಇವೆ ಡಿಸ್ಕಸ್ ಮಾಡೋದಕ್ಕೆ. ಅವ್ರ ಒಪಿನಿಯನ್ ಅಂತ ಅಷ್ಟೇ ತಕೊಂಬಹುದು. ಓಕೆ ಸರ್, ಅದನ್ನ ಓಕೆ, ಅದು ಎಕ್ಸ್ಪ್ಲೈನ್ ಮಾಡೋಗಿದ್ರೆ ಮಾಡಿ ಸರ್, ತೊಂದರೆ ಇಲ್ಲ. ಅದನ್ನ ಅಲ್ಲ, ಕೇಳೋಣ. ಏನಕ್ಕೆ ಅಂದ್ರೆ ಅವ್ರ ಮೇಲ್ಮೇಲೆ ಇಲ್ಲಿ ಹೇಳ್ತಾ ಇರೋದು, ಈಗ ಅಬ್ಕಾರಿ ಇಲಾಖೆಯಿಂದ ಕಾಂಗ್ರೆಸ್ ಬಂದ್ಮೇಲೆ ಅಬ್ಕಾರಿ ಇಲಾಖೆಯಿಂದ ಅಂತ ಸಂಪಾದನೆ ಆಗ್ತಾ ಇಲ್ಲ ಅಂತ. ಏನಕ್ಕೆ ಅಂದ್ರೆ ಇವರು ಗಾಂಧಿ ಪಾನ ನಿರೋಧ ಇದು ಏನಪ್ಪ, ಎಣ್ಣೆ ಹೊಡಿಬೇಡಿ ಅಂತೆಲ್ಲ ನಮ್ಗೆಲ್ಲ ತಪ್ಪು ಹೇಳ್ಕೊಟ್ಬಿಟ್ಟಿದ್ರಲ್ಲ, ಅದರಿಂದ ಏನು ಟ್ರಾನ್ಸಾಕ್ಷನ್ ಆಯ್ತಾ ಇಲ್ಲ ಅಂತ. ಅದು ಈಗ ಅಂಬೇಡ್ಕರ್ ಅವ್ರ ಪ್ರಕಾರ ಮುಂದೆ ಬರ್ದಿದ್ದಾರೆ ನೋಡಿ, ಕಾಂಗ್ರೆಸ್ ಅನುಸರಿಸಿದ ಪಾನ ನಿರೋಧ ನೀತಿಗೆ ಸಂಬಂಧಿಸಿದಂತೆ ಸವಾಲಿನ ಭಯವಿಲ್ಲದೆ ಈ ಕೆಳಗಿನ ನಿರ್ಣಯಗಳನ್ನು ಮಾಡಬಹುದು ಅಂತ. ಒಂದು ಸುಳ್ಳು ಆದರ್ಶಕ್ಕಾಗಿ ಅಬಕಾರಿ ಕಂದಾಯವನ್ನು ಬಲಿ ಕೊಡಲಾಯಿತು ಅಂತ ಹೇಳ್ತಾವ್ರೆ. ಇದು ಮಾಡೋದ್ರಿಂದ ಏನೇನ್ ಸಮಸ್ಯೆ ಆಯ್ತು ಅಂತ ಅವರು ಎಕ್ಸ್ಪ್ಲೈನ್ ಮಾಡ್ತಾವ್ರೆ. ಓಕೆ, ಮುಂದೆ ಓದ್ತೀನಿ ನಾನು ಹಾಗಿದ್ರೆ. ಒಂದು ಸುಳ್ಳು ಆದರ್ಶಕ್ಕಾಗಿ ಅಬಕಾರಿ ಕಂದಾಯವನ್ನು ಬಲಿ ಕೊಡಲಾಯಿತು. ಆ ಆದರ್ಶಕ್ಕೆ ಯಾವುದೇ ಅರ್ಥವಿಲ್ಲ, ವಿವೇಚನೆ ಇಲ್ಲ ಮತ್ತು ವಾಸ್ತವತೆ ಇಲ್ಲ. ಕಾಂಗ್ರೆಸ್ಸು ಅನುಸರಿಸಿದ ಪಾನ ವಿರೋಧ ನೀತಿಗೆ ಸಂಬಂಧಿಸಿದಂತೆ ಸವಾಲಿನ ಭಯವಿಲ್ಲದೆ ಈ ಕೆಳಗಿನ ನಿರ್ಣಯಗಳನ್ನು ಮಾಡಬಹುದು. ಮೊದಲನೇದು, ನಿರರ್ಥಕವಾಗಿ ಬೃಹತ್ ಪ್ರಮಾಣದ ಕಂದಾಯವನ್ನು ಬಲಿ ಕೊಡಲಾಯಿತು. ಎರಡನೇದು, ಜನರು ಕುಡಿಯುವುದನ್ನು ನಿಲ್ಲಿಸಲಿಲ್ಲ. ಕಳ್ಳಬಟ್ಟಿ ತಯಾರಿಕೆಯು ಭಾರಿ ಪ್ರಮಾಣದಲ್ಲಿ ಆಗುತ್ತಿದೆ. ಮೂರನೇದು, ಸರ್ಕಾರವು ಕಳೆದುಕೊಂಡ ಹಣವನ್ನು ಕಳ್ಳಬಟ್ಟಿ ಮದ್ಯದ ತಯಾರಕನು ದೋಚುತ್ತಿದ್ದಾನೆ. ನಾಲ್ಕನೇದು, ಪಾನ ವಿರೋಧವು ಸಮಾಜವನ್ನು ಅನೈತಿಕಗೊಳಿಸಿದೆ. ಮೊದಲು ಒಂದು ಕುಟುಂಬದ ಗಂಡಸರು ಮಾತ್ರ ಕುಡಿಯುತ್ತಿದ್ದರು, ಯಾಕೆಂದರೆ ಮದ್ಯದ ಅಂಗಡಿಗೆ ಹೋಗಲು ಅವರಿಗೆ ಮಾತ್ರ ಸಾಧ್ಯವಿತ್ತು. ಕಳ್ಳಬಟ್ಟಿ ಮದ್ಯದ ಉತ್ಪಾದನೆಯು ಈಗ ಗೃಹ ಕೈಗಾರಿಕೆಯಾಗಿದೆ. ಮನೆಯಲ್ಲಿ ಮದ್ಯ ತಯಾರಾಗುವುದರಿಂದ ಗಂಡಸರು ಮತ್ತು ಹೆಂಗಸರಿಬ್ಬರೂ ಕುಡಿಯುತ್ತಾರೆ. ಐದನೇದು, ಪಾನ ವಿರೋಧದಿಂದಾದ ಕಂದಾಯ ನಷ್ಟದ ಜೊತೆಗೆ ಪಾನ ನಿರೋಧವನ್ನು ಜಾರಿಗೆ ತರಲು ಪೊಲೀಸ್ ಕಾರ್ಯಾಚರಣೆಗೆ ಆಗುವ ಹೆಚ್ಚಿನ ಖರ್ಚನ್ನು ಸರ್ಕಾರ ಭರಿಸಬೇಕಾಗುತ್ತದೆ. ಆದರೆ ಪೊಲೀಸರು ಪಾನ ನಿರೋಧ ಕಾರ್ಯಾಚರಣೆಯನ್ನು ಎಂದೂ ಮಾಡುವುದಿಲ್ಲ. ಹೇಳಿ ಸರ್, ಮಾತಾಡಿ. ಅಥವಾ ಸಿಂಪಲ್ ಇತ್ತು ಕಂಟಿನ್ಯೂ ಮಾಡು ಅಂದ್ರೆ ಓದ್ತೀನಿ. ಅಲ್ಲ, ಕಂಟಿನ್ಯೂ ಮಾಡಬಹುದು, ಇನ್ನೇನಿಲ್ಲ. ಅದು ಆ ಪರ್ಪಸ್ ಸಾಲ್ವ್ ಆಗ್ಲಿಲ್ಲ ಅಂತ ಅಷ್ಟೇ ಹೇಳ್ತಾ ಇದಾರೆ. 3-4 ಎಕ್ಸಾಂಪಲ್. ಹೌದು, ನಾಗರಾಜ್ ಸರ್ ಹೇಳದ್ನೆ ನಾನು ಯೋಚನೆ ಮಾಡ್ತೇನೆ. ಇನ್ನೊಂದು ಪಾಯಿಂಟ್ ಸಿಕ್ಕಿರೋದು ಅವ್ರಿಗೆ. ಅದು ಸ್ಪಷ್ಟವಾಗಿ ಹೇಳಿದ್ದಾರೆ, ಮನೆಯಲ್ಲೂ ತಯಾರಾಗುತ್ತೆ, ಆಮೇಲೆ ನಿಲ್ಲಿಲ್ವಲ್ಲ ಅದು ಅವ್ರು. ಬಟ್ ಪಾನ ನಿರೋಧ ಪರವಾಗಿ ನಾವೇನ್ ಹೇಳ್ಬಹುದು ಅಂತ ಹೇಳಿದ್ರೆ, ನಿಲ್ಲಿಲ್ವಲ್ಲ, ಅದನ್ನ ನಿಲ್ಸುವುದು ಹೆಂಗೆ ಅಂತ ಯೋಚನೆ ಮಾಡ್ಬೇಕು. ಸೇಮ್ ಈಗ ಬಿಹಾರದಲ್ಲಿ ಇದಿಲ್ಲ, ಡ್ರಿಂಕ್ಸ್ ಇಲ್ಲ. ಆ ಡ್ರಿಂಕ್ಸ್ ಇಲ್ಲ ಅನ್ನುವುದು ಹೊಸ ಸಮಸ್ಯೆಗಳಿಗೆ ಎಡೆ ಮಾಡಿಕೊಟ್ಟಿದೆ. ಅವ್ರೇನ್ ಮಾಡ್ತಾರೆ, ಬಿಹಾರದ ಬಾರ್ಡರ್ ಅಲ್ಲಿ ಇರೋರೆಲ್ಲ ನೇಪಾಳ ಕೊಟ್ಟೋಯ್ತಾರೆ. ನೇಪಾಳದ ಬಾರ್ಡರ್ ಅಲ್ಲೇ ಒಂದ್ 25 ಪೆಟ್ಟಿ ಅಂಗಡಿ ಅವೆ. ಆ ಪೆಟ್ಟಿ ಅಂಗಡಿಯಲ್ಲಿ ಒಳ್ಳೆ ಲೈಬ್ರರಿಲಿ ಬುಕ್ ಜೋಡಿಸಿರ್ತಾರಲ್ಲ, ಹಂಗೆ ಪೆಟ್ಟಿ ಅಂಗಡಿಯಲ್ಲಿ ಎಣ್ಣೆ ಜೋಡಿಸಿರ್ತಾರೆ. ಅವ್ರೇನ್ ಮಾಡ್ತಾರೆ, ಇಳಿದು ಗಾಡಿ ನಿಲ್ಸ್ಬಿಟ್ಟು ಇಲ್ಲಿ ಒಂದ್ ನದಿ ಐತೆ,
ಅಲ್ಲಿ ಹೊಟ್ಟೋಯ್ತಾರೆ 1,000 ಜನ ಶನಿವಾರ ಭಾನುವಾರ. ಹೋಗಿ ಅಲ್ಲಿ ಕುಡ್ಕೊಂಡು ತೂರಾಡ್ಕೊಂಡು ಬಿದ್ದಿದ್ದು ಸೋಮವಾರ ಬರ್ತಾರೆ ಬೆಳಗ್ಗೆ ಹಂಗೆ ತೂರಾಡ್ಕೊಂಡು. ಅಂದ್ರೆ ಈ ತರ ನಾವ್ ಎಕ್ಸ್ಪೆಕ್ಟ್ ಮಾಡ್ದೇನೆ ಇರೋದಷ್ಟು ಸಮಸ್ಯೆಗಳು ಬರ್ತವೆ. ಅದರಿಂದ ಅಲ್ಲಿ ವ್ಯಭಿಚಾರನು ಜಾಸ್ತಿ ಆಗೋಗಿದೆ. ಈ ತರ ಸಮಸ್ಯೆಗಳಿವೆ. ಬಟ್ ಏನಂದ್ರೆ ನಾವು ಆ ಸಮಸ್ಯೆಗಳಿಗೆ ಉತ್ತರ ಕಂಡಿಡ್ತಾ ಹೋಗ್ಬೇಕು. ಹೌದು ಸರ್, ಅದೇ ತರ ಇಲ್ಲಿ ಮೈಸೂರಲ್ಲೂ ಆಗುತ್ತೆ, ಈ ಕಡೆ ಕೇರಳದಲ್ಲೂ ಇಲ್ಲ. ಕೇರಳದವರು ಅದೇ ಉದ್ದೇಶಕ್ಕೆ ಈ ಕಡೆ ಬಾರ್ಡ್ರಿಗೆ ಬರ್ತಾರೆ. ಆಮೇಲೆ ಇನ್ನೊಂದು ನೋಡಿ, ಅವರು ಮನೆಯಲ್ಲೇ ತಯಾರಿಸುವುದರಿಂದ ಆಗುವ ಸಮಸ್ಯೆ ಹೇಳ್ತಾ ಇದಾರೆ. ಈಗ ಒಂದ್ಸಲ ನೀರ ತಯಾರಿಸಬಹುದು ಅಂತ ಪರ್ಮಿಷನ್ ಕೊಟ್ಬಿಟ್ರು. ಈ ನುಸಿ ಪೀಡೆ ರೋಗ ಬಂದಾಗ ತೆಂಗಿಗೆ ಜಯಚಂದ್ರ ಇದ್ರು ಅವಾಗ. ಕೊಟ್ಬಿಟ್ರಲ್ಲ, ಆಗ ನಮ್ಮೂರ್ ಕಡೆ ಚಿಕ್ಕ ಚಿಕ್ಕ ಮಕ್ಳಿಗೂ ಕುಡ್ಸಕ್ ಶುರು ಮಾಡ್ಬಿಟ್ರು. ಒಳ್ಳೇದಂತೆ ಕುಡಿ ಒಂಚೂರು ಅನ್ಕೊಂಡು. ಆ ಪ್ರತೀತಿ ಬೆಳೆದ್ ಬಿಡುತ್ತೆ. ಇಲ್ಲ, ಚೆನ್ನಾಗಿತ್ತು ವಿಜಯ್ ಸರ್. ಅದು ಬೆಳಗ್ಗೆ ಸ್ವಲ್ಪ ನೋಡಿ ಬಿಸಿಲು ನೋಡಿ, ಇವರೇ ಮೊದಲನೇ ಬಲಿ ಅದಕ್ಕೆ. ಇಲ್ಲ ಸರ್, ನಾನು ಕುಡ್ದಿದ್ದೀನಿ ಅದನ್ನ. ಬಟ್ ಅವಾಗ ಜಯಚಂದ್ರ ಅವಾಗ ಕೃಷಿ ಸಚಿವರಾಗಿದ್ರು. ಅದ್ ಎಲ್ಲೋ ಮಲೇಷ್ಯಾದಿಂದಲೋ ಸಿಂಗಾಪುರದಿಂದಲೋ 10 ಕೋಟಿ ರೂಪಾಯಿ ಔಷಧಿ ತಂದು ತೆಂಗಿನ ಮರಕ್ಕೆ ಚುಚ್ಚಿದ್ರು. ಅದಾಗ್ಲಿಲ್ಲ ಅಂತ ಡೆಲ್ಲಿ ಪ್ರತಿನಿಧಿ ಕಳ್ಸಿದ್ರು SM ಕೃಷ್ಣ ಅವರು. ಅಲ್ಲೂ ಏನೇನೋ ಆಗೋಯ್ತು ಅವಾಗ, ಹಗರಣ ಪಗರಣ ಇಲ್ಲ, ಅಂತ. ತುಂಬಾ ವರ್ಷ ಸಮಸ್ಯೆ ಆಯ್ತು. ತುಂಬಾ ಆರ್ಥಿಕವಾಗೂ ಏಟು ಬೀಳ್ತು. ಈ ನಾರಾಯಣ್ ರೆಡ್ಡಿ ಅಂತ ಗೌರಿಬಿದ್ನೂರ್ ಕಡೆ ಒಬ್ರು ನ್ಯಾಚುರಲ್ ಫಾರ್ಮಿಸ್ಟ್ ಇದ್ರು, ಕೇಳಿದ್ವಿ. ಅವರು, ನಾನು ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೆ ಒಂದ್ಸಲ. ಅವರು ಅದಕ್ಕೊಂದು ಸೊಲ್ಯೂಷನ್ ಹೇಳಿದ್ರು, ಬಟ್ ಗೊತ್ತಿಲ್ಲ ನಾನು ಪ್ರಾಕ್ಟಿಕಲಿ ಅದ್ ಹೆಂಗ್ ಇದಾಗುತ್ತೆ ಅಂತ. ಅವ್ರು ಕಾನ್ಫಿಡೆಂಟ್ ಆಗಿ ಮಾಡಿದ್ರು ಅದನ್ನ. ಈ ಅಂದ್ರೆ ಏನೋ ಚರ್ಮದೊಂದು ರೋಗ ಬರ್ತದೆ ನೋಡಿದ್ದೀರಾ, ಕಾಲೆಲ್ಲ ಒಂಥರ ಒಡ್ಕಂದಂಗ್ ಆಗಿರ್ತದೆ. ಇದೇನು ಸೈರೋಸಿಸ್ ಏನೋ ಹೇಳ್ತಾರೆ ಅದಕ್ಕೆ. ಅದಕ್ಕೆ ತಾಮ್ರದ್ದು ಪಟ್ಟಿ ಕಟ್ತಿದ್ರು. ಇವರು ತೆಂಗಿನ ಮರಕ್ಕೆ ಏನ್ ಮಾಡಿದ್ರು ಅಂದ್ರೆ, ಎಲ್ಲಾ ತೆಂಗಿನ ಮರಕ್ಕೂ ಅರ್ಧ ಒಳಕ್ ಹೋಗುವಂಗೆ ಆ ತಾಮ್ರದ ರಾಡ್ ಹೊಡೆದ್ಬಿಟ್ಟಿದ್ರು. ಮಿಕ್ಕದ್ ಹೊರಗಿರ್ತದಲ್ಲ ಅದನ್ನ ಬಗ್ಗಿಸ್ಬಿಟ್ಟು ಆ ತೆಂಗಿನ ಮರಕ್ಕೆ ಅಂಟಿಸಿದ್ರು. ಸರ್, ಈಗ ವಿಜಯ್ ಸರ್, ಈಗ ಅವಾಗ ರೋಗ ಬಂತು, ರೋಗ ಹೋಯ್ತು. ಅದನ್ನ ಅವ್ರು ಹೇಳದ್ದು ಲಕ್ಷಾಂತರ ಜನ ಇದ್ರ ಉಪಯೋಗ ಪಡ್ಕೊಂಡಿದ್ದಾರೆ, ಬಟ್ ಸರ್ಕಾರದವರು ಇದನ್ನ ಅಪ್ರೂವ್ ಮಾಡ್ಕೊಳ್ಳಿಲ್ಲ ಅಂತ. ಈಗ ನಾನೇನ್ ಹೇಳ್ತೀನಿ, ಅವತ್ತು ಆ ಅನುಭವ ನಮಗೆ ಮುಂದಿನ ಭವಿಷ್ಯದಲ್ಲಿ ಒಂದು ಪಾಠ ಆಗ್ಬೇಕು. ಜಯಚಂದ್ರ ಅವ್ರಿಗಿದ್ದಾಗ ಅದು ಎಲ್ಲಿಂದಲೋ ತಂದ್ರು, ಇಂಜೆಕ್ಷನ್ ಕೊಟ್ರು, ಆಗ್ಲಿಲ್ಲ. ಕಾಲಕ್ರಮೇಣ ನುಸಿ ರೋಗ ಹೋಯ್ತು. ಈಗ ನುಸಿ ರೋಗ ಅನ್ನೋದಿಲ್ಲ. ಅಂದ್ರೆ ಆ ಕಾಲದಲ್ಲಿ ಬಂತು, ಒಂದ್ 3-4 ವರ್ಷ ಇತ್ತು. ಕೆಲವು ತಜ್ಞರು ಹೇಳಿದ್ರು ಅದನ್ನ ನೀರ ಇಳ್ಸಕ್ ಮಾಡಿ ಅದ್ರ ರಸ ಎಲ್ಲ ಅಂಬೇಡ್ಕರ್ ಬಗ್ಗೆ ಮಾತಾಡ್ರಿ. ಅಂಬೇಡ್ಕರ್ ಬಗ್ಗೆ ಮಾತಾಡಿ. ನುಸಿ ರೋಗ, ಆ ರೋಗ ಅದೆಲ್ಲ ಬೇಡ. ಯಾವ್ದ ಹೊಸ ಕೇಸು? ಇರ್ಲಿ ಅದೇ ಅವರು ಅಂದ್ರೆ ಡಿಫ್ರೆನ್ಸ್ ಗೊತ್ತಾಗ್ಬೇಕಲ್ಲ, ರಿಪ್ಲೇಸ್ ಇಟ್ಟಿರ್ತೀವಲ್ಲ, ಗೊತ್ತಾಗ್ಬೇಕು ಯಾರ್ಯಾರು ಯಾವ ತರ ಮಾತಾಡ್ತಾರೆ ಅಂತ. ರಿಜಿಸ್ಟರ್ ಆಗ್ಬೇಕು. ಒಂದು 50 ವರ್ಷ ನುಸಿ ರೋಗ, ಸೊಳ್ಳೆ, ತಿಗಣೆ ಅದೆಲ್ಲ ಮಾತಾಡ್ಬಿಡಿ. ಅಂಬೇಡ್ಕರ್ ಹೇಳ್ತಾ ಇದ್ದನ್ನೇ ಓದ್ತಾ ಇರೋದಿಲ್ಲಿ. ಈಗ ಒಂದೆರಡು ಲೈನ್ ಓದಿ ಹೇಳಿದಾರ ಸರ್ ಅಂಬೇಡ್ಕರ್? ಒಂದೆರಡು ಲೈನ್ ಓದಿ ಇವರು ಎಕ್ಸ್ಪ್ಲೈನ್ ಮಾಡ್ತಾರೆ ಸ್ವಾತೀಶ್ ಅವರು. ಓಕೆ. ಅಯ್ಯೋ, ಸ್ವಾತೀಶ್ ಬಾಸ್ ಆಡಿಯನ್ಸ್ ಕೂಗ್ಬಿಟ್ರು. ಅಲ್ಲೇ ಕೇಳಿಸ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮುಂದುವರಿಸ್ತೀನಿ. ಯಾವುದು ನಿರೋಧಿಸಲಾರದೋ ಅಂತಹ ಪಾನ ನಿರೋಧದಿಂದ ಏನು ಪ್ರಯೋಜನ? ನಿರೋಧದಿಂದ ಏನು ಪ್ರಯೋಜನ? ಈ ಪಾನ ನಿರೋಧವನ್ನು ಇಡೀ ಭಾರತಕ್ಕೆ ವಿಸ್ತರಿಸುವುದಾಗಿ ಕಾಂಗ್ರೆಸ್ ಬೆದರಿಸುತ್ತಿದೆ. ಯಾರನ್ನು ತಾನು ನಾಶ ಮಾಡಬೇಕೆಂದು ಇಚ್ಛಿಸುತ್ತಾನೋ ಅಂತಹವರನ್ನು ದೇವರು ಮೊದಲು ಹುಚ್ಚರನ್ನಾಗಿ ಮಾಡುತ್ತಾನೆ ಎಂದು ಹೇಳುವುದುಂಟು. ಕಾಂಗ್ರೆಸ್ಸಿಗರಿಗೆ ದೇವರು ಅದನ್ನೇ ಮಾಡುತ್ತಿದ್ದಾನೆ. ಆರ್ಥಿಕ ಸಾಮರ್ಥ್ಯ ಮತ್ತು ಪಾನ ನಿರೋಧ ಇವೆರಡರನ್ನೂ ಕಾಂಗ್ರೆಸ್ ಉಳಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ನಾನು ಹೇಳಿದರೆ ಸಾಕು.
ಭೂಕಂದಾಯದ ಬಗ್ಗೆ ಹೇಳುವುದಾದರೆ ಅದನ್ನು ಖಂಡಿತ ಹೆಚ್ಚಿಸಬಹುದು. ಮತಗಳನ್ನು ಕಳೆದುಕೊಳ್ಳುವ ಭಯದಿಂದ ರೈತರನ್ನು ಮುಟ್ಟಲು ಕಾಂಗ್ರೆಸ್ಸಿಗೆ ಭಯ. ಆದ್ದರಿಂದ ವ್ಯಾಪಾರ ಕರ ಮತ್ತು ಆದಾಯ ಕರಗಳ ಮೂಲಕ ಹಣವನ್ನು ಸಂಪಾದಿಸುತ್ತಿದೆ. ಕೋಷ್ಟಕ 6 ಕೋಷ್ಟಕ ಅಂದ್ರೆ ಟೇಬಲ್ 6ರಲ್ಲಿ ಸ್ಪಷ್ಟವಾಗಿ ಕಾಣುವಂತೆ ಈ ಎರಡೂ ರೀತಿಯ ಕರಗಳನ್ನು ನಗರವಾಸಿಗಳ ಮೇಲೆ ಭಾರವಾಗಿ ಪರಿಣಮಿಸಿವೆ. ಆರ್ಥಿಕ ಸಾಮರ್ಥ್ಯವು ಒಂದು ಸಮಸ್ಯೆಯಲ್ಲವೆಂಬುದು ಇದರಿಂದ ಸ್ಪಷ್ಟವಾಗುತ್ತದೆ. ತನ್ನ ತೆರಿಗೆಯ ನೀತಿಯನ್ನು ಮಾತ್ರ ಕಾಂಗ್ರೆಸ್ಸು ಮಾರ್ಪಡಿಸಬೇಕು. ಆರ್ಥಿಕ ಸಾಮರ್ಥ್ಯವು ತೆರಿಗೆಯನ್ನು ಹೊರುವ ಶಕ್ತಿ ಮತ್ತು ತೆರಿಗೆಯನ್ನು ಹಾಕುವ ಮನಸ್ಸುಗಳಿಗೆ ಸಂಬಂಧಿಸಿದ ಪ್ರಶ್ನೆ. ಈಗ ಬೇಕಾಗಿರುವುದು ಮನಸ್ಸು. ಭಾರತದ ಇಡೀ ತೆರಿಗೆ ವ್ಯವಸ್ಥೆಯಲ್ಲಿ ಬದಲಾವಣೆಯ ಅಗತ್ಯವಿದೆ. ಇದು ಸಂವಿಧಾನದಲ್ಲಿ ಬದಲಾವಣೆಗೆ ಸಂಬಂಧಿಸಿದ ವಿಷಯ. ಈಗ ಅದರ ಬಗ್ಗೆ ನಾನು ಪ್ರಸ್ತಾಪಿಸಲಾರೆ. ಮತ್ತೊಂದು ಸಂದರ್ಭಕ್ಕೆ ಅದನ್ನು ನಾನು ಮೀಸಲಿಡಬೇಕು. ಹೇಳಿ ಸರ್. ಅಲ್ಲ, ಇವ್ರು ಹೊಟ್ಟೋದ್ರ? ಯಾರು? ನಮ್ ಸ್ವಾತೀಶ್ ಬೋಸ? ಅಲ್ಲೇ ಇದಾರಲ್ಲ ಆಡಿಯನ್ಸ್. ಕೆಳಗ್ ಕೇಳಿಸ್ಕೊತಾ ಇದಾರೆ. ಸತೀಶ್ ಅವ್ರು ಕೆಳಗ್ ಕೇಳಿಸ್ಕೊತಾರೆ. ಬನ್ನಿ, ಈಗ ಓದದ್ದನ್ನ ದಯವಿಟ್ಟು ಟ್ರೈ ಮಾಡಿ. ಒಂದ್ 30 ಸೆಕೆಂಡ್. ಇದಕ್ಕಿಂತ ನಿಮ್ಗೆ ಜೀವನದಲ್ಲಿ ಒಳ್ಳೆ ಅವಕಾಶ ಸಿಗಲ್ಲ. ಒಂದ್ 30 ಸೆಕೆಂಡ್ ಟ್ರೈ ಮಾಡಿ, ಬೇರೆ ಏನು ತಲೆಹರಟೆ ಮಾಡದೆ ಈಗ ಓದದ್ದನ್ನ. ಇದ್ರಲ್ಲಿ ಮುಖ್ಯವಾಗಿ ಅವ್ರು ಹೇಳ್ತಾ ಇರುವುದು ಕಾಂಗ್ರೆಸ್ ಪಾನ ನಿರೋಧ ಮಾಡುವುದರಿಂದ ಏನೂ ಸಾಧಿಸ್ಲಿಲ್ಲ ಅನ್ನುವುದೊಂದು. ಓಕೆ, ಭೂಕಂದಾಯದ ವಿಚಾರದಲ್ಲಿ ರೈತರ ಮೇಲೆ ಭೂಕಂದಾಯ ಹಾಕದೇನೆ ಓಟ್ಗಳು ಕಳ್ತೀವಿ ಅನ್ಬಿಟ್ಟು ಭೂಕಂದಾಯ ಆಗ್ತಾ ಇಲ್ಲ. ಹಂಗಾಗಿ ನಗರದ ಜನರ ಮೇಲೆ ಹೆಚ್ಚು ಟ್ಯಾಕ್ಸ್ ಬೀಳ್ತಾ ಇದೆ ಅಂತ ಅಂಬೇಡ್ಕರ್ ಹೇಳ್ತಾವ್ರೆ. ಇದ್ರ ಬಗ್ಗೆ ಏನಾದ್ರು ಮಾತಾಡೋದಿದ್ರೆ ನಿನ್ಗೆ ಏನ್ ಗೊತ್ತೈತೆ ಟ್ರೈ ಮಾಡು. ನಿನ್ ಜೀವನದಲ್ಲಿ ಇನ್ನೊಂದಿನ ಈ ಅವಕಾಶ ಸಿಗೋದಿಲ್ಲ. ದಯವಿಟ್ಟು ಸ್ವಾತೀಶ್ ಬನ್ನಿ. ಚಿಂತೆ ಇಲ್ಲದ ಮನಸ್ಸನ್ನು ಹಿಂಸಿಸುವುದು ಇಲ್ಲ. ಓಕೆ ಬಸವಣ್ಣವ್ರೆ, ಅವ್ರು ಬರೋವರೆಗೂ ನೀವ್ ಎಕ್ಸ್ಪ್ಲೈನ್ ಮಾಡಿ ಬಸವಣ್ಣವ್ರೆ ಓದಿದ್ದನ್ನ. ನೋಡಿ, ಹೆಲ್ಪ್ ಮಾಡಿ ಪ್ಲೀಸ್. ಈಗ ಅವತ್ಯ ಅಂಬೇಡ್ಕರ್ ಇವರು ಏನ್ ಹೇಳಿದಾರೆ ಅಂದ್ರೆ, ಅವರು ನೀವು ಓದಿದ ಪ್ರಕಾರ ಏನ್ ಅರ್ಥ ಮಾಡ್ಕೊಂಡೆ ಅಂದ್ರೆ, ಹಳ್ಳಿ ರೈತರಿಗೆಲ್ಲ ನೀವೇನು ತೆರಿಗೆ ಆಗ್ತಾ ಇಲ್ಲ, ಹಂಗಾಗಿ ನಗರವಾಸಿಗಳಿಗೆ ಒತ್ತಡ ಆಗತ್ತೆ ಅಂತ ಹೇಳ್ತಾ ಇದಾರೆ ಅಂತ. ಆ ಕಾಲದಲ್ಲಿ ಇನ್ನೂ ರೈತರು ಆಗಿನ್ನೂ ಎಲ್ಲದನ್ನು ಮಾಡ್ತಾ ಇದ್ರು. ಸಾಕಯ್ಯ, ನಿಲ್ಸು ಭಾಷಣ. ಓಕೆ, ಮಾತಾಡಿ. ಒಂದ್ ನಿಮಿಷದಲ್ಲಿ ಟ್ರೈ ಮಾಡಿವಿ. ಸ್ವಾತೀಶ್, ಏನು ನಾವು ಈಗ ಓದುದ್ರಲ್ಲ ಅವರು, ನಿಮ್ ಕನ್ಕ್ಲೂಷನ್ ಏನು ಅಂತ ಅದ್ರ ಬಗ್ಗೆ. ಓಕೆ, ಅದ್ರ ಬಗ್ಗೆ ಮಾತಾಡೋ. ಯಾಕೆ ಆಗ್ತೀರಾ ಮಾಡಿದ್ಯಾ ಅಂತನಾ ವಿಜಯನಗರ? ಎಕ್ಸ್ಪ್ಲೈನ್ ಮಾಡಿ ಬಾಸ್, ವಿಷಯಕ್ಕೆ ಬನ್ನಿ ಪ್ಲೀಸ್. ಸರಿ, ಹೇಳಿ. ಓಕೆ ರೀ, ಆರಪ್ಪರ್ ತಗೊಂಡೆ ಹೋಗ್ತೀನಿ ನಾನು, ನಂಗೇನ್ ಬೇಜಾರಿಲ್ಲ. ಈಗ ಹೇಳೋದ್ ಕೇಳಿ, ಒಂದ್ ವಿಚಾರ ಅಂತ ಹೇಳಿದ್ರೆ ಪ್ಲಸ್ ಆರ್ ಮೈನಸ್ ಇದ್ದೇ ಇರುತ್ತೆ. ನಿಮ್ದು ನೀವ್ ಹೇಳಿ, ನಾವ್ ಹೇಳ್ತೀವಿ ಅಷ್ಟೇ. ಅಲ್ಲ, ಈ ಓದಿದ್ರ ಬಗ್ಗೆ ದಯವಿಟ್ಟು ಹೇಳ್ಬಿಡಿ. ಹೇಳಿರೋದ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ. ಪಾನ ನಿರೋಧ ಮಾಡುವುದರಿಂದ ಏನು ಪ್ರಯೋಜನ ಇಲ್ಲ, ಸುಮ್ನೆ ಅದು ಪೊಳ್ಳು ಆದರ್ಶ ಅಂತ ಒಂದ್ ಹೇಳ್ತಿದ್ದಾರೆ. ಅದಕ್ಕೊಂದಷ್ಟು ಪುರಾವೆ ಕೊಟ್ಟಿದ್ದಾರೆ. ಇನ್ನೊಂದು ಮೇನ್ ಪಾಯಿಂಟ್, ಯಾರು ಕೊಟ್ಟವ್ರೆ ಗುರುವೆ? ಬಾಬಾ ಸಾಹೇಬ್ರು. ಸರಿ, ಅವ್ರು ಹೇಳಿದ್ನ ಹೇಳ್ಬೇಕಂತ ರೂಲ್ಸ್ ಇದೆಯಾ? ವಿಜಯನಗರದ್ದು ಬೇರೆ, ಬಸವಣ್ಣನ್ ಬೇರೆ, ನಂದ್ ಬೇರೆ. ಈಗ ಪಾನ ನಿರೋಧ ಮಾಡುವುದು ಸರಿಯಾ ತಪ್ಪ? ನಿನ್ನ ಒಪಿನಿಯನ್ ಏನಪ್ಪಾ ಸ್ವಾತೀಶ್? ಓಕೆ, ಕಂಟಿನ್ಯೂ ಮಾಡಿ. ಒಟ್ನಲ್ಲೂ ಹೇಳ್ಕೊ ನೀನು ನಿಮ್ಮ ಮೊಮ್ಮಕ್ಳಿಗೆ ಯಾವತ್ತಾರ ಜೀವನದಲ್ಲಿ ಅಂಬೇಡ್ಕರ್ ವಿಚಾರಗಳು ಡಿಸ್ಕಸ್ ಮಾಡ್ತಾ ಇದ್ರು ಒಂದಿನ, ಅಲ್ಗೋಗಿ ನಾನು 30 ಸೆಕೆಂಡ್ ಸ್ಪೆಂಡ್ ಮಾಡಿದೆ ಅಂತ. ಇದೊಂದೇ ನಿನ್ ಜೀವನದಲ್ಲಿ ಸಿಗುವ ಅಪರೂಪದ ಕ್ಷಣ, ಇನ್ಯಾವತ್ತೂ ಸಿಗುವುದು ಡೌಟ್. ಓಕೆ, ಮುಂದಿಂದು ಅಧ್ಯಾಯ 10
ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರು. ರಾಜಕಾರಣವು ವಾಸ್ತವಿಕವಾಗಿಲ್ಲದಿದ್ದರೆ ಶೂನ್ಯವೆನಿಸುತ್ತದೆ. ಪಾಂಡಿತ್ಯ ವನಿಸುವಂತಹದು ಅದರಲ್ಲಿ ಏನೂ ಇಲ್ಲ. ರಾಜಕಾರಣದ ಯಾವುದೇ ಕಾರ್ಯತಂತ್ರದ ಬಗ್ಗೆ ನ್ಯಾಯ ನಿರ್ಣಯ ಕೊಡುವ ಮೊದಲು ಯಾರಾದರೂ ಮೂಲ ರೇಖಾಕೃತಿಯನ್ನು ಪರಿಗಣಿಸಬೇಕೆಂದು ಇದರಿಂದ ವ್ಯಕ್ತವಾಗುತ್ತದೆ. ಮೂಲ ರೇಖಾಕೃತಿ ಎಂದರೇನು ಎಂದರೆ ಏನರ್ಥ ಎಂದು ಯಾರಾದರೂ ನನ್ನನ್ನು ಪ್ರಶ್ನಿಸಬಹುದು. ರಾಜಕೀಯ ಯೋಜನೆಯನ್ನು ಯಾವುದಕ್ಕೆ ಅನ್ವಯಿಸಬೇಕೆಂಬ ಅಪೇಕ್ಷೆ ಇದೆಯೋ ಅಂತಹ ಒಂದು ಸಮುದಾಯದ ಸಾಮಾಜಿಕ ರಚನೆಯೇ ಮೂಲ ರೇಖಾಕೃತಿ ಎಂಬುದು ನನ್ನ ಮತ. ರಾಜಕೀಯ ರಚನೆಯು ಇಲ್ಲಿಗೆ ಸ್ಟಾಪ್ ಮಾಡ್ಲಾ? ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಹೊಸ ಟಾಪಿಕ್ ಐತಲ್ಲ. ಅಂದ್ರೆ ಇಲ್ಲಿ Okay. ಅದೇ ಅಲ್ಪಸಂಖ್ಯಾತರು ಬಹುಸಂಖ್ಯಾತರಿಗೆ ಏನೇನು ಡಿಫ್ರೆನ್ಸಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಓಕೆ, ಅಲ್ಲೇ ಒಂದು ಇಂಗ್ಲಿಷಲ್ಲಿ ಓದ್ತೀನಿ. ಓಕೆ, ಚಾಪ್ಟರ್ 10, ಮೆಜಾರಿಟೀಸ್ ಅಂಡ್ ಮೈನಾರಿಟೀಸ್. Politics is nothing if not realistic. There is very little in it that is academic. It is therefore follows that before passing any judgment on any scheme of politics, it is essential that one must consider the ground plan. Someone may ask, what do I mean by ground plan? To me, the ground plan means the social structure of a community to which the political plan is sought to be applied. ರಾಜಕೀಯ ರಚನೆಯು ಸಾಮಾಜಿಕ ರಚನೆಯ ಮೇಲೆ ನಿಲ್ಲುತ್ತದೆ ಎಂದು ಹೇಳಲು ಯಾವುದೇ ಸಮರ್ಥನೆ ಬೇಕಿಲ್ಲ. ವಾಸ್ತವವಾಗಿ ರಾಜಕೀಯ ರಚನೆಯ ಮೇಲೆ ಸಾಮಾಜಿಕ ರಚನೆಯು ಅಪಾರವಾದ ಪ್ರಭಾವ ಬೀರುತ್ತದೆ. ಅದು ರಾಜಕೀಯ ಕಾರ್ಯಕ್ಷಮತೆಯಲ್ಲಿ ಬದಲಾವಣೆ ತರಬಹುದು, ಅಥವಾ ಅದನ್ನು ಶೂನ್ಯಗೊಳಿಸಬಹುದು, ಇಲ್ಲವೇ ಅದನ್ನು ಹೀಯಾಳಿಕೆಗೂ ಗುರಿಪಡಿಸಬಹುದು. ಭಾರತದಲ್ಲಿ ಸಾಮಾಜಿಕ ರಚನೆಯು ಜಾತಿ ಪದ್ಧತಿಯ ಮೇಲೆ ಕಟ್ಟಲ್ಪಟ್ಟಿದೆ. ಜಾತಿ ಪದ್ಧತಿಯು ಹಿಂದೂ ನಾಗರಿಕತೆ ಮತ್ತು ಸಂಸ್ಕೃತಿಯ ಒಂದು ವಿಶೇಷ ಕೊಡುಗೆ. ಅದರ ಸ್ವಭಾವವನ್ನು ವಿವರಿಸಲು ಯಾರಿಗೂ ಅವಶ್ಯವಿಲ್ಲದಷ್ಟು ಈ ಜಾತಿ ಪದ್ಧತಿ ಎಲ್ಲರಿಗೂ ಚೆನ್ನಾಗಿ ತಿಳಿದಿರುವ ಸಂಗತಿ. ಅದು ಭಾಷಾವಾರು ರಾಜ್ಯಗಳ ಮೇಲೆ ಎಂತಹ ಪ್ರಭಾವ ಬೀರಬಲ್ಲದೆಂಬುದನ್ನು ಯಾರಾದರೂ ಸುಲಭವಾಗಿ ತೋರಿಸಲು ಯತ್ನಿಸಬಹುದು. ಸ್ಟಾಪ್ ಮಾಡ್ಲಾ? ಇದು ಇವ್ರು ಮೈನ್ ಆಗಿ ಇಲ್ಲಿ ಪಾಯಿಂಟ್ ಹೇಳ್ತಾ ಇರ್ಬೋದು. ಈಗ ಬಸವಣ್ಣ ಒಂದು ಎಕ್ಸ್ಪ್ರೆಸ್ ಮಾಡಿದ್ರಲ್ಲ, ಅದು ಮಾಡ್ಕೊಳ್ಳಿ, ಆಮೇಲೆ ಇವಕ್ಕೆಲ್ಲ ಉತ್ತರ ಸಿಗ್ತದೆ. ಯಾಕೆ ತಲೆ, ಅದನ್ನೇ ಅವ್ರು ಹೇಳ್ತಾ ಇರೋದು. ರಾಜಕಾರಣ ವಾಸ್ತವಿಕವಾಗಿರ್ಬೇಕು, ಅಸಂಪ್ಷನ್ ಮೇಲೆ ನಡೆಯೋದಿಲ್ಲ ಇದು. ನಮ್ಗೆ ವಿ ಹ್ಯಾವ್ ಟು ಹ್ಯಾವ್ ಎವ್ರಿಥಿಂಗ್ ರಿಟರ್ನ್ ಡಾಕ್ಯುಮೆಂಟ್. ಅವರು ವಿದ್ಯುತ್ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಆಂಧ್ರ ಇಂದ ತಗೊಳ್ತೀವೋ, ತಮಿಳ್ನಾಡಿಂದ ತಗೊಳ್ತೀವೋ, ಇಲ್ಲ ನಾವೇ ಉತ್ಪಾದನೆ ಮಾಡ್ಕೊಳ್ತೀವೋ? ಈ ಆಪ್ಷನ್ಗಳಲ್ಲಿ ಯಾವ್ಯಾವ್ದು ಫೀಸಿಬಲ್, ಈ ತರ ಇರಬೇಕು. ಅದಕ್ಕೆ ನಾವು ಯಾವ್ದಾದ್ರು ಮೂಲ ರೇಖಾಕೃತಿ, ಒಂದ್ ಫಾರ್ಮ್ಯಾಟ್ ಇರ್ತದೆ. ಬೇರೆ ದೇಶದಲ್ಲಿ ಏನ್ ಮಾಡ್ತಾವ್ರೆ, ಬೇರೆ ರಾಜ್ಯಗಳಲ್ಲಿ ಏನ್ ಮಾಡ್ತಾವ್ರೆ, ನಮ್ಮ ತಜ್ಞರು ಏನ್ ಹೇಳ್ತಾರೆ, ಈ ತರ ನಮ್ಮ ಹತ್ರ ಒಂದು ಫಾರ್ಮ್ಯಾಟ್ ಇರಬೇಕು. ಅದನ್ನ ಅವರು ಹೇಳ್ತಾ ಇರುವುದು. ರಾಜಕೀಯ ಯೋಜನೆಯನ್ನು ಯಾವುದಕ್ಕೆ ಅನ್ವಯಿಸಬೇಕೆಂದು ಅಪೇಕ್ಷೆ ಇದೆಯೋ ಅಂತಹ ಒಂದು ಸಮುದಾಯದ ರಾಜಕೀಯ ರಚನೆ ಮೂಲ. ಮಂಜುನಾಥ್ ಸರ್, ಏನು ಮಾತಾಡ್ತೀರಾ? ಓಕೆ. ಆಮೇಲೆ ರಾಜಕೀಯವನ್ನ ನೀವು ಸೋಷಿಯಲ್ ಸ್ಟ್ರಕ್ಚರ್ ಇರ್ತದಲ್ಲ, ಅದನ್ನ ಬಿಟ್ಟು ಮಾಡಕ್ಕಾಗೋದಿಲ್ಲ ಅನ್ನುವುದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಾವು ಇದರ ಒಪಿನಿಯನ್ ಎನ್ಯುಲೇಷನ್ ಆಫ್ ಕ್ಯಾಸ್ಟ್ ಅಲ್ಲಿ ತುಂಬಾ ಚರ್ಚೆ ಮಾಡಿದ್ದೀವಿ. ಮತ್ತೆ ಈಗ ನೆಕ್ಸ್ಟ್ ಅದ್ರದ್ದು ರೀಸನ್ಸ್ ಸರ್, ಕೊಡ್ತಾ ಹೋಗ್ತಾರೆ. ಓಕೆ, ಅನ್ಮ್ಯೂಟ್ ಮಾಡಿ ಮಂಜುನಾಥ್ ಸರ್.
ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು ನೀವು. ಸರ್ ನಿಮ್ ಧ್ವನಿ ಬಂದು ಹೋಯ್ತು ಸಾರ್ ಅಂತ ಹೇಳಿ ಮತ್ತೆ ಸ್ಟಾಪ್ ಮಾಡಿದ್ರಿ. ಮಂಜುನಾಥ್ ಸರ್ ಸರ್ ಅನ್ಮ್ಯೂಟ್. ಕೇಳಿಸ್ತಾ ಹಾ ಕೇಳಿಸ್ತಿದ್ಯಾ? ಹಾ ಸರ್ ಇವಾಗ ಬರ್ತಾ ಇದೆ, ಮಾತಾಡಿ ಸರ್. ಅಲ್ಲ ಸರ್, ಅವ್ರು ಏನ್ ಹೇಳ್ತಿದ್ದಾರೆ, ಸಾಮಾಜಿಕ ರಚನೆ ಮೇಲೆ ರಾಜಕೀಯ ರಚನೆ ಅದು ಇರುತ್ತೆ. ಮತ್ತೆ ಅವ್ರು ಮುಂಚೆ ಹೇಳಿದ್ದು ವಾಸ್ತವ ಸಂಗತಿಗಳ ಮೇಲೆ ರಾಜಕೀಯ ಇರಬೇಕು, ಅಕಾಡೆಮಿಕ್ ಆಗಿರಬಾರ್ದು. ನಾನು ಆಶಯಗಳನ್ನು ಇಟ್ಕೊಂಡಿದೀನಿ ಅಥವಾ ಅದು ಬಹಳ ಅಕಾಡೆಮಿಕ್ ಅಂದ್ರೆ ನಿಮ್ಗೆ ಗೋಯಿಂಗ್ ಬೈ ದ ಬುಕ್ ಅಂತ. ಅದು ಬಿಟ್ಟು ವಾಸ್ತವ ಸಂಗತಿಗಳ ಮೇಲೆ, ಅದು ನಿಜ ಸ್ಥಿತಿಯ ಮೇಲೆ ಅದು ನಿಂತಿರ್ಬೇಕೆ ಹೊರತು ಅಕಾಡೆಮಿಕ್ ಅಲ್ಲ ಅದು. ಮತ್ತೆ ಈ ನಮ್ಮ ಭಾರತೀಯ ಸಮಾಜದಲ್ಲಿ ಸಾಮಾಜಿಕ ರಚನೆಯ ಮೇಲೆ ರಾಜಕೀಯ ರಚನೆ ನಿರ್ಧರಿತ ಆಗುತ್ತೆ ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ ಸರ್. ನನ್ಗೆ ಇವರು ವಿಜಯ್ ಅರಕೆರೆ ಅವ್ರು ಮಾತಾಡಿದ್ ಕೇಳಿಸ್ಲಿಲ್ಲ, ಅವರು ಇದನ್ನೇ ಹೇಳಿರ್ಬೋದು, ನನಗೆ ಕೇಳಿಸ್ದೇ ಇರೋದ್ರಿಂದ ಹೇಳ್ತಾ ಇದ್ದೀನಿ ಅಷ್ಟೇ ಸರ್. ಹೌದು ಸರ್, ಸೇಮ್ ಅದೇ ಹೌದು ಪಾಯಿಂಟ್. ಹೌದು. ಅಲ್ಲ, ಆ ಕಾಲದ ಆ ಪ್ರದೇಶದ ಬೇಡಿಕೆಯ ಆಧಾರದ ಮೇಲೆ ರಾಜಕೀಯ ನಿರ್ಣಯ ಆಗತ್ತೆ. ಒಂದ್ ಕಾಲದಲ್ಲಿ ನಾವು ಕೆರೆ ನೀರ್ ಕುಡ್ಕೊಂಡ್ ಬದುಕ್ತಾ ಇದ್ವಿ, ಇವತ್ತು ಫಿಲ್ಟರ್ ನೀರ್ ಬಂದಿದೆ, ಅದು ಬೇಡಿಕೆ. 5 ರೂಪಾಯಿ ಅಲ್ಲ, ಕಾಯಿನ್ ಹಾಕಿದ್ರೆ ಈಗ ಮುಂದೆ 15 ಲೀಟರ್ ನೀರ್ ಸಿಗುತ್ತೆ. ಹೀಗೆ ಮುಂದೆ ಒಂದಷ್ಟು ಕಾಲಕ್ಕೂ ಪಾಯಿಂಟ್ಗಳಿವೆ, ಮುಂದೆ ಒಂದಷ್ಟು ಪಾಯಿಂಟ್ಗಳಿವೆ, ಆಗ ಇನ್ನೊಂಚೂರು ಕ್ಲಿಯರ್ ಆಗುತ್ತೆ. ಓಕೆ, ಓದ್ತೀನಿ. ಹೀಗಾದರೂ ಗಮನಿಸಬೇಕಾದ ಕೆಲವು ವಿಚಿತ್ರ ಲಕ್ಷಣಗಳು ಈ ಜಾತಿ ಪದ್ಧತಿಗಿವೆ. ಮೊದಲನೇದು, ಜಾತಿಗಳು ಹೇಗೆ ಹರಡಿಕೊಂಡಿವೆ ಎಂದರೆ, ಯಾವುದಾದರೂ ಒಂದು ಪ್ರದೇಶದಲ್ಲಿ ಪ್ರಧಾನವಾದ ಒಂದು ಜಾತಿ ಇರುತ್ತದೆ ಮತ್ತು ಇತರ ಕೆಲವು ಚಿಕ್ಕ ಪುಟ್ಟ ಜಾತಿಗಳಿರುತ್ತವೆ. ತಮ್ಮ ಸಾಪೇಕ್ಷೆ ತೀರ ಚಿಕ್ಕವಾಗಿರುವುದಲ್ಲದೆ ಹಳ್ಳಿ ಜಮೀನಿನಲ್ಲಿ ಬಹುಪಾಲನ್ನು ಪಡೆದಿರುವ ದೊಡ್ಡ ಜಾತಿಯನ್ನು ಆರ್ಥಿಕವಾಗಿ ಅವಲಂಬಿಸಿರುತ್ತವೆ. ಈ ಕಾರಣದಿಂದ ಚಿಕ್ಕ ಪುಟ್ಟ ಜಾತಿಗಳು ಅಲ್ಲಿ ಗುಲಾಮರಂತಿರುತ್ತವೆ. ಎರಡನೇದು, ಕೇವಲ ಸರ್ ಇಲ್ಲಿಗೆ ಸ್ಟಾಪ್ ಮಾಡ್ಲಾ? ಎಕ್ಸ್ಪ್ಲೇನ್ ಮಾಡಕ್ಕೆ ಈಸಿ ಆಗ್ಬೋದು. ಅಲ್ಲ, ಅದು ಕ್ಲಿಯರ್ ಇದೆ. ಈಗ ನಿಮ್ಗೆ ಬೆಳಗಾವಿ, ಬಳ್ಳಾರಿ, ಆಯ್ತಾ, ಬಾಗಲಕೋಟೆ, ಇದನ್ನ ಸುಮ್ನೆ ಒಂದು ಹೈಪಾಥೆಟಿಕಲ್ ಆಗಿ ಇವ್ರನ್ನ ಒಂದ್ ರಾಜ್ಯ ಮಾಡಿದ್ರು ಅನ್ಕೊಳ್ಳಿ. ಇಲ್ಲಿ ಡಾಮಿನೇಷನ್ ಯಾರ್ದಿರ್ತದೆ ಅಂದ್ರೆ ವಾಲ್ಮೀಕಿ ಜನಾಂಗದ್ದಿರುತ್ತೆ. ಭೂಮಿನೂ ಅವ್ರ ಹತ್ರನೇ ಇರ್ತದೆ ಹೆಚ್ಚು. ಇಲ್ಲಿ ಬ್ಯಾರೆ ಯಾರೋ ತೀರಾ ತಳ ಸಮುದಾಯದವರು, ಅವ್ರಿಗೆ ಶಕ್ತಿನೇ ಇಲ್ದೇನೆ ಹೋಗ್ಬಹುದು. ಸೊ ಈ ರಾಜ್ಯಗಳನ್ನ ಮ್ಯಾನೇಜ್ ಮಾಡ್ಬೇಕಾದ್ರೆ ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಸೊ ಅವ್ರ ಒಂದು ಕಾಂಟೆಕ್ಸ್ಟ್ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾವ್ರೆ. ಅಂದ್ರೆ ಜಾತಿಯ ಸಮಾಜದಲ್ಲಿ ಜಾತಿಯ ಅಸ್ತಿತ್ವವನ್ನ ಅರ್ಥ ಮಾಡ್ಕೊಳ್ಳದೆ ನಾವು ರಾಜಕೀಯ ಗುರಿಯನ್ನ ತಲುಪಕ್ಕಾಗೋದಿಲ್ಲ, ಅಥವಾ ರಾಜಕೀಯದ ಆಡಳಿತವನ್ನ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡ್ತಾವ್ರೆ. ಈಗ ನಿಮ್ಗೆ ಹಳೆ ಮೈಸೂರಿಗೆ ಬಂದ್ರೆ ನಿಮ್ಗೆ ಗೌಡ್ರ ಹತ್ರನೇ ಜಾಸ್ತಿ ಅಧಿಕಾರ ಮತ್ತೆ ಜಮೀನ್ ಇರ್ತದೆ, ಅವರು ಡಾಮಿನೇಟ್ ಮಾಡಕ್ ಶುರು ಮಾಡ್ತಾರೆ. ಸೆಂಟ್ರಲ್ ಕರ್ನಾಟಕ ಹೋದ್ರೆ ನಿಮ್ಗೆ ಲಿಂಗಾಯತರ ಹತ್ರ ಜಾಸ್ತಿ ಜಮೀನು ಅಧಿಕಾರ ಇದೆ, ದಾವಣಗೆರೆ ಸುತ್ತಮುತ್ತ. ಬೇರೆ ಜಾತಿಯವರು ವೀಕನ್ ಆಗ್ತಾರೆ. ಅದಕ್ಕೆ ಆ ಅನುಭವದ ಮೇಲೆ ಅಲ್ಲೊಂದು ಮೀಸಲಾತಿ ತಂದ್ಬಿಡ್ಬೇಕು ಸರ್. ಇಷ್ಟು ವರ್ಷದ ಮೇಲೆ ಆಡಳಿತ ಇರಬಾರ್ದು. ನೀವು ಏನಂದ್ರೆ ಲ್ಯಾಂಡ್ ಇದ್ರ ಮೇಲೆ ಯಾವಾಗ ಇದ್ದಿದ್ದು ಅದೊಂದೇ ಮೈನ್ ಆಕ್ಯುಪೇಷನ್ ಬ್ರಿಟಿಷ್ ಟೈಮಲ್ಲಿ. ಅದ್ ಬಿಟ್ರೆ ಬ್ರಿಟಿಷ್ ಅವ್ರ ಹತ್ರನೇ ಕೆಲಸ ಮಾಡ್ಬೇಕಿತ್ತು, ಇಲ್ಲ ರೈತ ಆಗ್ಬೇಕಿತ್ತು, ಇಲ್ಲ ಬ್ರಿಟಿಷ್ ಅಂಡರ್ ವರ್ಕ್ ಮಾಡ್ಬೇಕಿತ್ತು. ಅವ್ರು ಕೊಟ್ಟಿದ್ದು ಎರಡೇ ಆಪ್ಷನ್ ಇದ್ದಿದ್ದು. ಜೊತೆಗೆ ಉಳಿಗೆ ಮನೆಯ ಪದ್ಧತಿ ಅವರು ಮೇಂಟೈನ್ ಮಾಡ್ತಿದ್ದಿದ್ ಲ್ಯಾಂಡ್. ಯಾರ್ದು ನಿಮ್ಮ ಹತ್ರ ಪರ್ಸನಲ್ ಲ್ಯಾಂಡ್ ಅಂತ ಇರ್ತಾ ಇರ್ಲಿಲ್ಲ. ಓನ್ಲಿ ಸೋಲ್ಜರ್ಸ್, ಅಂದ್ರೆ ಯಾರು ಕ್ಷತ್ರಿಯ ಅಂದ್ರೆ ಒಕ್ಕಲಿಗರಲ್ಲಿ ಸ್ವಲ್ಪ ಜನ ಯಾರಿಗೆ ಪೈಲ್ವಾನ್ಗಿರಿ ಗೊತ್ತಿತ್ತು ಅಂತವ್ರು ಸೋಲ್ಜರ್ಸ್ ಕೆಲಸ ಮಾಡಿ ಅವರು ಪಡ್ಕೊಂಡಿದ್ದಿದ್ ಸಪರೇಟ್ ಲ್ಯಾಂಡ್ ಅವ್ರು ಮಾಡ್ಕೋತಿದ್ರು ಅಷ್ಟೇ. ಅದನ್ನು ಅವ್ರು ಮಾಡ್ತಾ ಇರ್ಲಿಲ್ಲ. ದಲಿತರು ಅವ್ರ ಕೈಲಿ ಇದ್ ಮಾಡಿಸಿ ಅವರು ಪೇಮೆಂಟ್ ತಗೋತಾ ಇದ್ದಿದ್ದು.
ಅದನ್ನ ಡಿವೈಡ್ ಮಾಡಿದ್ರೆ ನಿಮ್ಗೆ ಸ್ಟೇಟ್ ವೈಸ್ ಡಿವೈಡ್ ಮಾಡಿದಾಗ ಕಂಪ್ಲೀಟ್ ಅಧಿಕಾರ ಅವ್ರ ಕೆಲ ಬರ್ತಾ ಇತ್ತು. ರಾಜರ ಅಂಡರ್ ಈಗ ಸ್ಟೇಟ್ ಡಿವೈಡ್ ಮಾಡಿದ್ರೆ ಎಲ್ಲ ಲ್ಯಾಂಡ್ ಅವ್ರ ಹೆಸರಲ್ಲಿ ಆಲ್ರೆಡಿ ಇತ್ತು. ಮತ್ತೆ ನಿಮ್ಗೆ ಏನು ಸಿಗ್ತಾ ಇರಲಿಲ್ಲ. ಬಾರ್ಡರ್ ಹಾಕಿದ್ರು ಕೂಡ ನೀವು ಆ ಬಾರ್ಡರ್ ಒಳಗೆ ನೀವು ಕೂಲಿಗಳ ಕಾರ್ಮಿಕರಾಗೆ ಉಳ್ಕೋತಿದ್ರಿ. ನಿಮ್ಗೇನು ಸರ್ಕಾರ ಏನು ಕೊಡಕ್ ಆಗ್ತಿರಲಿಲ್ಲ ನಿಮ್ಗೆ. ಆ ಒಂದು ಇದು ಮೆಂಟಲಿ ಅವ್ರಿಗೆ ಇದಿರುತ್ತೆ. ಏನ್ ಮಾಡ್ಬೋದು ಇವ್ರಿಗೆ ಕಾರ್ಮಿಕ ವರ್ಗ ಅಥವಾ ಏನು ಇಲ್ಲದ ನಿರ್ಗತಿಕರು ಅವ್ರಿಗೆ ಏನ್ ಮಾಡೋದು, ಅದ್ರ ಮೇಲೂ ನಿಂತ್ಕೊಳ್ತಿ. ಈಗ ಭಾಷೆನ ಮಾತಾಡ್ತೀರಾ, ಇಲ್ಲಿ ಇರ್ತೀರಾ ಇವ್ರ ಜೊತೆನೆ, ಇವತ್ತು ಕೂಲಿಯಾಗಿದ್ಯಾ ಬಟ್ ಮುಂದೆ ಕೂಲಿಯಾಗೆ ಉಳ್ಕೋಬೇಕಾಗುತ್ತೆ. ಈ ಒಂದಿನ ಅವರು ಮೈಂಡಲ್ಲಿ ಇಟ್ಕೊಂಡಿರ್ತಾರೆ. ಅಲ್ಲ ಚಾಲಾಕ್ಷ ಅವ್ರೆ, ನೀವ್ ಹೇಳಿದ್ ಕರೆಕ್ಟು. ಬಟ್ ಹಿಂದೆ ಎಲ್ಲ ಈ ರಾಜರ ಕೈಲಿ, ಈ ಬ್ರಿಟಿಷರ್ ಕೈಲಿ ಇದ್ದಾಗಲೇ ನಂದು ಅಂತ ಬರ್ಸ್ಕೊಬಿಟ್ಟಿರೋದು ಅಥವಾ ಈ ಗುರುತು ಮಾಡ್ಕೊಂಡಿರೋದು. ಅದು ನಿಮ್ ಸೈಡ್ ಓಕೆ ಸರ್. ನಮ್ ಸೈಡ್ ನಮ್ ಕರ್ನಾಟಕದ ಕಂಪೇರ್ ಮಾಡ್ಕೋಬೇಡಿ. ಕರ್ನಾಟಕ ನಮ್ ರಿಚ್ ಆಗಿದ್ವಿ, ನಮ್ಗೆ ಯೋಚನೆ ಇರಲ್ಲ ಇದೆಲ್ಲ. ನಾವೆಲ್ಲ ಲ್ಯಾಂಡ್ ಈಕ್ವಲಿ ನಮ್ ರಾಜನೇ ಡಿವೈಡ್ ಮಾಡಿ, ಯಾರಿಗೂ ಜಮೀನ್ ಇಲ್ಲ ಅವ್ರಿಗೂ ಜಮೀನ್ ಕೊಟ್ಬಿಟ್ಟು 1905 ಅಲ್ಲೇ ಕೊಟ್ಬಿಟ್ಟಿದ್ರು. ಸೊ ನಮ್ಮಲ್ಲಿ ಆತರ ಕಷ್ಟಕರ ಜೀವಿಗಳು ಅಂತ ಹೇಳ್ಕೊಳ್ಳೋರು ತುಂಬಾ ಕಮ್ಮಿ, ಬೆರಳೆಣಿಕೆ ಸಂಖ್ಯೆ ಇದ್ದಿದ್ದು. ಆದ್ರೆ ಮಹಾರಾಷ್ಟ್ರಲ್ಲಿ 3 ಟೈಪ್ಸ್ ಆಫ್ ಬಿಸ್ನೆಸ್ ಇತ್ತು. ಒಂದು ಹಾರ್ಬರ್ ಬಿಸ್ನೆಸ್ ಇತ್ತು, ಮತ್ತೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಬೇರೆ ಅವ್ರು ನೋಡ್ಕೊಂತಿದ್ದು. ದಳ್ಳಾಳಿಗಳು ಬೇರೆಯವರು ಮಾರ್ವಾಡಿಗಳು ಇದ್ರು. ಜೊತೆಗೆ ಅಲ್ಲಿ ಕೂಲಿ ಕಾರ್ಮಿಕರ ವರ್ಗನೇ ಎಲ್ಲರೂ. ಯಾಕಂದ್ರೆ ರಾಜರುಗಳು ಶಿವಾಜಿ ಕಾಲದಲ್ಲಿ ಅವರು ಕಿತ್ತಾಡ್ ಹೊಡೆದಾಡ್ ಹೋಗಿ ಅವರು ತುಂಬಾ ಸ್ಮಾಲ್ ಡಿವೈಡ್ ಆಗ್ಬಿಟ್ಟು ಅವರು ಈ ಕಡೆ ಗುಜರಾತ್ ಅವರು ಇವ್ರನ್ನ ಕಿತ್ಕೊಳಕ್ ನೋಡ್ತಿದ್ರು. ಈ ಕಡೆ ಆಂಧ್ರ ಸೈಡ್ ಬಾರ್ಡರ್ UP ಅವರು ವೈದಿಕರು ಅವ್ರದ್ದು ಸ್ವಲ್ಪ ಹಾವಳಿ ಇತ್ತು. ಸೊ ಈ ಕರ್ನಾಟಕದವರು ನಾವು ಆದಷ್ಟು ಬೆಳಗಾವಿ ಅವರು ಕಿತ್ಕೊಳಕ್ ಟ್ರೈ ಮಾಡ್ತಿದ್ವಿ. 3 ಜನನು ನಮ್ ಲ್ಯಾಂಡ್ ಅಂತ ಕ್ಲೈಮ್ ಮಾಡ್ಕೊಳ್ಳೋ ಪರಿಸ್ಥಿತಿಲಿ ಇದ್ದಿದ್ದವ್ರು. ಅದಕ್ಕೆ ಅವರು ಮೂರು ಅಂತ ಪದೇ ಒತ್ತಿ ಹೇಳೋದು. ಈ ತರ ಮೂರನ್ನು ಕಂಬೈನ್ ಮಾಡಿ ಒಂದು ರಾಜ್ಯ ಮಾಡಕ್ಕೆ ಎಷ್ಟು ಕಷ್ಟ ಆಗ್ಬೋದು ಮುಂದೆ, ಅಥವಾ ಏನೇನ್ ಪಾಯಿಂಟ್ಸ್ ನ ಇಟ್ಕೊಂಡು ನಾವು ಅದನ್ನ ಯಾವ್ದಾವ್ದನ್ನ ಪರಿಗಣಿಸ್ಕೋಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ಹೇಳ್ತಿದಾರೆ ನಿಮ್ಗೆ ಅಷ್ಟೇ. ನೀವು ಇನ್ನೊಂಚೂರು ಫಾಸ್ಟ್ ಆಗಿ ಓದಿದ್ರೆ ಸ್ವಲ್ಪ ನಿಮ್ಗೆ ಬೇಗ ಹೋಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ನೀವು ಆ ಲೆವೆಲ್ ಆಫ್ ಥಿಂಕಿಂಗ್ ಅಲ್ಲೇ ಉಳ್ಕೊಬಿಡ್ತೀವಿ. ಈಗ ನಾವು ಮುಂದೆ ಒಂಚೂರು ತಿಳ್ಕೊಬಿಟ್ಟಿರೋದ್ರಿಂದ ನಮ್ಗೆ ಈಸಿಯಾಗಿ ಅರ್ಥ ಆಗ್ತದೆ. ವಿಜಯಣ್ಣ ಕೆರೆ ನಿಮ್ಗೆ ಹೇಳ್ಕೊಡ್ತವ್ರೆ. ಇಲ್ಲಾಂದ್ರೆ ಏನಾಗುತ್ತೆ, ಬೇಗ ಓದ್ಲಿಲ್ಲ ಅಂದ್ರೆ ಒಂದ್ ಸೆಟ್ ಆಫ್ ಮೈಂಡ್ ಸೆಟ್ ಬರಲ್ಲ ನಿಮ್ಗೆ. ಅವ್ರು ಏನ್ ಹೇಳಕ್ ಹೊರಟಿದ್ದಾರೆ, ಆ 56 ಅಲ್ಲಿ ಏನಾಯ್ತು, 53 ಅಲ್ಲಿ ಹೆಂಗಿತ್ತು, ಆ 6 years ಗ್ಯಾಪ್ ಅಲ್ಲಿ ಅವ್ರಿಗೆ ಸುಮಾರು ಚೇಂಜಸ್ ಕಾಣುತ್ತೆ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಲಾಸ್ಟ್ ಅಲ್ಲಿ. ಹೌದು ಚಾಲಾಕ್ಷ ಅವ್ರೆ, ನಾನು ಯಾಕೆ ಹೇಳ್ದೆ ಹಿಂದೆ ನಮ್ಮ ರಾಜರ ಕೈಲೋ ಬ್ರಿಟಿಷರ ಕೈಲೋ ಬರ್ಸ್ಕೊಂಡಿರೋದು ಅಂತ ಯಾಕೆ ಹೇಳ್ದೆ ಅಂದ್ರೆ, ನಮ್ ಕುಟುಂಬದೇ ಒಂದು ನಿಮ್ಗೆ ಉದಾಹರಣೆ ಕೊಟ್ಟೆ. ನಮ್ ತಾತ ಆ ಕಾಲದಲ್ಲೇ ತಹಶೀಲ್ದಾರ ಇದ್ರು. ಅವ್ರಪ್ಪ ಬ್ರಿಟಿಷ್ ಜೊತೆನೆ ವ್ಯವಹಾರ ಮಾಡ್ತಾ ಇದ್ರು. ನಮ್ಗೆ 200 ಎಕರೆ ಜಾಗ ಇತ್ತು, ಬಟ್ ನಮ್ ಊರಲ್ಲಿ ಯಾರಿಗೂ ಇರ್ಲಿಲ್ಲ. ಹೆಂಗ್ ಬಂದ್ ನಮ್ ತಾತಗೆ? ಆ ಒಂದು ಉದಾಹರಣೆ ಇಟ್ಕೊಂಡು ಹೇಳ್ದೆ. ಅವ್ರವ್ರ 1620 BL ರೈಸ್ ಇವರೆಲ್ಲ ಬಂದು ಇವ್ರ ರಾಜರು ಇವ್ರ ಹತ್ರ ಬ್ರಿಟಿಷ್ ಅವ್ರು ಬಂದಾಗ ಎಂತದ ರೈಟ್ ಸನ್ ಅಂತಾನೆ ಒಬ್ಬ ಬರ್ತಾನೆ. ಅವನು ಹೇಳ್ತಾನೆ, ಏನ್ ಸರ್ ನಿಮ್ ಹಿಸ್ಟ್ರಿ ಏನ್ಬಿಟ್ಟು ಕತೆ ಈ ತರ ನಿಮ್ ರಾಜ ಹಾರ್ತಿದ್ದ, ಅವ್ನ್ ಹತ್ತದ್ ಕೈ ಇತ್ತು, ಅವ್ನ್ ಮ್ಯಾಜಿಕ್ ಇಲ್ಲಿ ಮಾಯಾಗ ಅಲ್ಲಿ ಬತ್ತಿದ್ದ, ಅಲ್ಲಿ ಮಾಯಾಗ ಇಲ್ಲಿ ಬತ್ತಿದ್ದ ಅಂತೆಲ್ಲ ಬರ್ಕೊಂಡಿದೀರಾ. ಇದನ್ನೆಲ್ಲ ಮುಂದೆ ಜನ ಓದ್ರೆ ಆಡ್ಕೊಂಡ್ ನಗಲ್ವಾ ಅಂತ. ಆಗ ರಾಜರು ಹೇಳ್ತಾರೆ, ಸರ್ ನಮ್ ಯಾರೋ ಬರ್ದಿರೋದು, ನಮ್ಮಲ್ಲಿ ಅಷ್ಟು ಓದು ಬರಹ ಕಮ್ಮಿ, ಯಾರೋ ಬರ್ಕೊಟ್ಟಿರೋದ ಮಡಿಕೊಂಡಿದೀವಿ, ಅಲ್ಲಿ ಏನ್ ಬರ್ದೈತಿ ಅಂತ ನಮಗೂ ಸರಿ ಗೊತ್ತಿಲ್ಲ ಅಂತ. ಆಗ ಬ್ರಿಟಿಷ್ ಅವರು ಒಂದು ಗೆಜೆಟಿಯರ್ ಅಂತ ಮಾಡಿ ಎಲ್ಲಾನು ಹಿಸ್ಟ್ರಿ, ಫಸ್ಟ್ರಿ, ಆರ್ಕಿಯಾಲಜಿಕಲ್ಲು, ಯಾರ್ಯಾರ ಕದಂಬ್ರು ಎಲ್ಲಿ ಹುಟ್ಟಿದ್ರು, ಏನ್ ಮಾಡಿದ್ರು ಎಲ್ಲ ಗೇಟ್ ಫಸ್ಟ್ ಇಂದ ಪೂರ್ತಿ ನೀವು ಹೆಂಗ್ ಹುಟ್ಟಿದ್ರಿ ಏನಾಯ್ತು ಎಲ್ಲಾನು ಬರೀತಾರೆ. ಇಲ್ದವ್ರು ನಮ್ ರಾಜ ಹಾರ್ತಾ ಇರೋನು ಚಂದ್ರದಿಂದ, ಸೂರ್ಯನ ಚಂದ್ರನ ಟಚಿಂಗ್ ಮಾಡ್ತಿದ್ವಿ ನಾವು ಅಂತ ಬರ್ಕೊಂಡಿದ್ವಿ. ಓಕೆ, ಮುಂದಿನ ಪಾಯಿಂಟ್ ಓದ್ತೀನಿ ನಾನು. ಓಕೆ, ಕೇವಲ ಅಸಮಾನತೆಯು ಮಾತ್ರ ಜಾತಿ ಪದ್ಧತಿಯ ಪ್ರಮುಖ ಲಕ್ಷಣವಲ್ಲ. ಅದು ಅಂತಸ್ತು ಅಸಮಾನತಾ ವ್ಯವಸ್ಥೆಯಿಂದ ಕಲುಷಿತಗೊಂಡಿದೆ. ಎಲ್ಲ ಜಾತಿಗಳು ಯಾವುದೇ ಸಮಾನ ಸ್ತರದಲ್ಲಿಲ್ಲ. ಅವು ಒಂದರ ಮೇಲೊಂದಿದೆ ಕ್ರಮೇಣ ಏರುತ್ತಾ ಹೋಗುವ ದ್ವೇಷ ಶ್ರೇಣಿಯು ಮತ್ತು ಕ್ರಮೇಣ ಇಳಿಯುತ್ತಾ ಹೋಗುವ ತಾತ್ಸಾರ ಶ್ರೇಣಿಯು ಈ ಜಾತಿ ವ್ಯವಸ್ಥೆಯಲ್ಲಿದೆ. ಒಂದು ರಾಷ್ಟ್ರದಲ್ಲಿರಬಹುದಾದ ಎಲ್ಲ ಪ್ರತ್ಯೇಕತೆ ಹಾಗೂ ಅಭಿಮಾನಗಳು ಒಂದು ಜಾತಿಯಲ್ಲಿವೆ. ದೊಡ್ಡ ಮತ್ತು ಚಿಕ್ಕ ರಾಷ್ಟ್ರಗಳ
ಸಮೂಹವಿದ್ದಂತೆ. ಜಾತಿಗಳ ಸಮೂಹವಿರುತ್ತದೆಂದು ಹೇಳಿದರೆ ಅಸಮಂಜಸವಲ್ಲ. ಅಂಕಿ-ಸಂಖ್ಯೆ ವಾಸ್ತವತೆಗಳ ಆಧಾರದ ಮೇಲೆ ಈ ಅಂಶಗಳನ್ನು ಸ್ಪಷ್ಟಪಡಿಸಲಾರದ್ದರಿಂದ ನಾನು ವಿಷಾದಿಸುತ್ತೇನೆ. ಈ ಅಂಶಗಳ ಬಗ್ಗೆ ಮಾಹಿತಿ ಕೊಡುವ ಏಕೈಕ ಮೂಲವೆಂದರೆ ಜನಗಣತಿ. ನನಗೆ ನೆರವಾಗಲು ಅದೂ ಕೂಡ ವಿಫಲವಾಗಿದೆ. ಜನಗಣತಿಯ ಪ್ರಾರಂಭ ಕಾಲದಿಂದಲೂ ಯಾವುದು ಭಾರತೀಯ ಜನಗಣತಿಯಲ್ಲಿ ಪ್ರಮುಖ ಲಕ್ಷಣವಾಗಿದ್ದಿತೋ ಅಂತಹ ಜಾತಿ ಕೋಷ್ಟಕಗಳನ್ನು ಅಂದ್ರೆ ಟೇಬಲ್ಗಳನ್ನು ಕಳೆದ ಜನಗಣತಿಯಲ್ಲಿ ಕೊಟ್ಟಿಲ್ಲ. ಇದಕ್ಕೆ ಕೇಂದ್ರ ಗೃಹ ಮಂತ್ರಿಗಳು ಹೊಣೆಗಾರರು. ಅವರ ಅಭಿಪ್ರಾಯದಲ್ಲಿ ಶಬ್ದಕೋಶವೊಂದರಲ್ಲಿ ಒಂದು ಶಬ್ದವಿಲ್ಲದಿದ್ದರೆ ಆ ಶಬ್ದದ ವಿಷಯ ಅಸ್ತಿತ್ವದಲ್ಲಿ ಇಲ್ಲ ಎಂದು ಅವರ ಕಲ್ಪನೆ. ಜಾತಿ ವ್ಯವಸ್ಥೆಯಿಂದ ರಾಜಕಾರಣದ ಮೇಲೆ ಆಗುವ ಪರಿಣಾಮಗಳು ಸುಸ್ಪಷ್ಟ. ಇದರಲ್ಲಿ ಕುತೂಹಲಕಾರಿ ಅಂಶವೆಂದರೆ ಚುನಾವಣೆಗಳ ಮೇಲೆ ಈ ವ್ಯವಸ್ಥೆಯು ಎಂತಹ ಪ್ರಭಾವವನ್ನು ಬೀರುತ್ತದೆ ಎಂಬುದು. ಏಕಸದಸ್ಯ ಚುನಾವಣಾ ಕ್ಷೇತ್ರ ವ್ಯವಸ್ಥೆಯಿಂದ ರೂಪುಗೊಳ್ಳುವ ಪ್ರತಿನಿಧಿ ಸರ್ಕಾರದ ಆಧಾರ ಚುನಾವಣೆ. ಇಲ್ಲಿ ಸ್ಟಾಪ್ ಮಾಡ್ತೀನಿ. ಏನಾದ್ರು ಅಡ್ರೆಸ್ ಮಾಡ್ತೀರಾ ನೋಡಿ ಸರ್. ಒಂದ್ ಸಣ್ಣ ಫ್ಲೋ ಅಲ್ಲಿ ಹೋಗ್ಬೇಕಾರೆ ಓದೋದು ಬಿಟ್ಬಿಡು. ಫ್ಲೋ ಅಲ್ಲಿ ಹೋಗ್ಬೇಕಾರೆ ಅರ್ಥ ಆಗತ್ತರ ಬಿಟ್ಬಿಡು. ಅಲ್ಲಿ ಅರ್ಥ ಆಗಲ್ಲ ಅನ್ಸುತ್ತೆ ಅಲ್ಲಿ ಸ್ಟಾಪ್ ಮಾಡು. ಒಂದ್ ಸಣ್ಣ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಅವರು ಇಲ್ಲಿ ಜಾತಿಯ ಇದಕ್ಕೆ ಏನ್ ಹೇಳ್ತಾ ಇದ್ರೆ ಅಂತ. ನಿಮ್ಮ ಹತ್ರ ಒಂದು 10 ಬುಕ್ ಇವೆ ಅನ್ನಿ, ಬೇರೆ ಬೇರೆ ಪುಸ್ತಕಗಳು. ನೀವು ಟೇಬಲ್ ಮೇಲೆ 10 ಒಂದ್ರ ಪಕ್ಕ ಒಂದು ಇಟ್ರೆ, ಓಕೆ, ಆ ಟೇಬಲ್ ಪೂರ್ತಿ ಕವರ್ ಆಗೋ ತರ ಜೋಡಿಸಿದೀರಾ. ನಿಮ್ಗೆ 10 ಬುಕ್ದು ಟೈಟಲ್ ಕಾಣಿಸ್ತಾ ಇರ್ತದೆ. ಇವು ಜಾತಿ ಒಂದ್ರ ಪಕ್ಕ ಒಂದಿರುವುದರ ಸಿಂಬಾಲಿಕ್. ಅದನ್ನೇ ಒಂದ್ರ ಮೇಲೆ ಒಂದಿಟ್ರೆ ನಿಮ್ಗೆ ಮೇಲ್ಗಡೆ ಐತಲ್ಲ ಅದೊಂದು ಬುಕ್ ಟೈಟಲ್ ಮಾತ್ರ ಕಾಣಿಸ್ತಾ ಇರ್ತದೆ. ನಮ್ಮಲ್ಲಿ ಜಾತಿ ಎನ್ನುವುದು ಬೇರೆ ದೇಶಗಳಿಗಿಂತ ಒಂದ್ರ ಮೇಲೊಂದಿದೆ, ಶ್ರೇಣೀಕೃತವಾಗಿದೆ. ಹಂಗಾಗಿ ಅದು ಇದು ನಿಮ್ಗೆ ನೋಡಿ, ನಾವು ಸಾಮಾಜಿಕ ವಿಷಯಗಳನ್ನ ಮಾತಾಡ್ಲಿ, ಆರ್ಥಿಕ ವಿಷಯಗಳನ್ನ ಮಾತಾಡ್ಲಿ, ತೇಜಸ್ವಿನ ಒಂದ್ ಕಡೆ ಹೇಳ್ತಾರೆ, ನೀವು ಹೆಂಗೆ ಹೋದ್ರೂ ಜಾತಿ ಅನ್ನುವ ಈ ಕಾಲ್ಗೇನೋ ಸಿಗಾಕತ್ತದಲ್ಲ, ಸಿಕ್ಕು ನಿಮ್ನ ಎಡವಿ ಬೀಳಿಸ್ತಾನೆ ಇರ್ತದೆ ಭಾರತದಲ್ಲಿ ಅಂತ. ಹಿಂಗೆ ಪೊಲಿಟಿಕ್ಸ್ ಬಂದಾಗ್ಲೂ ಅವ್ರ ಆರಂಭದಲ್ಲೇ ಹೇಳ್ಬಿಟ್ರಲ್ಲ, ನೀವು ಜಾತಿ ಇದನ್ನ ಸ್ಟಡಿ ಮಾಡದೆ, ಒಂದ್ ಸಮಾಜದಲ್ಲಿ ಯಾವ ಜಾತಿಗಳಿವೆ ಅನ್ನೋದನ್ನ ಸ್ಟಡಿ ಮಾಡದೆ ಪೊಲಿಟಿಕಲ್ ರೂಲ್ಸ್ ಗಳನ್ನ ಮಾಡಕ್ಕಾಗೋದಿಲ್ಲ ಅನ್ನೋದಕ್ಕೆ ಒಂದು ಇದು ಕೊಡ್ತಾ ಇದಾರೆ ಅಷ್ಟೇ, ಪುಷ್ಟಿ ಕೊಡ್ತಾ ಇದಾರೆ. ಪರಿಣಾಮಗಳ ಸಾರಾಂಶ ಈ ಕೆಳಗಂಟಂತಿದೆ. ಮತದಾನ ಎಂದೆಂದೂ ಜಾತಿಬದ್ಧವಾಗಿರುತ್ತದೆ. ಮತದಾರನು ತನ್ನ ಜಾತಿಯ ಉಮೇದುವಾರನಿಗೆ ಮತ ನೀಡುತ್ತಾನೆ, ಅತ್ಯುತ್ತಮ ಉಮೇದುವಾರನಿಗೆ ನೀಡುವುದಿಲ್ಲ. ಕೇವಲ ಜಾತಿಯ ಬಹುಸಂಖ್ಯೆಯಿಂದ ಬಹುಸಂಖ್ಯಾತ ಜಾತಿಯು ಸ್ಥಾನವನ್ನು ಪಡೆಯುತ್ತದೆ. ಬಹುಸಂಖ್ಯಾತ ಜಾತಿಯ ಉಮೇದುವಾರನಿಗೆ ಮತ ನೀಡುವಂತೆ ಅಲ್ಪಸಂಖ್ಯಾತ ಜಾತಿಯ ಮೇಲೆ ಒತ್ತಡ ಹೇರಲಾಗುತ್ತದೆ. ಬಹುಸಂಖ್ಯಾತ ಜಾತಿಯು ನಿಲ್ಲಿಸಿರುವ ಉಮೇದುವಾರನಿಗೆ ಎದುರಾಗಿ ನಿಂತು ಗೆಲ್ಲಲು ಅಲ್ಪಸಂಖ್ಯಾತ ಜಾತಿಯ ಉಮೇದುವಾರನಿಗೆ ಅಲ್ಪಸಂಖ್ಯಾತ ಜಾತಿಯ ಮತಗಳು ಸಾಕಾಗುವುದಿಲ್ಲ. ಅಂತಸ್ತುಬದ್ಧ ಅಸಮಾನತೆಯುಳ್ಳ ಸಾಮಾಜಿಕ ವ್ಯವಸ್ಥೆಯ ಪರಿಣಾಮವಾಗಿ ಮೇಲ್ವರ್ಗದ ಬಹುಸಂಖ್ಯಾತ ಸಮಾಜಗಳ ಮತದಾರನು ಅಲ್ಪಸಂಖ್ಯಾತ ಸಮಾಜದ ಉಮೇದುವಾರನಿಗೆ ತನ್ನ ಮತವನ್ನು ಕೊಡಲು ಯಾವಾಗಲೂ ಕೆಳಗಿಳಿಯಲಾರ. ಇದಕ್ಕೆ ಬದಲಾಗಿ ಸಾಮಾಜಿಕ ಕೆಳಹಂತದಲ್ಲಿರುವ ಅಲ್ಪಸಂಖ್ಯಾತ ಸಮಾಜದ ಮತದಾರನು
ಬಹುಸಂಖ್ಯಾತ ಜಾತಿಯ ಉಮೇದುದಾರನಿಗೆ ಮತ ಕೊಡುವಲ್ಲಿ ಹೆಮ್ಮೆ ಪಡುತ್ತಾನೆ. ಅಲ್ಪಸಂಖ್ಯಾತ ಜಾತಿಯ ಉಮೇದುವಾರನು ಚುನಾವಣೆಯಲ್ಲಿ ಏಕೆ ಸೋಲುತ್ತಾನೆ ಎಂಬುದಕ್ಕೆ ಇದು ಮತ್ತೊಂದು ಕಾರಣ. ಕಾಂಗ್ರೆಸ್ ಯಾವಾಗಲೂ ಗೆಲ್ಲುತ್ತದೆ ಎಂಬುದು ನಾವೆಲ್ಲ ಕಂಡ ಸಂಗತಿ. ಆದರೆ ಕಾಂಗ್ರೆಸ್ ಏಕೆ ಗೆಲ್ಲುತ್ತದೆ ಎಂದು ಯಾರೂ ಕೇಳುವುದಿಲ್ಲ. ಕಾಂಗ್ರೆಸ್ ಬಹಳ ಜನಪ್ರಿಯ ಪಕ್ಷ ಎಂದೇ ಹೇಳುತ್ತಾರೆ. ಆದರೆ ಕಾಂಗ್ರೆಸ್ ಏಕೆ ಬಹಳ ಜನಪ್ರಿಯವಾಗಿದೆ? ಮತಕ್ಷೇತ್ರಗಳಲ್ಲಿ ಯಾವ ಜಾತಿಗಳು ಬಹುಸಂಖ್ಯಾತವಾಗಿರುತ್ತವೆಯೋ ಅಂತಹ ಜಾತಿಗಳ ಉಮೇದುವಾರರನ್ನು ಕಾಂಗ್ರೆಸ್ ಯಾವಾಗಲೂ ಚುನಾವಣೆಗೆ ನಿಲ್ಲಿಸುತ್ತದೆ ಎಂಬುದು ನಿಜವಾದ ಉತ್ತರ. ಜಾತಿ ಮತ್ತು ಕಾಂಗ್ರೆಸ್ಗಳು ನಿಕಟವಾಗಿ ಸೇರಿಕೊಂಡಿವೆ. ಜಾತಿ ವ್ಯವಸ್ಥೆಯನ್ನು ಅನೈತಿಕವಾಗಿ ಬಳಸಿಕೊಂಡು ಕಾಂಗ್ರೆಸ್ ಗೆಲ್ಲುತ್ತಿದೆ. ಇಲ್ಲಿ ಎರಡು ಇಂಟ್ರೆಸ್ಟಿಂಗ್ ಕಾಂಟೆಕ್ಸ್ಟ್ ಇವೆ. ಅವ್ರು ಹೇಳ್ತಾ ಇರುವುದು, ಈಗ ಸುಮ್ನೆ ಜಸ್ಟ್ ಫಾರ್ ಎಕ್ಸಾಂಪಲ್, ಈಗ ನಮ್ಮ ಮಂಡ್ಯ ಟೌನು ಇಲ್ಲಿ ಎಲೆಕ್ಷನ್ ಇದೆ ಅನ್ಕೊಳ್ಳಿ. ಇಲ್ಲಿ 50% ಒಕ್ಕಲಿಗರಿದ್ದಾರೆ, 20% ದಲಿತರಿದ್ದಾರೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಕ್ಕಲಿಗರಿಂದ ಒಬ್ಬ ನಿಂತ್ಕೊಂಡ, ದಲಿತರಿಂದ ಒಬ್ಬ ನಿಂತ್ಕೊಂಡ, ಆಯ್ತಾ. ಮೂರನೇ ಹೈಯೆಸ್ಟ್ ಇರೋದು ಮುಸ್ಲಿಮರಿದ್ದಾರೆ ಅನ್ಕೊಳ್ಳಿ, ಒಂದ್ 20%. ಅವ್ರು ಯಾರನ್ನ ಪ್ರಿಫರ್ ಮಾಡ್ತಾರೆ? ಅವರು ನಮ್ಮ ಓಟ್ ಏನಕ್ಕೆ ವೇಸ್ಟ್ ಮಾಡ್ಬೇಕು, ಆಮೇಲೆ ಗೌಡ್ರನ್ನ ಏನಕ್ಕೆ ವಿರೋಧ ಮಾಡ್ಕೋಬೇಕು ಅನ್ಬಿಟ್ಟು ಗೌಡ್ರಿಗೆ ಓಟ್ ಹಾಕ್ತಾರೆ. ಇವ್ರಿಬ್ರಲ್ಲಿ ಬೆಟರ್ ಕ್ಯಾಂಡಿಡೇಟ್ ಯಾರು ಅಂತ ನೋಡುವುದಿಲ್ಲ. ಅವರಲ್ಲಿ ಒಂದು ಪೊಲಿಟಿಕಲ್ ಥಿಂಕಿಂಗ್ ನಡೀತದೆ. ಹೆಂಗೆ ಇದ್ರು ಗೌಡ್ರೆಲ್ಲ ಗೌಡ್ರಿಗೆ ಓಟ್ ಹಾಕತಾರೆ, ಇನ್ ನಾವೇನಕ್ಕೆ ವಿರೋಧ ಮಾಡ್ಕೊಬೇಕು? ಈ ಕ್ಯಾಲ್ಕುಲೇಷನ್ ನಡೆಯುತ್ತೆ ಪ್ರಾಕ್ಟಿಕಲಿ. ಅದನ್ನೊಂದು ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಪಾಯಿಂಟ್ ಇತ್ತು. ಈಗ ಮುಸ್ಲಿಂ ಏನ್ ಮಾಡ್ತಾನೆ, ಈಗ ಮುಸ್ಲಿಂ ಮನ್ಸಲ್ಲೂ ಐತಲ್ಲ, ನಾನ್ ದಲಿತಂಗೆ ಏನಕ್ಕೆ ಓಟ್ ಕೊಡ್ಬೇಕು ಅಂತ ಯೋಚನೆ ಮಾಡ್ತಾನ ಅವನು. ಯಾಕೆಂದ್ರೆ ದಲಿತನಿಗಿಂತ ನಾನ್ ಬೆಟರ್ ಅನ್ಕೊಂಡಿರ್ತಾನಲ್ಲ. ಹಂಗಾಗಿ ದಲಿತರಲ್ಲಿ ಒಳ್ಳೆ ಕ್ಯಾಂಡಿಡೇಟ್ ಇದ್ರು ಅವನು ಗೌಡ್ರಿಗೆ ಓಟ್ ಹಾಕ್ತಾನೆ. ಈ ಒಂದು ಕಾಂಟೆಕ್ಸ್ಟ್ ಅವರು ಎಕ್ಸ್ಪ್ಲೈನ್ ಮಾಡೋದಕ್ಕೆ, ಹಿಂಗೆ ಒಂದು ಸಾಮಾಜಿಕವಾಗೂ 3-4 ಚಿಕ್ಕ ಜಾತಿ ಇರ್ತದಲ್ಲ, ಅವ್ರಿಗೆ ಒತ್ತಡ ಬೀಳ್ತದೆ. ಯಾರೋ ಒಂದು ಬರೀ ಒಂದೇ 1,000 ಜನ ಇದ್ರಪ್ಪ, ಅವರು ಒಳ್ಳೆ ಕ್ಯಾಂಡಿಡೇಟ್ ಯಾರು ಅಂತ ನೋಡೋದಕ್ಕಿಂತ ಗೆಲ್ಲ ಕ್ಯಾಂಡಿಡೇಟ್ ಯಾರೋ ಅವ್ರಿಗೆ ಹಾಕೋದು ಒಂದು ಸಾಮಾನ್ಯವಾದ ಮಾತದು. ಓಟ್ ಏನಕ್ಕೆ ವೇಸ್ಟ್ ಮಾಡ್ಕೊಂಡಿಯೇ, ಅವ್ನ್ ಸೋಲ್ತಾನೆ ಕಣೋ ಅಂತ. ಬಟ್ ಅವರು ರಿಜಿಸ್ಟರ್ ಮಾಡೋದ್ರ ಪ್ರಾಮುಖ್ಯತೆ ಗೊತ್ತಿರೋದಿಲ್ಲ. ಯಾವ್ದೋ ಒಬ್ಬ ಹೊಸ ಕ್ಯಾಂಡಿಡೇಟ್ಗೆ, ಇಂಡಿಪೆಂಡೆಂಟ್ಗೆ 100 ಓಟ್ ಬಂದ್ರು ಅದೊಂದು ಐತಿಹಾಸಿಕವಾದ ರೆಪ್ರೆಸೆಂಟೇಷನ್. ಅವನಿಗೆ 100 ಓಟ್ ಬಂದಿತ್ತು. ಒಬ್ಬ ಯಾರೋ ಯುವಕ ನಿಂತ್ಕೊಂಡ, ಅವನ್ಗೆ 500 ಓಟ್ ಬಂದಿತ್ತು ಅನ್ನುವುದು ರೆಪ್ರೆಸೆಂಟೇಷನ್. ಜನ ಏನ್ ಅನ್ಕೊಂಡ್ಬಿಟ್ಟವ್ರೆ, ಎಲೆಕ್ಷನ್ ಅನ್ನ ಗೆಲುವು ಸೋಲುವುಗಳ ತೀರ್ಮಾನ ಅಂತ ಅನ್ಕೊಂಡ್ಬಿಟ್ಟವ್ರೆ. ಯಾಕೆಂದ್ರೆ ಇವತ್ತು ಯಾರು ಒಬ್ಬ MLA ಆಗಿರ್ತಾನೋ ಅವನು ಮೊದಲನೇ ಎಲೆಕ್ಷನ್ ಅಲ್ಲಿ 1,000 ಒಳಗೆ ತಗೊಂಡಿರ್ತಾನೆ ಓಟು. ಬಟ್ ಇದು ಜಾತಿ ಪ್ರಕಾರ ನಡೆಯುವುದರಿಂದ ಅದು. ಆಮೇಲೆ ಇಲ್ಲಿ ಅವರು ಕಾಂಗ್ರೆಸ್ಗಿರುವ ಅಡ್ವಾಂಟೇಜ್ ಹೇಳ್ತಾ ಇದಾರಲ್ಲ, ಅದು ಈ ಕಾಂಗ್ರೆಸ್ ಅಲ್ಲಿ ಏನಾಗಿದೆ, ಎಲ್ಲಾ ಜಾತಿಯವರು ಇರೋದ್ರಿಂದ ಈಗ ಮಂಡ್ಯದಲ್ಲಿ ಯಾವ ಜಾತಿಯವ್ರು ಬೇಕೋ ಆ ಜಾತಿಯವರು ನಿಲ್ಲಿಸ್ತಾರೆ, ಆಯ್ತಾ. ದಾವಣಗೆರೆಯಲ್ಲಿ ಲಿಂಗಾಯತರು ಬೇಕು ಅಂದ್ರೆ ನಿಲ್ಲಿಸ್ತಾರೆ, ಯಾಕೆಂದ್ರೆ ಕಾಂಗ್ರೆಸ್ ಅಲ್ಲಿ ಲಿಂಗಾಯತರು ಇದ್ದಾರೆ. ಬೆಳಗಾವಿಲಿ ವಾಲ್ಮೀಕಿ ಜನಾಂಗದವ್ರು ಬೇಕು ಅಂದ್ರೆ ಅವರು ಗೋಕಾಕಲ್ಲಿ ನಿಲ್ಲಿಸ್ತಾರೆ. ಈಗ ಮುಸ್ಲಿಂ ಲೀಗ್ಗೆ ಅಲ್ಲೊಬ್ಬ ಮುಸ್ಲಿಂ ಇರ್ಬೇಕಲ್ಲ, ಮಂಡ್ಯದಲ್ಲಿ ಗೋಕಾಕಲ್ಲೂ ಇರ್ಬೇಕಲ್ಲ. ಈಗ ಅಂಬೇಡ್ಕರ್ ಪಕ್ಷಕ್ಕೆ ಅಲ್ಲೊಬ್ಬ ದಲಿತ ನಾಯಕ ಆಗುವಂತವನು, ಇವ್ರಿಗೆ ಎಲೆಕ್ಷನ್ ನಿಲ್ಲುವಷ್ಟು ಸ್ಟ್ರೆಂತ್ ಇರುವಂತವನು, ಪೊಲಿಟಿಕಲ್ ವಿಲ್ ಇರುವಂತವನು ಇರ್ಬೇಕಲ್ಲ. ಹಂಗಾಗಿ ಕಾಂಗ್ರೆಸ್ ಗೆಲ್ತಾ ಇದೆ ಅನ್ನುವುದು ಅಂಬೇಡ್ಕರ್ ಅವರ ವಾದ. ಭಾಷಾವಾರು ರಾಜ್ಯಗಳ ರಚನೆಯಿಂದ ಸರ್ ಮಾತಾಡ್ತೀರಾ? ಅಲ್ಲ, ನೀವು ಅಂಬೇಡ್ಕರ್ ಬರಹಗಳಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವುದು, ಅಲ್ಲಿವರೆಗೂ ನಮ್ಗೇನೋ ಒಂದು ನಂಬಿಕೆ ಇರ್ತದೆ.
ಅಂಬೇಡ್ಕರ್ ಇನ್ನೊಂದು ಸ್ಟೆಪ್ ಮುಂದಕ್ಕೆ ತಗೊಂಡು ಹೋಗ್ತಾರೆ. ಕಾಂಗ್ರೆಸ್ ಗೆಲ್ತದೆ ಅನ್ನೋದು ನಿಜ, ಬಟ್ ಯಾಕೆ ಗೆಲ್ತದೆ ಅಂತ ಯಾರು ಕೇಳಿಲ್ಲ. ನೀವು ಎನಿಲೇಷನ್ ಆಫ್ ಕ್ಯಾಸ್ಟ್ ಓದ್ವಾಗ್ಲೂ ಅವರು ಏನಕ್ಕೆ ಒಂದ್ ಪ್ರಶ್ನೆಯನ್ನ ಎತ್ತಿ ಅದನ್ನ ಎಳೆ ಎಳೆಯಾಗಿ ಬಿಡಿಸ್ತಾರೆ ಅಂತ ಹೇಳಿದ್ರೆ, ಅಯ್ಯೋ ಅಲ್ಲಿ ಕಾಂಗ್ರೆಸ್ ಗೆಲ್ತದೆ ಬಿಡು ಅಂತ ಹೇಳ್ತೀವಿ ನಾವ್ ಎಷ್ಟೊಂದ್ ಜನಕ್ಕೆ. ಬಟ್ ಇವತ್ತು ಎಲ್ಲಾ ಪಕ್ಷದಲ್ಲೂ ಎಲ್ರು ಅವ್ರೆ. ಈಗ ಹಂಗ್ ನೋಡಿದ್ರೆ ಈಗ JDS ಗೆ ಮೇಜರ್ ಸಮಸ್ಯೆ ಆಗ್ತಾ ಇರುವುದು, ಅಲ್ಲಿ ಮುಸ್ಲಿಂ ನಾಯಕರಿಲ್ಲ, ದಲಿತ ನಾಯಕರಿಲ್ಲ, ಲಿಂಗಾಯತರ ನಾಯಕರಿಲ್ಲ. ಹಂಗಾಗಿ ಅದು ಎಲ್ಲೆಲ್ಲಿ ಒಕ್ಕಲಿಗರಿದ್ದಾರೆ ಅಲ್ಲಿ ಗೆಲ್ಲುತ್ತೆ. ಒಂದ್ ಟೈಮಲ್ಲಿ ಬಿಜೆಪಿಗೂ ಇರ್ಲಿಲ್ಲ. ಅವರು ಈ ತರ ಕ್ಯಾಸ್ಟ್ ಜನನ್ನೇ ನೋಡಿ ನೋಡಿ ಪಕ್ಷಕ್ಕೆ ಸೇರ್ಸ್ಕೊಂಡ್ರು. ನೋಡಿ, ಇಷ್ಟು 70-80 ವರ್ಷ ಆದ್ಮೇಲೂ ಸಹ ಈ ಕ್ಯಾಸ್ಟ್ ಕ್ಯಾಲ್ಕುಲೇಷನ್ ಮೇಲೆನೆ ಇವತ್ತು ರಾಜಕೀಯ ನಡೀತಾ ಇದೆ. ಇವತ್ಗೂ ಹೊರಗೆ ಬರಕ್ ಆಗ್ಲಿಲ್ಲ ಅದು. ಇನ್ನು ಅವತ್ತು ರಾಜಕೀಯ ಆಸಕ್ತಿ ಇದ್ದವರೇ ಕೌಂಟೇಬಲ್ಸ್. ಒಂದ್ ಡಿಸ್ಟಿಕ್ ಅಲ್ಲಿ 20 ಜನ ರಾಜಕೀಯ ಆಸಕ್ತಿ ಇರೋರು ಇದ್ರೇನು. ಅಲ್ಲ, ನಾವು ಮೈಂಡ್ ಸೆಟ್ ಚೇಂಜ್ ಮಾಡಿಲ್ಲ ಸರ್. ರಾಜಕೀಯದವರು ಜನಗಳ ಮೈಂಡ್ ಸೆಟ್ ಯೂಸ್ ಮಾಡ್ಕೊಂಡ್ರೆ ಹೊರತು ಅವ್ರ ಮೈಂಡ್ ಸೆಟ್ ನ ಚೇಂಜ್ ಬದಲಾಯಿಸಕ್ ಟ್ರೈ ಮಾಡ್ಲಿಲ್ಲ ಯಾರು. ಹೌದು. ಈಗ ಫಾರ್ ಎಕ್ಸಾಂಪಲ್ ಈಗ ರಾಮನಗರ ತಕೊಳ್ಳಿ, ಅಲ್ಲಿ 50% ಮುಸ್ಲಿಮ್ರಿದ್ದು 50% ಗೌಡ್ರಿದ್ರೆ, ಇಲ್ಲ ಮುಸ್ಲಿಮ್ರು ನಿಲ್ಬೇಕು ಗೌಡ್ರು ನಿಲ್ಬೇಕು. ಈಗ ದಲಿತ ಏನ್ ಯೋಚನೆ ಮಾಡ್ತಾನೆ, ಯಾರು ಗೆಲ್ತಾರ ಅವ್ರಿಗೆ ಹಾಕ್ಬಿಡೋದ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅವನಿಗೊಂದು ಪೊಲಿಟಿಕಲ್ ಕ್ಲಾರಿಟಿಗಿಂತ ಹೆಚ್ಚಾಗಿ ಒಂದ್ ಸಮಾಜ, ಈಗ ಏನೇ ನಮ್ ಕಡೆಯವರೆಲ್ಲ ನಮ್ ಬೀದಿಯವರೆಲ್ಲ ಏನ್ ಹೇಳ್ತಾವ್ರ ಅದ್ ಮಾಡ್ಕೊಂಡು ಹೋಗೋದ ಅನ್ನೋ ಒಪಿನಿಯನ್ ಬಂದ್ಬಿಡ್ತದೆ. ಎಷ್ಟೊಂದು ಎಲೆಕ್ಷನ್ ಮೊದ್ಲೇನೆ ಮುಗಿದೋಗಿರ್ತವೆ ಭಾರತದಲ್ಲಿ. ಸಮೀಕ್ಷೆಗಳು ಮಾಡಕ್ಕೆ ಆಗ್ಬಾರ್ದು, ಹಂಗಿರ್ಬೇಕು ಎಲೆಕ್ಷನ್. ಇಲ್ಲಿ ನೋಡಿದ್ರೆ ಮುಖ್ಯಮಂತ್ರಿ ಯಾರು ಅಂತಾನೆ ಹೇಳ್ಬಿಟ್ಟಿರ್ತಾರೆ ಫಸ್ಟ್. ಓದ್ತೀನಿ ನಾನು. ಭಾಷಾವಾರು ರಾಜ್ಯಗಳ ರಚನೆಯಿಂದ ಜಾತಿ ವ್ಯವಸ್ಥೆಯ ಅನಿಷ್ಟ ಪರಿಣಾಮಗಳು ಇನ್ನೂ ಹೆಚ್ಚು ತೀಕ್ಷ್ಣವಾಗುವುದರಲ್ಲಿ ಸಂಶಯವಿಲ್ಲ. ಅಲ್ಪಸಂಖ್ಯಾತ ಜಾತಿಗಳನ್ನು ಬಗ್ಗು ಬಡಿಯಬಹುದು. ಒಂದು ಪಕ್ಷ ಬಗ್ಗು ಬಡಿಯದಿದ್ದಲ್ಲಿ ಅವುಗಳನ್ನು ಭಯಭೀತರನ್ನಾಗಿ ಮಾಡಬಹುದು ಅಥವಾ ಪೀಡಿಸಬಹುದು. ಅವರು ಭೇದಭಾವಕ್ಕೆ ತುತ್ತಾಗುವುದು ಖಂಡಿತ. ಅಲ್ಲದೆ ನ್ಯಾಯದ ಎದುರು ಸಮಾನತೆಯು ಮತ್ತು ಸಾರ್ವಜನಿಕ ಜೀವನದಲ್ಲಿ ಸಮಾನ ಅವಕಾಶವು ಅವರಿಗೆ ಸಿಗದಂತೆ ಆಗುತ್ತದೆ. ರಾಷ್ಟ್ರಗಳ ಇತಿಹಾಸವನ್ನು ಮತ್ತು ಅವುಗಳ ಆದರ್ಶಗಳಲ್ಲಿ ಆಗುವ ಬದಲಾವಣೆಗಳನ್ನು ಲಾರ್ಡ್ ಆಕ್ಷನ್ ಚೆನ್ನಾಗಿ ರೂಪಿಸಿದ್ದಾನೆ. ಹಳೆಯ ಯುರೋಪಿಯನ್ ಪದ್ಧತಿಯಲ್ಲಿ ರಾಷ್ಟ್ರಗಳ ಹಕ್ಕುಗಳನ್ನು ಸರ್ಕಾರಗಳು ಮಾಡುತ್ತಿರಲಿಲ್ಲ, ಪ್ರಜೆಗಳು ಒತ್ತಾಯಪಡಿಸುತ್ತಿರಲಿಲ್ಲ. ರಾಷ್ಟ್ರಗಳ ಹಿತಾಸಕ್ತಿಗಳಿಗೆ ಬದಲಾಗಿ ಆಳುತ್ತಿದ್ದ ರಾಜವಂಶಗಳ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ದೇಶದ ಗಡಿಗಳು ಮಾರ್ಪಾಡುತ್ತಿದ್ದವು. ಅಲ್ಲದೆ ಸಾಮಾನ್ಯ ಪ್ರಜೆಯ ಆಸೆ ಆಶೋತ್ತರಗಳಿಗೆ ಸಾಮಾನ್ಯವಾಗಿ ಗಮನ ಕೊಡದೆ ಆಡಳಿತ ನಡೆಸಲಾಗುತ್ತಿತ್ತು. ಎಲ್ಲಿ ಎಲ್ಲಾ ಸ್ವಾತಂತ್ರ್ಯಗಳು ದಮನವಾಗುತ್ತಿದ್ದವೋ ಅಲ್ಲಿ ರಾಷ್ಟ್ರೀಯ ಸ್ವಾತಂತ್ರ್ಯದ ಹಕ್ಕನ್ನು ಸಹಜವಾಗಿ ಕಡೆಗಣಿಸಲಾಗುತ್ತಿತ್ತು. ಅಲ್ಲದೆ ಫೆನಿಲಾನನ ಮಾತುಗಳಲ್ಲಿ ಹೇಳುವುದಾದರೆ, ತನ್ನ ಮದುವೆಯ ಬಳುವಳಿಯಾಗಿ ರಾಜಕುಮಾರಿಯು ಒಂದು ರಾಜ ಪ್ರಭುತ್ವವನ್ನೇ ತನ್ನೊಡನೆ ಒಯ್ಯುತ್ತಿದ್ದಳು. ಮೊದಲು ಜನಾಂಗಗಳು ಉತ್ಸಾಹ ಶೂನ್ಯವಾಗುತ್ತಿದ್ದವು, ನಂತರ ಅವುಗಳಲ್ಲಿ ಪ್ರಜ್ಞೆ ಮೂಡಿದಾಗ. ಅಲ್ಲಿಗೆ ನಿಲ್ಲಿಸ್ತೀನಿ. ಅಲ್ಲ, ಬೇರೆ ಯಾರು ಮಾತಾಡೋರು ಇದ್ರೆ ಮಾತಾಡ್ಬೋದು, ನಾನೇ ಮಾಡ್ತಾ ಇದ್ದೀನಿ. ಭರತ್. ಇಲ್ಲ ಮಾತಾಡಿ. ಇಲ್ಲಿ ಅವರು ಒಂದು ಸೂಕ್ಷ್ಮ ಏನ್ ಹೇಳ್ತಾ ಇದಾರೆ, ಈಗ ನೋಡಿ ನಮ್ಗೆ ಒಂದ್ 70 ವರ್ಷ ಆದ್ಮೇಲಾದ್ರೂ ನಾನ್ ಮೊದ್ಲೇ ಹೇಳಿದ್ನಲ್ಲ, ಆ ಜಾತಿ ಡಿಫ್ರೆನ್ಸಸ್ ಅಥವಾ ಸ್ವಜಾತಿ ಪ್ರೇಮ ಹೋಗ್ಬಿಡ್ಬೇಕಿತ್ತು.
ಬಟ್ ಅದು ಹೋಗಿಲ್ಲ. ಅದಕ್ಕೆ ನೋಡಿ, ರಾಷ್ಟ್ರಗಳ ಇತಿಹಾಸವನ್ನು ಮತ್ತು ಅವುಗಳ ಆದರ್ಶಗಳಲ್ಲಿ ಆಗುವ ಬದಲಾವಣೆಯನ್ನು ಲಾರ್ಡ್ ಆಕ್ಷನ್ ಚೆನ್ನಾಗಿ ನಿರೂಪಿಸಿದ್ದಾನೆ. ಈಗ ಯುರೋಪ್ದೊಂದು ಪ್ರಸಂಗ ತಗೊಂಡು ಅವ್ರ ಬದಲಾವಣೆ ಆಗಿರೋದು ಹೇಳಿದ್ರೆ, ಬಟ್ ಅನ್ಫಾರ್ಚುನೇಟ್ಲಿ ಭಾರತದಲ್ಲಿ ಆಗಿಲ್ಲ. ಇಷ್ಟರಲ್ಲಾಲೆ ನಮ್ಗೆ ಯಾವನಾದ್ರೇನು ಒಳ್ಳೆ ಕ್ಯಾಂಡಿಡೇಟ್ ಓಟ್ ಕೊಡೋಣಪ್ಪ ಅನ್ನೋ ಫೀಲಿಂಗ್ ಬರ್ಬೇಕಿತ್ತು. ಕಾಕತಾಳೀಯವಾಗಿ ಎಷ್ಟು ಗಟ್ಟಿಯಾಗಿ ಹೋಗ್ತಾ ಇದೆ ಅಂದ್ರೆ, ಎಲ್ಲಾ ಪಕ್ಷದಿಂದನೂ ಗೌಡ್ರು ಜಾಸ್ತಿ ಡಾಮಿನೇಟಿಂಗ್ ಕಮ್ಯುನಿಟಿ ಇದ್ರೆ ಎಲ್ಲಾ ಪಕ್ಷದಿಂದನೂ ಗೌಡ್ರೆ ನಿಲ್ತಾರೆ. ಅಲ್ಲಿ ದಲಿತರು ಜಾಸ್ತಿ ಇದ್ರೆ ಎಲ್ಲಾ ಪಕ್ಷದಿಂದಲೂ ದಲಿತರನ್ನೇ ನಿಲ್ಲಿಸ್ತಾರೆ. ಅಲ್ಲಿ ಬ್ರಾಹ್ಮಿನ್ಸ್ ಜಾಸ್ತಿ ಇದ್ರೆ ಎಲ್ಲಾ ಪಕ್ಷದಿಂದಲೂ ಬ್ರಾಹ್ಮಿನ್ಸ್ನೇ ನಿಲ್ಲಿಸ್ತಾರೆ. ಅಕಸ್ಮಾತ್ ತುಂಬಾ ಕ್ಯಾಲ್ಕುಲೇಷನ್ಸ್ ಇದ್ಬಿಟ್ರೆ, ಒಂದ್ 30% ಇದಾವೆ ಅಂತಂದಾಗ ಒಟ್ನಲ್ಲಿ ಮೇಲ್ಜಾತಿಯವರೇ ನಿಲ್ಲುವ ಅವಕಾಶ ಸಿಗ್ತದೆ ಹೊರತು, ಒಬ್ಬ ಅವನಿಗೆ ಎಷ್ಟೇ ಸ್ಮಾರ್ಟ್ ಆಗಿರ್ಲಿ, ಏನೇ ಸಾಧನೆಗಳು ಮಾಡಿರ್ಲಿ, ತಳ ಸಮುದಾಯದವನಿಗಂತೂ ಒಂದು ಅವಕಾಶ ಸಿಗೋದಿಲ್ಲ. ನಾಗರಾಜ್ ಸರ್ ಸರ್ ಏನಾರು ಹೇಳ್ತಾರ? ಏನಾದ್ರು ಮಾತಾಡ್ತೀರಾ? ಇದು ಸುಮಾರು 70 ವರ್ಷಗಳ ನಂತರ ನಾವು ಅವರ ಬರಹಗಳನ್ನು ಅವ್ರು ಏನು ಹೇಳಿದ್ರು, ಅವರು ಮಾತಾಡಿದ್ದೇನೋ, ಅವರ ಬರಹಗಳಲ್ಲಿ ಏನಿತ್ತು ಅನ್ನೋದನ್ನು ನಾವು ಈಗ ಒಂದು ರಿಟ್ರಾಸ್ಪೆಕ್ಟಿವ್ ಸ್ಟಡಿ ಅಂತ ನೋಡ್ತಾ ಇದ್ದೀವಿ. ರಿಟ್ರಾಸ್ಪೆಕ್ಟಿವ್ ಅಂದರೆ ಹಿನ್ನೋಟ. ನಾವು 70 ವರ್ಷ ಮುಂದೆ ಬಂದ ನಂತರ ಅಂಬೇಡ್ಕರ್ ಸಾಹೇಬ್ರ ಮನಸ್ಸಿನಲ್ಲಿ ಏನೇನಿತ್ತು, ಅವ್ರಿಗಿದ್ದ ಕಳವಳಗಳೇನು, ಅವರ ಆಲೋಚನೆಗಳೇನು ಅನ್ನೋದನ್ನು ಓದಿ ತಿಳ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ. ಅದು ಅಥವಾ ಅವರ ಕಳವಳಗಳಲ್ಲಿ ನಾವೇನಾದರೂ ನಿವಾರಣೆ ಮಾಡ್ಕೊಂಡಿದ್ದೀವ, ಅಥವಾ ಅವರ ಕಳವಳಗಳು ಸುಳ್ಳ ಅಥವಾ ನಿಜವಾಗಿಯೇ ಒಂದು ಉಳಿದಿದೆಯಾ ಅನ್ನೋದನ್ನೆಲ್ಲ ಸ್ಟಡಿ ಮಾಡಿಕೊಂಡು ಇದನ್ನು ಹೇಗೆ ಉತ್ತಮಪಡಿಸ್ಕೊಳ್ಬೋದು ಅನ್ನೋದನ್ನು ನಾವು ಒಂದು, ಅಂದರೆ ನಾವೊಂದು 50 ಜನ ಕೂತು ಮಾತನಾಡಿದ್ರೆ ಆಗೋದಿಲ್ಲ, ಒಂದು ಯೋಚನೆ ಆದರೂ ಮಾಡಬಹುದು ಅನ್ನೋದನ್ನು ನಾವಿಲ್ಲಿ ಒಂದು ಅಂದರೆ ಯೋಚನೆ ಮಾಡ್ಬೋದು ಅಥವಾ ಡಿಸ್ಕಸ್ ಮಾಡ್ಬೋದು ಇದ್ರ ಬಗ್ಗೆ. ಈಗ ವಿಜಯ್ ಅವರು ಹೇಳಿದ್ರು, ಒಬ್ಬ ಏನು ತೀರಾ ಒಂದು ಸಣ್ಣ ಜಾತಿಗೆ, ಅಂದರೆ ಚಿಕ್ಕ ಜಾತಿಗೆ ಅಥವಾ ಶೆಡ್ಯೂಲ್ಡ್ ಕಾಸ್ಟ್ ಅಂತ ನಾವೇನು ಹೇಳ್ತೀವಲ್ಲ, ಆ ಜಾತಿಗೆ ಸೇರಿದ ಒಬ್ಬ ಬುದ್ಧಿವಂತ ಅದೆಲ್ಲ ಮುಂದೆ ಬರಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅನ್ನೋ ಸನ್ನಿವೇಶ ಏನಾದರೂ ಆ ಸಾಧ್ಯನೇ ಆಗೋದಿಲ್ಲ ಅನ್ನೋದನ್ನು ಅಂಬೇಡ್ಕರ್ ಅವರು ಹೇಳ್ತಾ ಇದ್ದಾರೆ ಅನ್ನೋದನ್ನು ಹೇಳಿದ್ರು. ನಾವು ಒಂದಷ್ಟು ಜನ ಆಶಾವಾದಿಗಳಾಗಿರಬೇಕು. ನಮ್ಮಲ್ಲಿ ಏನಾದರೂ ಒಂದು ಒಳ್ಳೇದಾಗಿದೆಯಾ, ನಮ್ಮಲ್ಲಿ ಏನಾದರೂ ಒಂದು ಉತ್ತಮವಾಗಿದೆಯಾ ಅನ್ನೋದನ್ನು ನಾವು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಆ ಪಾಸಿಟಿವಿಟಿ ಅಂದರೆ ನಾವು ಚೆನ್ನಾಗಿ ಮಾಡಿದ್ದೀವಿ ಅನ್ನೋದನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಾಗ ಏನಾಗ್ತದೆ, ಇನ್ನಷ್ಟು ಒಳ್ಳೆಯದನ್ನು ಯೋಜನೆ ಮಾಡಲಿಕ್ಕೆ ಅಥವಾ ಅಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೆಗೆಟಿವಿಟಿ ಯೋಚನೆ ಮಾಡಬಾರ್ದು. ಮೊದಲಿಂದ ಒಬ್ಬರು ಯಾವಾಗಲೂ ಬಂದು ಇಲ್ಲಿ ಮಾತನಾಡೋ ಮಹನೀಯರೊಬ್ಬರಿಗೆ ಯಾವಾಗಲೂ ನೆಗೆಟಿವಿಟಿಗಳನ್ನ ಹೇಳೋಕ್ಕೆ ಇಷ್ಟಪಡ್ತಾರೆ. ಆ ನೆಗೆಟಿವಿಟಿ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಒಂಥರ ನಿರಾಶಾದಾಯಕ ಭಾವನೆಗಳನ್ನೇ ಉಂಟು ಮಾಡಿಬಿಡ್ತದೆ. ರಾಜ್ಯಗಳನ್ನ ತುಂಡು ಮಾಡಕ್ಕೆ ಬಿಡ್ಬೇಕ್ರಿ ಅಂತ ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ಸರಿ ಆಗ್ತದೆ, ರಾಜ್ಯ ತುಂಡು ಮಾಡೋದು ದೇಶವನ್ನು ತುಂಡು ಮಾಡಿ ಅನ್ನೋದು ಮಾತುಗಳೆಲ್ಲ ಬಂದ್ಬಿಡ್ತವೆ. ಅದು ಆ ರೀತಿ ಯೋಚನೆಗಳು ಸರಿಯಾಗೋದಿಲ್ಲ. 2 ಉದಾಹರಣೆಗಳನ್ನ, ಕರ್ನಾಟಕದ ಮಟ್ಟಿಗೆ 2 ಉದಾಹರಣೆಗಳನ್ನ, ಮತ್ತು ನಾನು ಬೆಳೆದ ಪರಿಸರದ ಒಂದು, ಅದರಲ್ಲಿ 2ರಲ್ಲಿ ಒಂದು ನಾನು ಬೆಳೆದ ಪರಿಸರದ ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕದ ಇತಿಹಾಸದಲ್ಲಿ, ರಾಜಕೀಯ ಇತಿಹಾಸದಲ್ಲಿ ರಂಗನಾಥ್ ಅವರು ದೇವರಾಜ ಅರಸು ಅವರ ಟೈಮ್ನಲ್ಲಿ ಮಂತ್ರಿ ಆಗಿದ್ದರು. ಬಹಳ ನೀತಿವಂತರು, ಸತ್ಯವಂತರು. ಅವರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಾಮಾನ್ಯ ವರ್ಗದಲ್ಲಿ ಇದ್ದ ಸೀಟ್ನಲ್ಲಿ ಗೆದ್ದು ಬಂದಂತಹ ಒಬ್ಬ ಶೆಡ್ಯೂಲ್ಡ್ ಕಾಸ್ಟ್. ನಾನು ಜಾತಿಗಳನ್ನ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಆದರೆ ನೀವು ಮಾತನಾಡ್ತಿರೋದ್ರಿಂದ ಚಿತ್ರದುರ್ಗ ಜಿಲ್ಲೆಯ ಬುದ್ಧಿವಂತ ಮತದಾರರನ್ನ ಅಲ್ಲಿ ನಾವು
ಮೆಚ್ಚಬೇಕಾಗ್ತದೆ. ಅದು ಯಾವಾಗ 80ರ ದಶಕದಲ್ಲೇ ಆಗೋಗಿದೆ, ಈಗ 40 ವರ್ಷದಿಂದ 45 ವರ್ಷದಿಂದ ಆಗೋಗಿದೆ. ಅಂದರೆ ಅಂಬೇಡ್ಕರ್ ಅವರು ಅವರು ತಮ್ಮ ಮನಸ್ಸಿನಲ್ಲಿದ್ದ ಗಾಬರಿ ಅಥವಾ ಕಳವಳನ್ನು ವ್ಯಕ್ತಪಡಿಸಿದ 40 ವರ್ಷಗಳು ಚಿತ್ರದುರ್ಗ ಜಿಲ್ಲೆಯಲ್ಲಿ ಆಗೋಗಿದೆ. ಯಾಕೆಂದರೆ ಒಬ್ಬ ಪ್ರಾಮಾಣಿಕ ಅಧಿಕಾರಸ್ಥ ಅಥವಾ ಒಬ್ಬ ರಾಜಕಾರಣಿ ಬರ್ತಾ ಇದ್ದಾರೆ ನೋಡಿ, ಇವ್ರನ್ನೇ ನಾವು ಆರಿಸಿ ಕಳಿಸ್ಬೇಕು ಅನ್ನೋದು ಒಬ್ಬ ಸಾಮಾನ್ಯ ಇದರಲ್ಲಿ ನಿಂತು ಗೆದ್ದು ಒಂದು ಕ್ಷೇತ್ರದಲ್ಲಿ ನಿಂತು ಗೆದ್ದು ಬಂದು ಅವರು ಮಂತ್ರಿ ಇಲ್ಲಿ ಲೋಕಸಭೆಗೆ ಹೋಗಿದ್ರು ಅಂತ ಅನ್ನೋದನ್ನು ನಾವು ಒಂದು ನೆನಪಿಸ್ಕೋಬೋದು. ಇನ್ನೊಂದು, ನಾನು ಪರಿಸರದಲ್ಲೇ ಬಹುಶಃ ನಾನು ಚಿಕ್ಕ ವಯಸ್ಸಿನಲ್ಲಿ ಗೋಲಿನೋ ಬುಗುರಿನೋ ಕ್ರಿಕೆಟ್ ಆಡಿ ಬೆಳೆದಿದ್ದ ಒಬ್ಬ ವ್ಯಕ್ತಿ. ಅಂದರೆ ಈ ರಜನಿಕಾಂತ್ ಅಂತ ನಾವು ಫಿಲಮ್ ಆ್ಯಕ್ಟರ್ ಯಾರಿದ್ದಾರಲ್ಲ, ಅವ್ರ ಮನೆ ಅಕ್ಕಪಕ್ಕದಲ್ಲೇ ಬೆಳೆದಿರೋರು ಇವರು. ಅವರು ಹನುಮಂತ ನಗರ ಕ್ಷೇತ್ರದಲ್ಲಿ ಬೆಂಗಳೂರಿನಲ್ಲಿ ಅವರು ಕಾರ್ಪೊರೇಟರ್ ಆದರು. ಆ ವ್ಯಕ್ತಿನ ನಾನು ಬೆಳಗ್ಗೆ ಎದ್ದು ನಾನು ಎಲ್ಲರೂ ಹೇಳ್ತಾ ಇದ್ದಿದ್ದೇನು ಅಂದರೆ 5-6 ಗಂಟೆಗೆಲ್ಲ ಎದ್ದು ಓಡಾಡ್ತಾ ಇರ್ತಾರೆ. ರಸ್ತೆಗಳಲ್ಲೆಲ್ಲ ಅವರು ಇದ್ದಾರೆ ಅಂತ ಗೊತ್ತಾದ ರಸ್ತೆಗಳೆಲ್ಲ ಕ್ಲೀನ್ ಆಗ್ತಾ ಇರ್ತದೆ, ಸೂಪರ್ವೈಸ್ ಮಾಡ್ತಾ ಇರ್ತಾರೆ. ಹತ್ತಿರದಲ್ಲಿದ್ದ ಪಾರ್ಕ್ಗಳನ್ನೆಲ್ಲ ಡೆವಲಪ್ ಮಾಡ್ತಾ ಇದ್ದಾರೆ, ರಸ್ತೆಗಳನ್ನೆಲ್ಲ ಗಣಕಿ ಆಗಿನ ಕಾಲದಲ್ಲೇ ಇದು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಅವ್ರನ್ನ ಕಾರ್ಪೊರೇಟ್ ಮಾಡಿದ್ರು. ಮತ್ತು ಬೆಂಗಳೂರು ಮೇಯರ್ ಆಗಿ ಸಹ ಇದ್ರು ಅವರು. ಚಂದ್ರಶೇಖರ್ ಅಂತ ಅವ್ರ ಹೆಸರು, ಬಹುಶಃ ಅದು ಚಂದ್ರಶೇಖರ್ ಅಂತ ಅನ್ಕೊಳ್ತೀನಿ. ಮುಂದೆ ಬಸವನಗುಡಿ ಕ್ಷೇತ್ರದಲ್ಲಿ ಅವರು ಶಾಸಕರಾಗಿ ಸಹ ಬಂದರು. ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಅಂತ ಕಾಣ್ತದೆ. ಅವರು ಅದ ನಂತರ ಏನಾದರೂ ಅನ್ನೋದು ನಾನು ಫಾಲೋ ಮಾಡೋಕ್ಕಾಗಲಿಲ್ಲ. ಅಂದರೆ ಆಗ ಅವ್ರು ಯಾವ ಜಾತಿ ಯಾವ ಜನಾಂಗ ಏನೂ ಕೇಳಲಿಲ್ಲ. ನಂತರ ದಿನಗಳಲ್ಲಿ ಪೇಪರ್ಗಳಲ್ಲಿ ಓದ್ದಾಗಲೇ ಗೊತ್ತಾಗಿದ್ದು ಅವರೊಬ್ಬ ದಲಿತ ಸಮುದಾಯಕ್ಕೆ, ಶೆಡ್ಯೂಲ್ ಕಾಸ್ಟ್ ಅಥವಾ ಶೆಡ್ಯೂಲ್ ಟ್ರೈಬ್ ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಅಂತ ಅಂದ್ಬಿಟ್ಟು. ಅಂದರೆ ಅಲ್ಲಿ ನಾವು ಆಶಾದಾಯಕ ಸಣ್ಣ ಪುಟ್ಟ ಎಕ್ಸಾಂಪಲ್ಸ್ಗಳಿದ್ರು ನಾವು ಅದರಲ್ಲಿ ಇಲ್ಲಿ ಸಹ ನೋಡೋದಕ್ಕೆ ಒಂದು ಅವಕಾಶ ಸಿಗ್ತದೆ. ಯಾಕೆ ಬಸವನಗುಡಿಯಲ್ಲಿ ಸಾಧ್ಯ ಆಯಿತು ಅಂತಂದರೆ ಬಹಳಷ್ಟು ವಿದ್ಯಾವಂತರಿರುವ, ಶಿಕ್ಷಣ ಪಡೆದ ಜನರಿರುವ ಒಂದು ಪ್ರದೇಶವಾದ್ರಿಂದ ಅದು ಸಾಧ್ಯವಾಗಿದೆ. ನಾವು ಯಾವಾಗಲೂ ಎಲ್ಲಾದರೂ ಪಾಸಿಟಿವಿಟಿ, ಎಲ್ಲಾದರೂ ಏನಾದರೂ ಉತ್ತಮವಾಗಿರೋ ಬೆಳವಣಿಗೆ ಅಂದ್ಕೊಂಡಾಗ ಅದನ್ನು ಬೆಂಬಲಿಸೋದನ್ನು, ಅದನ್ನು ಅಪ್ರಿಷಿಯೇಟ್ ಮಾಡೋದನ್ನು ನಾವು ಕಲಿಯೋಣ. ಬರೀ ನೆಗೆಟಿವ್ ವಿಷಯಗಳನ್ನ ಮಾತನಾಡೋದು ಅಥವಾ ಅದ್ರ ಬಗ್ಗೆನೇ ಹೆಚ್ಚೆಚ್ಚು ಒತ್ತು ಕೊಟ್ಟು ಮಾಡೋದು ಬೇಡ. ಯಾವುದೇ ಆಡಿಟಿಂಗ್ ಸಿಸ್ಟಮ್ನಲ್ಲಿ ಎಲ್ಲಿ ಒಳ್ಳೆಯದಾಗಿದೆ, ಆ ಒಳ್ಳೆಯದಾಗೋದಕ್ಕೆ ಕಾರಣಗಳೇನು, ಆ ಕಾರಣಗಳನ್ನು ಬೇರೆ ಕಡೆ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯವಾ ಅಥವಾ ಇನ್ನಷ್ಟು ಉತ್ತಮಪಡಿಸ್ಕೊಳ್ಳೋಕ್ಕೆ ಸಾಧ್ಯವಾ ಅನ್ನೋದನ್ನು ನಾವು ನೋಡೋಣ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಒಂದು ಸಣ್ಣ ಹೇಳಿ ಸರ್. ಇದು ಕೊಡಬೇಕಿತ್ತು ಅಷ್ಟೇ, ಕಾಂಟ್ರಡಿಕ್ಟರಿ ಅಲ್ಲ ಸರ್. ಹಂಗ್ ನೋಡಿದ್ರೆ ಅದ್ಭುತವಾಗಿದೆ, ಬಹಳ ವಿ ಆರ್ ಫಾರ್ಚುನೇಟ್. ಡೆಮೋಕ್ರಸಿ ಈ ಮಟ್ಟಕ್ಕಂಟ ಭಾರತದಲ್ಲಿ ಬಂದದ್ದು. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ವೇರ್ ಇಂಡಿಯಾ ಹಸ್ ಗ್ರೋನ್, ಬಟ್ ನಮ್ಮ ಮೇಜರ್ ಫೈಲ್ಯೂರ್ಗಳಲ್ಲಿ ನಾವು ಈಗ ಅವಲೋಕನ ಮಾಡಲೇಬೇಕು ಅನ್ನೋದಾದ್ರೆ, ಎಲೆಕ್ಷನ್ ಅನ್ನುವುದು ಜಾತಿಯನ್ನ ಬಿಟ್ಟು ಹೋಗಿಲ್ಲ ಅನ್ನುವುದು ದೊಡ್ಡ ಸಮಸ್ಯೆ ನಾವು ಎದುರಿಸ್ತಾ ಇರುವುದು. ಈಗ ರಂಗನಾಥ್ ಅವ್ರದ್ದು ಎಕ್ಸಾಂಪಲ್ ಕೊಟ್ರಲ್ಲ, ನಾವು ಸ್ವತಂತ್ರ ಭಾರತದಲ್ಲಿ ಎಷ್ಟು ಜನ ಈ ತರ ಒಬ್ಬ ಎಸ್ಸಿನೋ ಎಸ್ಟಿನೋ ಜನರಲ್ ಸೀಟಿಂದ ಗೆದ್ದು ಬಂದವನೆ ಅಂದ್ರೆ ನಿಜವಾಗ್ಲೂ ಆ ಡೇಟಾ ನಮ್ಗೆ ಡಿಸಪಾಯಿಂಟ್ ಮಾಡ್ಬಿಡುತ್ತೆ. ಅದ್ರ ಬಗ್ಗೆ ಡೆಮೋಕ್ರಸಿಯನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತಿರೋರು ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ಎಷ್ಟು ಜನ ಜನರಲ್ ಕ್ಯಾಟಗರಿ ಇರುವ ಕ್ಷೇತ್ರಗಳಿಂದ ಎಸ್ಸಿ ಅಥವಾ ಎಸ್ಟಿ ಗೆದ್ದು ಬಂದಿದ್ದಾನೆ ಅಂತ. ಫಸ್ಟ್ ಆಫ್ ಆಲ್ ನಿಲ್ಲದೆ ದೊಡ್ಡ ವಿಷಯ, ನಿಂತ್ರೆ ಎಷ್ಟರ ಮಟ್ಟಿಗೆ ಅಂದ್ರೆ ಅವನು ಎಂತ ದೊಡ್ಡ ನಾಯಕನೇ ಆಗ್ಲಿ. ಈಗ ಮಂಡ್ಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಬಂದು ನಿಂತು ಗೆದ್ದು ಬಿಡಕ್ಕಾಗತ್ತಾ? ಬೇರೆ ಇನ್ಯಾರು ಜಾರಕಿಹೊಳಿ ಬಂದು ಗೆಲ್ಲಕ್ಕಾಗತ್ತಾ? ಬರೀ ಮಂಡ್ಯನ್ ರಿಸರ್ವೇಶನ್ ಮಾಡಕ್ಕಾಗುತ್ತಾ? ಅದೊಂದು ಪ್ರಶ್ನೆ.
ಅಲ್ಲ, ನಾನು ಸುಮ್ನೆ ಒಂದು ಇದಕ್ಕೆ ಹೇಳ್ತಾ ಇರೋದು, ಮಂಡ್ಯ ಎಕ್ಸಾಂಪಲ್. ಓಕೆ, ಈಗ ದಾವಣಗೆರೆ ಟೌನ್ ಅಲ್ಲಿ ಇನ್ಯಾರೇ ಒಬ್ಬ ಬಂದು ನಿಲ್ತು ಗೆಲ್ಲಕ್ಕಾಗುತ್ತಾ? ಸ್ಪೆಷಲಿ MLA ಎಲೆಕ್ಷನ್, MP ಎಲೆಕ್ಷನ್ಗಳಲ್ಲಿ ಸ್ವಲ್ಪ ನೇಮ್ ಮೇಲೆ ಓಡ್ಬಿಡುತ್ತೆ. ಮೋದಿ ಬಂದಾಗ ಕೆಲವು ಟೈಮಲ್ಲಿ ನಾಯಿಗಳು ಗೆದ್ಬಿಟ್ಟವೆ, ಅದ್ ಬೇರೆ ಪ್ರಶ್ನೆ. MP ಎಲೆಕ್ಷನ್ ಅಲ್ಲಿ ಏನು ಕೌಂಟ್ ಆಗಲ್ಲ ಸರ್, ದುಡ್ಡು ಅಷ್ಟೇ. ಆದ್ರೆ ಆ ಡೈಲ್ಯೂಷನ್ ನಾವು ಮಾಡಕ್ಕಾಗಿಲ್ವಲ್ಲ ಅನ್ನುವುದು ನಮ್ಮ ಮುಂದೆ ಇರುವ ಚಾಲೆಂಜ್. ಜನರಲ್ ಕ್ಯಾಟಗರಿ ಈಸ್ ನಾಟ್ ಫಾರ್ SC STs ಆರ್ ಅದರ್ ಎನಿ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅನ್ನುವುದು ಜನರ ತಲೆಯಲ್ಲಿ ಕೂತ್ಬಿಟ್ಟೈತೆ. ಅಲ್ಲಿ ಯಾವನೇ ಒಬ್ಬ ನಾಯಕ ತಳ ಸಮುದಾಯದವನು ನಿಲ್ಲುವ ಯೋಚನೆಯನ್ನು ಮಾಡುವುದಿಲ್ಲ. ಅವನ್ ಜೀವನ ಪೂರ್ತಿ MLA ಆಗುವ ಯಾವುದೇ ಕಲ್ಪನೆ ಇರಲ್ಲ ಅವನಿಗೆ. ಅವು ಸಮಿತಿಗಳು, ಸಹಕಾರ ಸಂಘಗಳು, ಇವುದ್ರಲ್ಲೇ ಅವಕಾಶ ಗಿಟ್ಟಿಸ್ಕೊಳ್ಳಕ್ಕೆ ಒದ್ದಾಡಬೇಕು. ಯಾತಕ್ಕೆ ಅದು ಸಾಧ್ಯ ಆಗ್ತಾ ಇಲ್ಲ ಸರ್? ನಿಮ್ಗೆ ಏನ್ ಅನಿಸ್ತದೆ? ಅದನ್ನ ಸಹಕಾರ ನಾವು ಸೀರಿಯಸ್ ಆಗಿ ಅದನ್ನ ಸೋಷಿಯಲ್ ಇಂಜಿನಿಯರಿಂಗ್ ಮಾಡಿ ಹುಡುಕ್ಬೇಕಾಗಿದೆ ಸರ್. ಸರ್, ಸಹಕಾರ ಸಂಘಗಳಿಗೆ ಅಧ್ಯಕ್ಷನ್ಗೆ SC ST ಅವ್ರಿಗೆಲ್ಲ ಕೊಡ್ಸೋದು, ಅದು MLA MP ಗಳು ನೋಟಿಫೈ ಆಗಕ್ಕೋಸ್ಕರನೇ ಅವ್ರು ಕೊಡ್ಸೋದು. ಈಗ KMF ಅಲ್ಲಿ ಮೊನ್ನೆ ಎಲೆಕ್ಷನ್ ನಡೆದೈತಲ್ಲ, ಇಲ್ಲಿ ಮಂಡ್ಯ KMF ಅಲ್ಲಿ ಗೆದ್ದಿರೋರು ಅಷ್ಟು ಜನ ಒಕ್ಲಿಗ್ರೆ. ಏನ್ ಹೇಳ್ತೀರಾ? 11 years ಇಂದ ನಾವಾಗ ಹೇಳ್ತಾ ಇರೋದು ಬಿಡಿ. ಅದು ನಮ್ ತೆಕ್ಕೆಯಲ್ಲೇ 14 ವರ್ಷ ನಮ್ JDS ತೆಕ್ಕೆಯಲ್ಲೇ ಇತ್ತದು. ಆಮೇಲೆ ಮಧ್ಯ ಸ್ವಲ್ಪ ಕಾಂಗ್ರೆಸ್. ಓಕೆ, ಈಗ ಒಬ್ಬ ದಲಿತ ಆ ಚುನಾವಣೆಯನ್ನು ಸ್ಪರ್ಧೆ ಮಾಡೋಕ್ ಅವಕಾಶ ಇಲ್ಲ ಸರ್. 80% ಜನ KMF ಅಲ್ಲಿ ಒಕ್ಕಲಿಗರು ಕೆಲಸ ಮಾಡ್ತಿರೋದು. ಹಾಪ್ಕಾಮ್ಸ್ ಅಲ್ಲೂ ಕೂಡ. ಬ್ರಿಟನ್ನ ಹಿಂದಿನ ಪ್ರಧಾನಿ ಆಫ್ರಿಕಾದಿಂದ ಬಂದ ನಿರಾಶ್ರಿತ ತಂದೆ ತಾಯಿಗಳ ಮಗ. ಬ್ರಿಟನ್ ಪ್ರಧಾನಿ ಈ ಬಿಳಿಯರ ನಾಡಿನಲ್ಲಿ ಪ್ರಧಾನಿಯಾಗಿದ್ದ ರಿಷಿ ಸುನಾಕ್ ತಾಂಜಾನಿಯಾ ಮತ್ತು ಇನ್ನೊಂದು ದೇಶದಿಂದ ಬಂದ ನಿರಾಶ್ರಿತ ಜನರ ಕಂದು ಬಣ್ಣದ ಚರ್ಮದ ಅವರ ಪ್ರಧಾನಿಯಾಗಿ ಬಂದ. ಈ ಯಾತಕ್ಕೆ ಅದು ಇಲ್ಲಿ ಸಾಧ್ಯ ಆಯಿತು? ನಾವು ಯಾಕೆಂದರೆ ನಾವು ಅದೇ ರೀತಿಯ ಭಾರತದಲ್ಲಿ ಇರೋದು ಅದೇ ಮಾದರಿಯ ಒಂದು ಪ್ರಜಾಪ್ರಭುತ್ವ. ಇಲ್ಲಿ ಎಲ್ಲಿ ನಿಮಗೆ ವೀಕ್ನೆಸ್ ಎಲ್ಲಿ ಕಾಣ್ತಾ ಇದೆ? ಯಾತಕ್ಕೆ ಈ ತಮ್ಮ ಗುಲಾಮರಾಗಿದ್ದವರ ಜನರಿಂದ ಬಂದ ಒಬ್ಬ ವ್ಯಕ್ತಿಯನ್ನ ತಮ್ಮ ಪ್ರಧಾನಿಯಾಗಿ ಆರಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ? ಇವತ್ತು ಸಹ ಒಂದು 4-5 ಜನ ಬ್ರಿಟನ್ ಗೌರ್ಮೆಂಟ್ನಲ್ಲಿ ಮಂತ್ರಿಗಳಾಗಿದ್ದಾರೆ, ಭಾಳಷ್ಟು ಜನ MP ಗಳಾಗಿದ್ದಾರೆ. ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಅದೇ ರೀತಿಯ ಪ್ರಜಾಪ್ರಭುತ್ವ ನಾವು ಯಥಾವತ್ತಾಗಿ ಭಾರತದಲ್ಲಿ ಬ್ರಿಟನ್ನ ಪ್ರಜಾಪ್ರಭುತ್ವದ ಸಿಸ್ಟಮ್ನೇ ಅಳವಡಿಸ್ಕೊಂಡಿದ್ದೀವಿ. ಯಾತಕ್ಕೆ ನಾವು ಅದನ್ನು ಇಲ್ಲಿ ಸಾಧಿಸ್ಲಿಕ್ಕಾಗದನ್ನ 30-40 ವರ್ಷದಿಂದ ಕನಸಿನಲ್ಲೂ ಕಾಣ್ಲಿಕ್ಕೆ ಆಗ್ತಾ ಇಲ್ಲ. ಅದನ್ನು MP ಗಳಾಗೋದನ್ನು ಸಾಧ್ಯ ಇಲ್ಲ ಅಂದ್ಕೊಳ್ಳೋ ದೇಶದಲ್ಲಿ 30 ವರ್ಷದಲ್ಲಿ ಒಬ್ಬ ಭಾರತೀಯ ವ್ಯಕ್ತಿಯನ್ನ, ಭಾರತೀಯ ಮೂಲದ ವ್ಯಕ್ತಿಯನ್ನ ಬ್ರಿಟನ್ ಇಡೀ ಪ್ರಪಂಚವನ್ನೇ ಆಳಿದ ಏನೋ ಹೇಳ್ತಾರಲ್ಲ, ಸೂರ್ಯನೇ ಮುಳುಗದ ಸಾಮ್ರಾಜ್ಯ ಅಂತ ಬ್ರಿಟನ್ನಲ್ಲಿ 2022-23ರಲ್ಲಿ ಒಬ್ಬ ಭಾರತೀಯ ಮೂಲದ ವ್ಯಕ್ತಿ ಪ್ರಧಾನಿಯಾಗ್ಬಿಟ್ಟ. ಆ ಎಲ್ಲಾದ್ರೂ ಏನಾದರೂ ಬರೀತಾರ ಅದ್ರ ಬಗ್ಗೆ? ಇವ್ರು ನಮ್ಮ ಸ್ಲೇವ್ಸ್ ಆಗಿದ್ದವರು, ಸ್ಲೇವ್ಸ್ ಅಂತ ಹೇಳೋದಿಲ್ಲ, ನಮ್ಮಿಂದ ಆಳಿಸ್ಕೊಂಡವರು ಅಂತ ಏನಾದರೂ ಬರ್ತದ ಅಂದರೆ ಎಲ್ಲೂ ಬರಲಿಲ್ಲ. ಅದು ಯಾರೂ ಅದ್ರ ಬಗ್ಗೆ ಯೋಚನೆಯೂ ಸಹ ಮಾಡಲಿಲ್ಲ. ಜನರಿಗೆ ಇವನೊಬ್ಬ ಉತ್ತಮ ಆಡಳಿತ ಕೊಡೋ ವ್ಯಕ್ತಿಯಾಗಿದ್ದ. ಯಾಕೆಂದರೆ ಹಿಂದಿನ ಗೌರ್ಮೆಂಟಲ್ಲಿ ಅಂದರೆ ಕೋವಿಡ್ ಟೈಮ್ನಲ್ಲಿ ಹಣಕಾಸು ಸಚಿವನಾಗಿ ಆತ ಮಾಡಿದ್ದ ಒಂದು ಕೆಲಸವನ್ನು ಜನ ಗಮನಿಸಿದ್ರು.
ಅಲ್ಲಿ ಜನಕ್ಕಿಂತ ಹೆಚ್ಚಾಗಿ ಅವರ MP ಗಳಲ್ಲಿ ಕನ್ಸರ್ವೇಟಿವ್ ಪಾರ್ಟಿಯಲ್ಲಿದ್ದವರು ಅದನ್ನು ಅಪ್ರಿಷಿಯೇಟ್ ಮಾಡಿದರು. ಪ್ರಧಾನಿ ಏನು ಮಾಡಿದ್ರು, ತನ್ನ ಅಧಿಕಾರಾವಧಿಯಲ್ಲಿ ಆತ ಏನು ಮಾಡ್ಬೋದು, ಒಳ್ಳೆ ಅಧಿಕಾರ ಒಂದು ಜನರಿಗೆ ಅಧಿಕಾರವನ್ನು ನೀಡಿದ ಅಂತ ಹೇಳಬೇಕು, ಆಡಳಿತ ನೀಡಿದ್ದಾನೆ ಅಂತಲೇ ಹೇಳಬೇಕು. ಅದು ಸಾಧ್ಯ ಇರಬೇಕಾದ್ರೆ ನಾವು ಅದೇ ರೀತಿಯ ಆಡಳಿತ, ಒಂದು ಪ್ರಜಾಪ್ರಭುತ್ವ ಅಳವಡಿಸ್ಕೊಂಡ್ರು ಭಾರತದಲ್ಲಿ ಯಾತಕ್ಕೆ ನೆಗೆಟಿವ್ ಥಿಂಕಿಂಗ್ ಇರಬೇಕು? ಎಲ್ಲಿ ನೀವು ಸ್ವಲ್ಪ ಭಾಳ ಫಾಸ್ಟಾಗಿ ಆಲೋಚನೆಗಳು ಮಾಡೋದ್ರಿಂದ ಬರೀ ಈ ನೆಗೆಟಿವ್ ಥಿಂಕಿಂಗ್ಗಳೇ ಬರ್ತವೆ ಅಂತ, ನಕಾರಾತ್ಮಕ ಯೋಚನೆಗಳೇ ಬರ್ತವೆ ಅನ್ಬೇಕು. ಸಾಕಷ್ಟು ಉತ್ತಮ ರೀತಿಯಲ್ಲಿ ಮುಂದುವರಿತಿದೆ ಅನ್ಬೇಕು. ಕರ್ನಾಟಕದ ವಿಷಯದಲ್ಲಿ ಈಗ ತಗೊಂಡ್ರೆ ನೀವು ಒಂದು 20 ವರ್ಷದಿಂದ ಯೋಚನೆ ಮಾಡೋಕ್ಕಾಗ್ದಲೇ ಇರ್ಬೋದೇನೋ. ಇದೊಂದು ಅಹಿಂದ ಅನ್ನೋ ಹೆಸರಿನಲ್ಲಿ ದೊಡ್ಡ ಜಾತಿಗಳನ್ನು ಹೊರತುಪಡಿಸಿದ ಒಬ್ಬ ನಾಯಕ ಬರ್ತಾನೆ, ಆತ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಆಗಿರ್ತಾನೆ. ಯಾಕೆ ಸುಮ್ಮನೆ ಮುಖ್ಯಮಂತ್ರಿ ಆಗಿಲ್ಲ, ಒಳ್ಳೆ ಆಡಳಿತ ಅನುಭವ ಇರೋದ್ರಿಂದ ಆತ ಮುಖ್ಯಮಂತ್ರಿ ಆಗಿದ್ದಾನೆ ಅನ್ನೋದನ್ನು ಸಹ ನಾವು ನೋಡಬೇಕಾಗ್ತದೆ. ಇದನ್ನು ಜನ ಅಪ್ರಿಷಿಯೇಟ್ ಮಾಡ್ತಾರೆ. ಬೇರೆ ರಾಜ್ಯಗಳಿಗೆಲ್ಲ ಇದೊಂದು ಮಾದರಿ ಅಂತಲೇ ಅನ್ಬೋದು ನಾವು ಕರ್ನಾಟಕದಲ್ಲಿ ಆಗ್ತಾ ಇರೋದನ್ನು. ಸೊ ಏನೋ ಒಂದು ಒಳ್ಳೆ ಬೆಳವಣಿಗೆಗಳು ಏನು ನಡೀತವಲ್ಲ, ಈ ಬೇರೆ ಈಗ ಯಾವುದಾದ್ರೂ ದೊಡ್ಡ ಜಾತಿಯಿಂದ ಬಂದ ಒಬ್ಬ ಒಳ್ಳೆ ಪ್ರಾಮಾಣಿಕ ಒಳ್ಳೆ ಆಡಳಿತಗಾರ ಆಗೋವಂಥ ವ್ಯಕ್ತಿತ್ವ ಇರೋ ಅಥವಾ ನಾಯಕತ್ವ ಗುಣಗಳಿರುವ ವ್ಯಕ್ತಿ ಅಧಿಕಾರ ಹಿಡಿಬಾರ್ದು ಅಂತ ಏನೂ ಇಲ್ಲ. ಆದರೆ ಒಂದು ಅಹಿಂದ ಸಮುದಾಯದಿಂದ ಬಂದ ವ್ಯಕ್ತಿ ಸಹ ಆತ ಜನಪ್ರಿಯನಾಗಿದ್ದರೆ, ಜನರಲ್ಲಿ ಅವನಿಗೆ ನಂಬಿಕೆ ಇದ್ರೆ ಆತನನ್ನು ಸಹ ಇಲ್ಲ ಸರ್, ಈಗ ಕುರುಬರು ತುಂಬಾ ಅಲ್ಪಸಂಖ್ಯಾತರೇನಲ್ಲ ಸರ್ ಕರ್ನಾಟಕದಲ್ಲಿ. ಆದರೂ ಆತ ಅವರು ಪ್ರತಿನಿಧಿಸ್ತಿರೋದು ಅಹಿಂದ ವರ್ಗವನ್ನಲ್ವಾ? ಅಹಿಂದ ಅನ್ನೋದು ಒಂದು ಪೊಲಿಟಿಕಲ್ ಸೆಟಪ್. ಆದ್ರೆ ಇಲ್ಲಿ ಲೋಕಲ್ ಅಹಿಂದ ಸರ್ ಅಷ್ಟೇ. ಯಾದವ ಅಂತ ತಗೊಂಡ್ರೆ ನೀವು ಅವರು ಅಹಿಂದ ಬರಲ್ಲ. ಇಲ್ಲಿ ಲೋಕಲ್ ನಮ್ಮ ಕರ್ನಾಟಕದಲ್ಲಿ ಅಹಿಂದ ಸೇರಿದ್ದಾರೆ ಅಷ್ಟೇ. ಅದು ಸಿದ್ದರಾಮಯ್ಯ ಬಟ್ ಅವರ ಬೆಂಬಲಿಗರನ್ನೆಲ್ಲ ಕೇಳಿದ್ರೆ ಅವರು ಆ ರೀತಿ ಹೇಳ್ತಾರೆ. ಸೊ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಬೆಳವಣಿಗೆಗಳು ಕಾಣ್ತಾ ಇದೆಯಲ್ಲ, ನೀವು ಬರೀ ಒಂದು ಮೇಜರ್ ಜನರು ಮಾತ್ರ ಆಗಬೇಕು ಮುಖ್ಯಮಂತ್ರಿ ಅಥವಾ ಎಲೆಕ್ಟೆಡ್ ಪ್ರತಿನಿಧಿ ಆಗಬೇಕು ಅಂತ ಅನ್ನೋದು ಅಲ್ಪ ಮಟ್ಟಿಗಾದ್ರೂ ಒಂದು ಚೇಂಜಸ್ ಕಾಣ್ತಾ ಇದೆ. ಬೆಂಗಳೂರಿನಂಥ ಪಟ್ಟಣದಲ್ಲಿ ಉತ್ತರ ಕರ್ನಾಟಕದಿಂದ ಬಂದಿರೋರು MLAಗಳಾಗಿ ಎಲೆಕ್ಟ್ ಆಗ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ಎಲೆಕ್ಷನ್ ಅಂದರೆ ಒಂದು ಎಲೆಕ್ಟ್ರೇಟ್ ಏನಿದೆ, ಮತದಾರರು ಏನಿದ್ದಾರೆ, ಅವರು ಈ ಜಾತಿ ಇದನ್ನೇ ಮತ್ತೆ ನೋಡ್ತಾ ಹೋಗೋದಿಲ್ಲ. ಅವರು ಸೇರಿರುವ ಯಾವ ಪಕ್ಷನೋ, ರಾಜಕೀಯ ಪಕ್ಷನೋ ಇದು ಒಳ್ಳೇದಿದೆ ಅಥವಾ ನೋಡ್ತಾರಲ್ಲ. ಅಲ್ಲ ಸರ್, ನಿಮ್ಮ ಒಪಿನಿಯನ್ ನನ್ಗೆ ಸರಿ ಇದೆ, ಆ ಪಾಸಿಟಿವ್ ಇದು ಇದೆ. ಬೆಂಗಳೂರು ಸೌತ್ ಅಲ್ಲಿ ನೀವು ಯಾರನ್ನಾರು ದಲಿತನ್ ನಿಲ್ಸಿ ಗೆಲ್ಸಕ್ಕಾಗತ್ತ ನೋಡಿ ಸರ್? ವೈ ನಾಟ್? ಅಲ್ಲಿ ಅವರು ಒಂದು ಸೂಕ್ಷ್ಮವಾಗಿ ಏನ್ ಹೇಳಕ್ ಟ್ರೈ ಮಾಡ್ತಾವ್ರೆ ಅಂದ್ರೆ, ರಾಜಕೀಯ ಬಹುಮತ ಇರ್ತದಲ್ಲ ಅದು ಬದಲಾವಣೆ ಆಗಬಹುದು. ಅಂದ್ರೆ ಈ ಸಾರಿ ಕಾಂಗ್ರೆಸ್ ಇದೆ, ಆಮೇಲೆ ನಿಮ್ಗೆ JDS ಬರ್ಬೋದು, ಆಮೇಲೆ BJP ಬರ್ಬೋದು. ಈ ಬಹುಮತ ಬದಲಾವಣೆ ಆಗ್ಬೋದು ಪೊಲಿಟಿಕಲಿ. ಆದರೆ BJP ಬರ್ಲಿ, JDS ಬರ್ಲಿ, ಕಾಂಗ್ರೆಸ್ಸೇ ಬರ್ಲಿ, ಅಧಿಕಾರ ಹಿಡಿಯುವವರು ಮಾತ್ರ ಲಿಂಗಾಯತರು ಅಥವಾ ಒಕ್ಕಲಿಗರು ಆಗಿರ್ತಾರೆ ಕರ್ನಾಟಕದ ಮಟ್ಟಿಗೆ. ನೋಡಿ, ಪಕ್ಷ ಚೇಂಜ್ ಆಯ್ತು, ಬಟ್ ನಾಯಕ ಚೇಂಜ್ ಆಗೋದಿಲ್ಲ. ಅದನ್ನ ಒಡಿಬೇಕು ಅಂದ್ರೆ ಕಷ್ಟ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಅದು ಹುಟ್ಟಿನಿಂದ ಬಂದಿರುವುದರಿಂದ. ಮೂರು ಪಕ್ಷದಲ್ಲೂ ಅತಿ ಸಣ್ಣ ಜಾತಿಯ MLAಗಳು ತುಂಬಾ ಕಡಿಮೆ ಇರ್ತಾರೆ, ಅಥವಾ ಕೆಲವು ಜಾತಿಯಿಂದ ಒಬ್ರು MLA ಇಲ್ಲದೆ ಹೋಗ್ಬಹುದು. ಹಂಗಾಗಿ ಅವರು ದೊಡ್ಡ ರಾಜ್ಯಗಳನ್ನು ಮಾಡುವುದಕ್ಕೆ ಹಿಂದೇಟಾಗ್ತಾ ಇರುವುದು. ಇಲ್ಲಿ ವಿದರ್ಭ ಅಂದ್ರೆ ಅದು ಗುಜರಾತ್ ಪೋರ್ಷನ್ ಐತಲ್ಲ, ಅದು ಮಹಾರಾಷ್ಟ್ರ ಕಂಟಿರುವ ಗುಜರಾತ್ ಪೋರ್ಷನ್ ಇದೆ. ಇದರಲ್ಲಿ ಏನ್ ಹೇಳಕ್ ಟ್ರೈ ಮಾಡ್ತಾವ್ರೆ ಅಂದ್ರೆ, ಒಂದು ಉದಾಹರಣೆ ಎಂದರೆ, ಒಂದು ಪಕ್ಷ ಮಹಾವಿದರ್ಭವು ಪ್ರತ್ಯೇಕವಾಗಿ ಉಳಿಯುವುದಾದರೆ
ಮುಸಲ್ಮಾನರೊಂದಿಗೆ ಹಿಂದೂಗಳ ಪ್ರಮಾಣ ಆಗಿರುತ್ತದೆ. ಪರಿಶಿಷ್ಟ ಜಾತಿಯವರ ಪ್ರಮಾಣವೂ ಅದೇ ಆಗಿರುತ್ತದೆ. ಚೆನ್ನಾಗೈತಿ ಪಾಯಿಂಟ್. ಆದರೆ ಅವರು ಬೃಹತ್ ಪರ್ವತವೊಂದರ ಹೊರೆಯನ್ನು ತಳ್ಳಲಾರದು. ಈಗ ಅಲ್ಲಿ ಏನಾಗಿದೆ, ಎಸ್ಸಿಗಳಿದ್ದಾರೆ ಈ ವಿದರ್ಭದಲ್ಲಿ. ಅವ್ರ ಎಕ್ಸಾಂಪಲ್ ಹೇಳ್ತಾ ಇರೋದು. ಎಷ್ಟಿದ್ದಾರೆ? ಒಂದು 50 ಲಕ್ಷ ಇದ್ದಾರೆ ಅನ್ಕೊಳ್ಳಿ. ಮುಸ್ಲಿಮರಿದ್ದಾರೆ 50 ಲಕ್ಷ ಇದ್ದಾರೆ. ಮಹಾವಿದರ್ಭ ಅಂದ್ರೆ ಸುಮ್ನೆ ಗುಜರಾತ್ ಅಂತ ಅನ್ಕೊಳ್ಳಿ. ಎಸ್ಸಿಗಳು 50 ಲಕ್ಷ ಇದ್ದಾರೆ, ಮುಸ್ಲಿಮ್ರು 50 ಲಕ್ಷ ಇದ್ದಾರೆ, ಮೇಲ್ಜಾತಿ ಹಿಂದೂಗಳು 50 ಲಕ್ಷ ಇದ್ದಾರೆ. ಇವು ಮೂರನ್ನು ಸೇರಿ 1.5 ಲಕ್ಷ ಇದ್ದಾರೆ. ಇನ್ ಯಾವ್ದೋ ಒಂದು ಸಣ್ಣ ಕಮ್ಯುನಿಟಿ, ಯಾರೋ ಅಗಸರೋ ಕ್ಷೌರಿಕರೋ, ಇವ್ರು ಯಾರೋ ಒಂದ್ 10,000 ಜನ ಅವ್ರೆ. ಈ 10,000 ಜನರು ಈ ಮೂರು ಕಮ್ಯುನಿಟಿ ಮೇಲೆ ಡಿಪೆಂಡ್ ಆಗಿರ್ತವೆ. ಅವ್ರ ಒತ್ತಡವನ್ನ ತಡ್ಕೊಳ್ತಾ ಇರ್ತವೆ. ಇದು ಮ್ಯಾನೇಜ್ ಮಾಡಬಹುದು. ಆದ್ರೆ 50 ಲಕ್ಷ ಮುಸ್ಲಿಮ್ರು, 50 ಲಕ್ಷ ಬ್ರಾಹ್ಮಣರು, 50 ಲಕ್ಷ ಇನ್ನೊಂದು ಕಮ್ಯುನಿಟಿ ಯಾವ್ದು ಹೇಳಿದೆ ನಾನು, SC ST ಗಳಿದ್ರಲ್ಲ, ಆ ಮೂರು ಸೇರಿಸಿ ಒಂದೇ ಕಮ್ಯುನಿಟಿ ಇದ್ಬಿಟ್ಟಿದ್ರೆ 1.5 ಲಕ್ಷ ಯಾರಾದ್ರೂ ಮುಸ್ಲಿಮ್ರೇ ಇದ್ಬಿಟ್ರಪ್ಪ. ಇದ್ದಾಗ ಇನ್ 10,000 ಜನ ಅವರಲ್ಲ, ಅವ್ರ ಮೇಲೆ ಮಹಾಪರ್ವತ ಬಿದ್ದಂಗ ಆಗೋಯ್ತದೆ. 3 ಚಿಕ್ಕ ಚಿಕ್ಕ ಪರ್ವತ ತಡಿಬಹುದು, ಅದು ಒಂದ್ ಮಹಾಪರ್ವತವನ್ನ ತಡೆಯಕ್ಕಾಗದಿಲ್ಲ ಅನ್ನುವ ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಅವಿನಾಶ್ ಸರ್ ಓದ್ತೀನಿ ನೆಕ್ಸ್ಟ್ ಪ್ಯಾರಾಗ್ರಾಫ್. ವಿಧಾನಸಭೆಯಲ್ಲಿ ಒಂದು ರೀತಿಯ ಪ್ರಾತಿನಿಧ್ಯ ಕೊಡುವುದು ಎರಡನೇ ರಕ್ಷಣೆ. ರಾಜ್ಯಾಂಗ ರಚನೆಯಲ್ಲಿ ಕೊಡಲಾಗಿರುವ ಹಳೆಯ ರೀತಿಯ ಪರಿಹಾರಗಳೆಂದರೆ, ಮೊದಲನೇದು ಕೇವಲ ಮೀಸಲಾದ ಸ್ಥಾನಗಳು ಮತ್ತು ಎರಡನೇದು ಪ್ರತ್ಯೇಕ ಮತದಾರರು. ಹೊಸ ರಾಜ್ಯಾಂಗ ರಚನೆಯಲ್ಲಿ ಈ ಎರಡೂ ಪರಿಹಾರಗಳನ್ನು ಕೈಬಿಡಲಾಗಿದೆ. ಕುರಿಗಳ ತುಪ್ಪಳವನ್ನು ಕತ್ತರಿಸಲಾಗಿದೆ. ಅವು ಚಳಿಯ ಕೊರೆತವನ್ನು ಅನುಭವಿಸುತ್ತದೆ. ಅವುಗಳ ಮೈಮೇಲೆ ಉಳಿದಿರುವ ಉಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡುವುದು ಅಗತ್ಯ. ಪ್ರತ್ಯೇಕ ಮತದಾರರ ಕ್ಷೇತ್ರಗಳು ಅಥವಾ ಸ್ಥಾನ ಮೀಸಲಾತಿಗಳನ್ನು ಮತ್ತೆ ಕಾರ್ಯರೂಪಕ್ಕೆ ತರಕೂಡದು. ಈಗಿನ ರಾಜ್ಯಾಂಗ ರಚನೆಯಲ್ಲಿ ಅಂತರ್ಗತವಾಗಿರುವ ಏಕಸದಸ್ಯ ಮತಕ್ಷೇತ್ರ ವ್ಯವಸ್ಥೆಗೆ ಬದಲಾಗಿ ಬಹುಸದಸ್ಯ ಅಂದರೆ 2 ಅಥವಾ 3 ಮತಕ್ಷೇತ್ರಗಳನ್ನು ರೂಪಿಸಿದರೆ ಸಾಕು. ಭಾಷಾವಾರು ರಾಜ್ಯಗಳ ಬಗ್ಗೆ ಅಲ್ಪಸಂಖ್ಯಾತರು ಹೊಂದಿರುವ ಹೆದರಿಕೆಗಳನ್ನು ಇದು ಹೋಗಲಾಡಿಸುತ್ತದೆ. ಅಷ್ಟೇ ಸರ್ ಇವತ್ತಿಗೆ. ಥ್ಯಾಂಕ್ ಯು. ಅದೇ, ಇದು ಒಂದ್ ಸ್ವಲ್ಪ ಕಾಂಪ್ಲಿಕೇಟೆಡ್. ಏನಕ್ಕೆ ಅಂದ್ರೆ ನಮ್ಮ ಇವತ್ತಿನ ಚುನಾವಣೆಯ ಸೆಟಪ್ ಇದೆಯಲ್ಲ, ಅದಕ್ಕಿಂತ ಸ್ವಲ್ಪ ಬೇರೆ ಏನೋ ಒಂದು ಆ ಸಂದರ್ಭದಲ್ಲಿ ನಡೀತಿದ್ದ ಚರ್ಚೆಗಳ ಸೆಟಪ್ ಅನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ. ಈಗ ಆಗ ಏನಾಗ್ತಿತ್ತು ಅಂದ್ರೆ, ಈಗ ಅಂಬೇಡ್ಕರ್ದು ಈಗ ಪೂನಾ ಪ್ಯಾಕ್ಟ್ ಅಂತೆಲ್ಲ ಹೇಳ್ತಾರಲ್ಲ, ಸೆಪರೇಟ್ ಮತಗಟ್ಟೆ ಕೇಳಿದ್ರು ಎಲೆಕ್ಟ್ರೇಟ್ ಅಂತ. ಈಗ ಮಂಡ್ಯ ಅಂತ ಒಂದು ಕ್ಷೇತ್ರ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಲ್ಲಿ ಒಂದು ಜನರಲ್ ಸೀಟು ನಿಲ್ತಾನೊಬ್ಬ, ಆಯ್ತಾ? ಅವನು ಡಾಮಿನೇಟೆಡ್ ಕಮ್ಯುನಿಟಿ. ವಿಜಯ್ ಸರ್, ನೀವು ಚಾಮರಾಜನಗರ ತಗೋಬೇಕು ಆ ವಿಚಾರಕ್ಕೆ ಬರೋದಾದ್ರೆ. ಅದು ಅಷ್ಟು ಈಗ ಲೇಟ್ ಆಯ್ತು ಸರ್, ಟೈಮ್ ಆಗ್ಬಿಟ್ಟೈತಿ. ಈಗ ನೀವು ಸಂಜೆನೆ ಹೇಳಿದ್ರೆ ಹೊರಟ್ಬಿಡುವೆ. ಅಲ್ಲ, ನಾನು ಯಾಕೆ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ ಅಂದ್ರೆ, ಡಾಮಿನೇಟೆಡ್ ಒಂದು ಕಮ್ಯುನಿಟಿ ಇರ್ಬೇಕು, ಆಗ ಎಕ್ಸಾಂಪಲ್ ಕೊಡಕ್ ಈಸಿ ಆಯ್ತದೆ ಅಂತ. ಈಗ ಮಂಡ್ಯದಲ್ಲಿ ಒಕ್ಕಲಿಗರು ಜಾಸ್ತಿ ಇರೋದ್ರಿಂದ ಈ ಕಂಪ್ಯಾರಿಸನ್ ಎಕ್ಸಾಂಪಲ್ ಕೊಡಕ್ ಈಸಿ ಆಯ್ತದೆ ಅಂತ ತಗೊಂಡಿರೋದಷ್ಟೇ. ಈ ಚಾಮರಾಜನಗರ ಅದಕ್ಕೆ ಅವಾಗ್ಲೇ ಸೆಲೆಕ್ಷನ್ ಅವರು ಹೇಳಿದ್ರು, ಯಾಕೆ ನಮ್ಮನ್ನೇ ಟಾರ್ಗೆಟ್ ಮಾಡ್ತೀರಾ ಅಂತ. ಅದಕ್ಕೆ ನಾನು ಹೇಳಿದ್ದು ಚಾಮರಾಜನಗರ ತಗೊಳ್ಳಿ ಅಂತ. ಯಾಕೆ ಅಂದ್ರೆ ಅದ್ ಬಿಟ್ಟು ಬೇರೆ ಕ್ಷೇತ್ರ ಗೊತ್ತಿಲ್ಲ ನನ್ಗೆ, ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ. ಓಕೆ, ಈಗ ಮಂಡ್ಯದಲ್ಲಿ
ಆಗ ಇವರು ಪ್ರಪೋಸ್ ಮಾಡಿದ್ದು ಏನಿತ್ತು ಅಂದ್ರೆ, ಒಂದು ಜನರಲ್ ಒಬ್ಬ ನಿಲ್ತಾನೆ, ಮಂಡ್ಯದಿಂದನೇ ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಅವನು ನಿಲ್ತಾನೆ. ಆ ಶೆಡ್ಯೂಲ್ ಕ್ಯಾಸ್ಟ್ ಅವನಿಗೆ ವೋಟ್ ಮಾಡೋದು ಯಾರು ಅಂತ ಹೇಳಿದ್ರೆ ಶೆಡ್ಯೂಲ್ ಕ್ಯಾಸ್ಟ್ ಅವ್ರು ಮಾತ್ರ. ಆಯ್ತಾ? ಈ ಜನರಲ್ ನಿಂತಿರ್ತಾನಲ್ಲ ಅವನ್ಗೆ ಶೆಡ್ಯೂಲ್ ಕ್ಯಾಸ್ಟ್ ಅವರು ಸೇರಿ ಎಲ್ಲಾ ಕ್ಯಾಸ್ಟ್ ಅವರು ಪೂರ್ತಿ ಜನಸಂಖ್ಯೆ ವೋಟ್ ಹಾಕ್ತಾರೆ. ಅದಕ್ಕೆ ಅವರು ಬಹುಸದಸ್ಯ ಮತಕ್ಷೇತ್ರಗಳನ್ನು ರೂಪಿಸಿದರೆ ಸಾಕು.